ನಮಸ್ತೆ. ನಮಸ್ತೆ ಮೇಡಮ್. ವೇದಿಕೆ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ಎಲ್ಲರ ಪರವಾಗಿ, ಈ ವೇದಿಕೆ ಪರವಾಗಿ, ಅರುಣ್ ಕುಮಾರ್ ಪರವಾಗಿ ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ ಮೇಡಮ್. ನಿಮಗೆ ನಿಮ್ಮ ಒಂದು ಅನುಭವ, ನಿಮ್ಮ ಹೆಸರು, ಊರು, ಒಂದು ಸಣ್ಣದಾಗಿ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಂಡು ನಿಮ್ಮ ಅನುಭವನ ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳ್ತೇನೆ ಮೇಡಮ್, ತಿಳಿಸ್ಕೊಡ್ಬೇಕು. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವ್ರಿಗೂ, ಅವರ ಧರ್ಮಪತ್ನಿ ಸ್ವರ್ಣಮಾಲ ಮಾತೆ ಅಮ್ಮನವರಿಗೂ ನಮಸ್ಕರಿಸುತ್ತಾ, ಶ್ರೀಕೃಷ್ಣ ಭಗವಾನ್ರಿಗೆ, ವಸುಂಧರ ಮಾತೆಗೆ ನಮಸ್ಕರಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಹುಟ್ಟೂರು KR ಪೇಟೆ. ನನ್ನ ಹೆಸರು ಕಮಲಾ ಅಂತ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ತುಂಬಿ 4ನೇ ವರ್ಷ ನಡೀತಾ ಇದೆ. ನಾನು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅದಕ್ಕೂ ಮೊದ್ಲು ನನ್ನದೇ ಒಂದು ಶೈಲಿಯಲ್ಲಿ ಹೊಸ ವರ್ಷಕ್ಕೆ ಇದನ್ನ ಚಿಕ್ಕದಾಗಿ ಇದನ್ನ ಬರ್ಕೊಂಡಿದೀನಿ, ಅದನ್ನ ಹೇಳ್ಬಿಡ್ತೀನಿ. ಹೇಳಿ. ಥ್ಯಾಂಕ್ ಯು ಸೋ ಮಚ್. ವರುಷ ಬಂದಿದೆ, ಹರುಷ ತಂದಿದೆ, ವರುಷ ಬಂದಿದೆ, ಹರುಷ ತಂದಿದೆ, ಹೊಸ ವರುಷ ಬಂದಿದೆ, ಹರುಷ ತಂದಿದೆ, ಹಳೆತ ಮರೆತು ಹೊಸತನು ಸ್ವಾಗತಿಸಿ ಎಂದಿದೆ, ಹಳೆತ ಮರೆತು ಹೊಸತನು ಸ್ವಾಗತಿಸಿ ಎಂದಿದೆ, ವರುಷ ಬಂದಿದೆ, ಹೊಸ ಹರುಷ ತಂದಿದೆ, ಕ್ರೈಸ್ತ ಮಾಸವು ಸಂಭ್ರಮಿಸಿ ನಿಂತಿದೆ, ಕ್ರೈಸ್ತ ಮಾಸವು ಸಂಭ್ರಮಿಸು ನಿಂತಿದೆ, ಏಸು ಬಂದರು ಹರಸಿ ನಿಂತರು, ಏಸು ಬಂದರು ಅರಸಿ ನಿಂತರು, ವರುಷ ಬಂದಿದೆ, ಹರುಷ ತಂದಿದೆ, ಹೊಸ ವರುಷ ಬಂದಿದೆ, ಹರುಷ ತಂದಿದೆ, ಸಂಕ್ರಮಣ ಬಂದನು ನಗುತ್ತ ನಿಂತನು, ಸಂಕ್ರಮಣ ಬಂದನು ನಗುತ್ತ ನಿಂದನು, ಎಳ್ಳು ಬೆಲ್ಲ ತಿಂದು ನೀವು ಧ್ಯಾನ ಮಾಡಿ ಎಂದನು, ಎಳ್ಳು ಬೆಲ್ಲ ತಿಂದು ನೀವು ಧ್ಯಾನ ಮಾಡಿ ಎಂದನು, ವರುಷ ಬಂದಿದೆ, ಹೊಸ ಹರುಷ ತಂದಿದೆ, ವರುಷ ಬಂದಿದೆ, ಹೊಸ ಹರುಷ ತಂದಿದೆ, ಸೂರ್ಯ ಬಂದನು ಹೊಸ ರಥವನೇರಿದ, ಸೂರ್ಯ ಬಂದನು ಹೊಸ ರಥವನೇರಿದ, ರಥ ಸಪ್ತಮಿಯಂದು ನೀವು ಯೋಗ ಮಾಡಿ ಎಂದನು, ರಥ ಸಪ್ತಮಿಯಂದು ನೀವು ಯೋಗ ಮಾಡಿ ಎಂದನು, ವರುಷ ಬಂದಿದೆ, ಹೊಸ ಹರುಷ ತಂದಿದೆ, ಹೊಸ ವರುಷ ಬಂದಿದೆ, ಹರುಷ ಬಂದಿದೆ, ಚೈತ್ರ ಮಾಸವು ಓಡಿ ಬರುತ್ತಿದೆ, ಹೊಸ ಚೈತ್ರ ಮಾಸವು ಓಡಿ ಬರುತ್ತಿದೆ, ಹೊಸ ವಸ್ತ್ರ ಧರಿಸಿ ನೀವು ಧ್ಯಾನ ಮಾಡಿ ಎಂದು ಹೇಳಿದೆ, ಹೊಸ ವಸ್ತ್ರ ಧರಿಸಿ ನೀವು ಧ್ಯಾನ ಮಾಡಿ ಎಂದು ಹೇಳಿದೆ, ವರುಷ ಬಂದಿದೆ, ಹೊಸ ಹರುಷ ತಂದಿದೆ, ವರುಷ ಬಂದಿದೆ, ಹೊಸ ಹರುಷ ತಂದಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಷ್ಟು ಮಾತ್ರ ಬರ್ಕೊಳಕಾಯ್ತು. ಚೆನ್ನಾಗಿತ್ತು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಈ ಹೊಸ ವರ್ಷ ಆರಂಭ ಆಯ್ತು ಅಂದ್ರೆ ಪ್ರತಿ ತಿಂಗಳು ಒಂದೊಂದು ಹಬ್ಬಗಳು ಬರ್ತಾನೆ ಇರುತ್ತೆ. ರಥ ಸಪ್ತಮಿ ಬರುತ್ತೆ, ಸಂಕ್ರಾಂತಿ ಬರುತ್ತೆ, ಯುಗಾದಿ ಬರುತ್ತೆ. ಹಂಗಾಗಿ ವರ್ಷವೆಲ್ಲ ನಮ್ಗೆ ಹಬ್ಬನೇ ಇರುತ್ತೆ. ಅದ್ರೊಳಗಡೆ ನಾವು ಧ್ಯಾನನ ಮರಿಬಾರ್ದು, ಧ್ಯಾನದೊಳಗಡೆ ಹಬ್ಬ ಮಾಡ್ಬೇಕು ಅಂತ ನನಗೆ ಇದೊಂದು ಬರ್ಕೊಳಕ್ಕೆ ಅನುಕೂಲ ಆಯ್ತು. ನಾನು 3 ವರ್ಷ ತುಂಬಿ 4ನೇ ವರ್ಷ. ನಾನು ಸಾಕಷ್ಟು ಕಡೆ ನನ್ನ ಅನುಭವಗಳನ್ನ ಶೇರ್ ಮಾಡಿದ್ದೀನಿ, ಸಾಕಷ್ಟು ಜನ ಕೇಳಿರೋರಿದ್ದಾರೆ. ಆದ್ರೂ ನಾನು ಅನುಭವ ಹೇಳ್ಕೊಂಡಾಗ ನನ್ನ ಸತ್ಯ ಘಟನೆ ಏನಿದೆ ಅವೆಲ್ಲ ಹೇಳ್ಕೊಳ್ಳೇಬೇಕಾಗತ್ತೆ. ನಮ್ದು ತುಂಬು ಸಂಸಾರ ಹೆಂಗೆ ಅಂದ್ರೆ ಒಂಥರ ಸುಂದರವಾದ ಸಂಸಾರ. ಆರ್ತಿಗೊಬ್ಬ ಕೀರ್ತಿಗೊಬ್ಳು ಅನ್ನಂಗೆ ಒಂದು ಗಂಡ್ಮಗು ಒಂದು ಹೆಣ್ಮಗು. ನಮ್ಮದೇ ದಾಂಪತ್ಯ ಜೀವನ ತುಂಬಾ ಸುಖಕರವಾಗಿತ್ತು. 4 ಜನನು ಬೇಗ ಮಕ್ಳಿಗೆ ಓದಿ ಕೆಲ್ಸನೂ ಸಿಕ್ಬಿಡ್ತು. ನಾನು ಮೂಲತಃ ಪಾರ್ಲರ್ ಇಟ್ಕೊಂಡಿದ್ದೆ, ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೆ. ಹಂಗಾಗಿ ಎಲ್ಲಾರ್ಗು ದುಡಿಮೆಗೇನು ಕಷ್ಟ ಇರ್ಲಿಲ್ಲ, ಆದ್ರೆ ಶ್ರಮ ಪಟ್ಟೆ ದುಡಿತಾ ಇದೀವಿ. ಈಸಿಯಾಗೇನು ದುಡ್ಡು ಬರ್ತಿರ್ಲಿಲ್ಲ. ಶ್ರಮಕ್ಕೆ ತಕ್ಕಾಗಿ ಪ್ರತಿಫಲ ಅನ್ನೋಗೆ ಹಣಕಾಸಿನ ವ್ಯವಹಾರ, ಮಕ್ಳು ಎಜುಕೇಶನ್ ಎಲ್ಲ ಚೆನ್ನಾಗೆ ನಡೀತಾ ಇತ್ತು. ಹಂಗಾಗಿ ಏನು ಇಲ್ಲ, ತೊಂದ್ರೆನೇ ಇಲ್ಲ.
ಆರಾಮಾಗಿದ್ವಿ. ಸಣ್ಣ ಪುಟ್ಟದ್ದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಾನು ಪೂಜೆಗಳು ಜಾಸ್ತಿ ಮಾಡ್ಕೊಂಡು ಭಕ್ತಿ ಮಾರ್ಗದಲ್ಲಿದ್ದೆ. ವ್ರತ ಅದು ಇದು ಎಲ್ಲ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ನನ್ಗೆ. ಆಮೇಲೆ ಪೂಜೆ ಜಾಸ್ತಿ ಮಾಡಿದ್ರೆ ಒಳ್ಳೇದ್ ಮಾಡ್ತಾರೆ ದೇವ್ರು. ಒಳ್ಳೇದ್ ಮಾಡು ಅಂತ ದೇವ್ರ ಹತ್ರ ಬೇಡ್ತಾನೇ ಇರ್ತಿದ್ದೆ ಯಾವಾಗ್ಲೂ. ಓಕೆ, ಚೆನ್ನಾಗೇ ಇತ್ತು, ನನ್ಗೂ ಖುಷಿ ಇತ್ತು. ನನ್ಗೆ ಮೊದ್ಲಿಂದನೂ ಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ. ರಾಮ ಕೃಷ್ಣ ಮತ್ ಸತ್ಯದ ಮಾರ್ಗದಲ್ಲೇ ಇದ್ದೆ ನಾನು. ಎಲ್ಲೂ ಮೋಸ ವಂಚನೆ ಆ ತರದ್ದೆಲ್ಲ ಎಲ್ಲೂ ಹೋಗ್ಲೇ ಇಲ್ಲ. ಹಂಗಾಗಿ ಸತ್ಯದ ಮಾರ್ಗದಲ್ಲಿ ನಡೆದ್ರೇನೆ ಒಳ್ಳೇದು ಅನ್ನೋದೊಂದು. ಆಮೇಲೆ ಅಗ್ನಿ ಪರೀಕ್ಷೆಗಳು ಕೂಡ ಬರ್ತವೆ ಇದ್ರಲ್ಲಿ, ಅದನ್ನ ಗೆಲ್ಬೇಕು ಅನ್ನೋದು ಕೂಡ ನನ್ಗೆ ಗೊತ್ತಿತ್ತು. ಅದ್ರಂತೆ ಮಾರ್ಗದಲ್ಲಿ ಹೋಗ್ತಾ ಇದೆ. ನಮ್ಮ ತಂದೆ ತಾಯಿಗಳು ಒಂದು ಒಳ್ಳೆ ಮಾರ್ಗದಲ್ಲೇ ಮಕ್ಳನ್ನ ಬೆಳ್ಸಿದ್ರು. ಆ ರೀತಿನೇ ನಾವು ಹೋಗ್ತಾ ಇದ್ವು. ತುಂಬು ಸಂಸಾರ, ಸುಖವಾದ ಸಂಸಾರ. ಅದ್ರ ಒಳಗಡೆ ಮಗ್ಳಿಗ್ ಮದ್ವೆ ಕೂಡ ಆಯ್ತು. ಮಗಳು ಮದ್ವೆ ಆದ್ಮೇಲೆ ಮಗನ್ ಮದ್ವೆ ಮಾಡ್ಬೇಕು ಅನ್ನೋದೊಂದು ಇತ್ತು. ಅವಳು ನಮ್ ಮಗ ಒಂದು ಹುಡ್ಗಿನ ಇಷ್ಟಪಟ್ಟಿದ್ರು ಕಾಲೇಜಿಂದಾನೆ. ನನ್ ಮಗ ಮೆಚ್ಚಿದ ಹುಡ್ಗಿನ ನನ್ ಮದ್ವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಆರೈಕೆನೂ ಆಗಿತ್ತು. ನಾನು ಯಾವ್ದೇ ಜಾತಿ ಭೇದ ಅದೆಲ್ಲ ಮಾಡ್ಲೇ ಇಲ್ಲ, ಮೊದ್ಲಿಂದನೂ ನಾನ್ ಮಾಡೇ ಇಲ್ಲ. ರೋಡಲ್ಲಿ ಕಸ ಗುಡಿಸ್ತಾರಲ್ಲ ಅವ್ರ ಮನೆಗೂ ಹೋಗಿ ನಾನು ಊಟ ಮಾಡಿದೀನಿ. ನನ್ಗೆ ಜಾತಿ ಭೇದ ಎಲ್ಲ ಇಷ್ಟ ಇಲ್ಲ. ಕ್ಲೀನ್ ಆಗಿದ್ರೆ ನಂಗೆ ಖುಷಿ ಪಡ್ತೀನಿ, ಅವ್ರನ್ನೆಲ್ಲ ಇಷ್ಟ ಪಡ್ತೀನಿ. ಅವ್ರನ್ನ ಜಾಡ್ ಮಾಲಿ ಅಂದ್ರೆ ಹಿಂದಿಯಲ್ಲಿ ಕಸ ತೆಗಿಯೋನು ಅಂತ. ನಾನು ಅವ್ರನ್ನೇ ಫ್ರೆಂಡ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ದಿದ್ದೀನಿ, ಊಟ ಮಾಡಿದೀನಿ. ನನ್ಗೇನು ಇಲ್ಲ, ಎಲ್ಲ ಅನ್ನ ಪರಬ್ರಹ್ಮ. ನಮ್ಮನೇಲೂ ಅನ್ನನೇ ಬೇಯೋದು, ಅವ್ರ ಮನೇಲೂ ಅನ್ನನೇ ಬೇಯೋದು. ಶುಚಿತ್ವಕ್ಕೆ ಮಹತ್ವ ಕೊಡ್ಬೇಕು ಅನ್ನೋದೊಂದು. ನನ್ ಮಗಳು ಮದ್ವೆ ಮನೆನೂ ಕಟ್ಟಿದ್ವಿ ಮಧ್ಯದಲ್ಲಿ. ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರಿಯಕ್ ಹೋದಾಗ ಒಂದಿಷ್ಟು ಇಂತ ಜನಾಂಗದವರು ಅಂತ ಇರ್ತಾರೆ. ಅವ್ರ ಮನೆಗ್ ನಾನು ಇನ್ವಿಟೇಷನ್ ಕೊಡಕ್ ಹೋದಾಗ, ನೀವು ನಮ್ಮನೆ ಕಾಫಿ ಕುಡಿದ್ರೆ ನಾವು ನಿಮ್ಮನೆ ಗೃಹ ಪ್ರವೇಶಕ್ಕೆ ಬರ್ತೀವಿ ಅಂದ್ರು. ನಾನಂದೆ ಹೌದು ಖಂಡಿತ ಬನ್ನಿ, ನಾನ್ ನಿಮ್ಮನೇಲಿ ಊಟನೇ ಮಾಡ್ತೀನಿ, ಕಾಫಿ ಏನು ಈಗ ಸದ್ಯಕ್ಕೆ ನಿಮ್ಮನೆ ನೀರ್ ಕೊಡಿ, ಕುಡಿದ್ಬಿಟ್ಟು ಹೋಗ್ತೀನಿ, ನೀವು ಗೃಹ ಪ್ರವೇಶಕ್ಕೆ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ. ಅವರು ಈ ಸತ್ತೋದಾಗ ಎಲ್ಲ ತಮಟೆ ಬಾರಿಸ್ತಾರೆ ಆ ಜನಾಂಗದವರು. ಅವ್ರ ಮನೇಲಿ ಹೋಗಿ ನೀರ್ ಕುಡ್ಕೊಂಡು ಇನ್ವಿಟೇಷನ್, ಅವ್ರು ಎಷ್ಟು ಖುಷಿ ಪಟ್ರು. ಏನಮ್ಮ ಈ ತರ ಒಳ್ಳೆ ಒಂದ್ ಮಾರ್ಗದಲ್ಲಿ ನಿಮ್ ನೋಡ್ ಕಲಿಯೋದ್ ತುಂಬಾ ಇದೆ ಅಂತ ನಮ್ನ ಮನೆ ಬಾಗ್ಲಿಗೂ ಸೇರಿಸ್ಕೊಳಲ್ಲ, ಮುಟ್ಟು ಮೈಲ್ಗೆ ಅಂತಾರೆ. ನಮ್ಗೆ ಲೋಟದಲ್ಲಿ ನೀರ್ ಕೊಡಲ್ಲ, ನಮ್ಗೆ ಸೆಪರೇಟು ಲೋಟ ಇಟ್ಟಿರ್ತಾರೆ ಅಂದ್ರೆ ಅವ್ರು ಬಂದ್ರು ನಾನು ಅವ್ರಿಗೆ ಒಳ್ಳೆ ಆತಿಥ್ಯ ಎಲ್ಲ ಮಾಡಿ ಕಳಿಸ್ದೆ. ಈ ತರ ಮಾಡಿದ್ರೆ ನನ್ಗೆ ಒಳ್ಳೇದು. ಈ ತರ ಆದರ್ಶ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಇಷ್ಟ ಇತ್ತು. ಅದ್ರಂತೆ ನಾನು ನಡ್ಕೊಂತಾ ಇದ್ದೆ. ಎಲ್ಲಾ ರೀತಿಲೂ ಚೆನ್ನಾಗೇ ಇತ್ತು. ನಮ್ ಹುಡ್ಗ ಒಂದು ಹುಡ್ಗಿನ ಇಷ್ಟಪಟ್ಟಿದ್ರು, ಅನುಷಾ ಅಂತ ಹುಡ್ಗಿ. ನಾನು ಓಕೆ ಆಯ್ತಪ್ಪ ಅಂತ ಎಂಗೇಜ್ಮೆಂಟ್ ಚೆನ್ನಾಗ್ ಮಾಡಿದ್ವಿ. ಅವರು ತಂದೆ ಸ್ವಲ್ಪ ಗೋಳಾಡ್ಸಿದ್ರು. ಆಮೇಲೆ ನಮ್ಮ ಮನೆಯವರು ಎಲ್ಲ ಒಂದಕ್ಕೆ ಒಪ್ಕೊಂಡ್ರು. ನಾವ್ ಹುಡ್ಕುದ್ರು ಈ ತರ ಹುಡ್ಗನ್ ಮನೆ ಸಿಕ್ತಿರ್ಲಿಲ್ಲ ಅಂದ್ಬಿಟ್ಟು ಒಪ್ಕೊಂಡ್ರು. ಎಂಗೇಜ್ಮೆಂಟ್ ಆಯ್ತು. ಏಪ್ರಿಲ್ ಪುತ್ರ ಶೋಕಂ ನಿರಂತರಂ ಅಂತ ಇರುತ್ತೆ ಅದು. ನಾನು ಧ್ಯಾನಕ್ ಬಂದು ಇಷ್ಟು ಚೇತರಿಕೆ ಕಂಡಿದ್ದೀನಿ. ನನ್ ಧ್ಯಾನನೇ ಸಿಕ್ಕಿಲ್ಲ ಅಂದ್ರೆ ನನ್ಗೆ ಈಗ್ಲೂ ಅಳು ಬರುತ್ತೆ. ಹತ್ ಬಿಡ್ತೀನಿ, ಚೆನ್ನಾಗ್ ಹತ್ ಬಿಡ್ತೀನಿ. ದುಃಖನ ಸಹಿಸ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಅದ್ರಲ್ಲೂ ಮಕ್ಳು ಕಡೆಯಿಂದ ಬಂದಂತ ದುಃಖ ಅದು ಜೀವನ ಪರ್ಯಂತ ಅದಿದ್ದೇ ಇರುತ್ತೆ. ಅದು ಯಾರ ಕೈಲೂ ಸಹಿಸಕ್ ಆಗಲ್ಲ. ಇಷ್ಟ್ರ ಮಟ್ಟಿಗೆ ನನ್ನ ತಂದು ನಿಲ್ಸಿದೆ ಅಂದ್ರೆ ಇದು ಧ್ಯಾನ ಸಾಧನೆ ಮಾತ್ರ. ಧ್ಯಾನದಿಂದ ಮಾತ್ರ ಇದೆಲ್ಲಾನು ತಿಳ್ಕೊಂತ ಬಂದೆ. 29 ಏಪ್ರಿಲ್ 29ಕ್ಕೆ ಅವ್ನ್ ಮದ್ವೆ ಇತ್ತು. 22ಕ್ಕೆ ಬಾಡಿ ವೆಕೇಟ್ ಮಾಡ್ಬಿಟ್ಟ. ಬಾಳ ಇನ್ವಿಟೇಷನ್ ಎಲ್ಲ ಹಂಚಾಗೋಗಿತ್ತು. ಒಡವೆ ಎಲ್ಲ ಮಾಡ್ಸಾಗಿತ್ತು. ಆ ದಿನ ನಾನು ಒಂದು ಮೇಕಪ್ ಹೋಗ್ತಾ ಇದ್ದೆ. ಇಲ್ಲಿ ನಮ್ಮ ಪಕ್ಕದೂರು ಹೊಸರಳು ಅಂತಿದೆ, ಅಲ್ಲಿಗೆ ಮೇಕಪ್ ಹೋಗ್ತಾ ಇದ್ದೆ. ಸೀರಿಯಸ್ ಅಂತ ಫೋನ್ ಬಂತು. ಅವನ್ ಆಲ್ರೆಡಿ 7 ಗಂಟೆ 5 ನಿಮಿಷಕ್ಕೆ ಜೀವ ಹೋಗಿತ್ತು. ಆದ್ರೆ ನಮ್ಗೆ ಧೈರ್ಯ ತುಂಬಕ್ಕೋಸ್ಕರ ಅವರು ಮಾಡಿದ್ರು, ಬನ್ನಿ ಹುಷಾರಿಲ್ಲ, ಬನ್ನಿ ಹುಷಾರಿಲ್ಲ ಅಂತ. ಆಯ್ತು ಅಂದ್ಬಿಟ್ಟು ಹೋದ್ವಿ. ಇಲ್ಲ ಆಲ್ರೆಡಿ ಹೋಗಿದೆ ಅಂದ್ರೆ 26 ವರ್ಷದ ಮಗ. ಮೋಹ ಅಲ್ವಾ, ಎತ್ತ ತಾಯಿಗೆ ಹೆಂಗಿರುತ್ತೆ. ಸಾರಿ. ಓಕೆ. ಆಮೇಲೆ ಏನು ಮಾಡೋ ಸ್ಥಿತಿಲಿ ಇಲ್ಲ, ಏನ್ ಮಾಡೋದು. ಆಯ್ತು ಮುಗೀತು ಕತೆ. ಆ ಹುಡ್ಗಿ ಮನೆಯವರು ಓಡ್ ಬಂದ್ರು. 8 ವರ್ಷದಿಂದ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇದ್ರು. ಆ ಮಕ್ಳನ್ನ ಬೇರೆ ಮಾಡ್ಬಾರ್ದು ಅನ್ನೋದು ಒಂದು ಉದ್ದೇಶ ನನ್ನಲ್ಲಿತ್ತು. ಅದಕ್ಕೆ ಏನು ಗೊತ್ತಿಲ್ಲ, ಅವ್ರು ತಂದಿದ್ದೆ ಅಷ್ಟ ಇಲ್ಲ ನಾವ್ ತಂದಿದ್ದೆ ಅಷ್ಟ. ಸುಂದರವಾದ ಗಾಜಿನ ಅರಮನೆಗೆ ಕಲ್ಲೊಡ್ದಂಗ ಆಗೋಯ್ತು ನಮ್ಗೆ. ಮನೆ ಪುಡಿ ಪುಡಿ ಆಯ್ತು. ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ
ಅವ್ನ್ ಬಂದ ಹೋದ ನಗ್ನಗ್ತಾ ಇದ್ದ. ಎಷ್ಟು ಚಂದದ ಹುಡುಗ ಅಂದ್ರೆ ಸಾಗರ್ ಅಂತ ಹೆಸರಿಟ್ಟಿದ್ವಿ ಅವನ್ಗೆ. ಮೂಲ ಹೆಸರು ಪುರುಷೋತ್ತಮ್ ಅಂತ ನಾವು ಕರೆಯೋದು, ಸಾಗರ್ ಅಂತ ಕರಿತಾ ಇದ್ವಿ. 26 ವರ್ಷದ ಮಗ. ಮಾರ್ಚ್ 18ರಲ್ಲಿ ಬರ್ತಡೇ ಮಾಡ್ಕೊಂಡ, ಏಪ್ರಿಲ್ 22ಕ್ಕೆ. ಅವ್ನ್ ಯಾವಾಗ್ಲೂ ಬರ್ತಡೇ ಎಲ್ಲ ಮಾಡ್ಕೋತಿರ್ಲಿಲ್ಲ, ಅದೇನೋ ಇದೇ ಫಸ್ಟ್ ಮಾಡ್ಕೊಂಡ್ರು, ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದ್ರು ಅಂತ ವಿಷಯ ಗೊತ್ತಾಯ್ತು. ಹೋಗ್ ಬರ್ತೀನಿ ಇನ್ವಿಟೇಶನ್ ಕೊಟ್ಟು, ಟೈಲರ್ ಹತ್ರ ಬ್ಲೇಸರ್ ಎಲ್ಲ ಹೊಲಿಯಕ್ ಕೊಟ್ಟಿದ್ರು. ಆ ಅದನ್ನೆಲ್ಲ ಈಸ್ಕೊಂಡ್ ಬರ್ತೀನಿ ಅಂದಿದ್ ಮಗ ಮತ್ತೆ ಬರ್ಲೇ ಇಲ್ಲ. ದೇಹನ ನಾವೇ ಹೋಗಿ ತಗೊಂಡ್ ಬಂದ್ವಿ. ಈ ತರದ್ದು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದ ಮೇಲೆ. ನಾವೊಬ್ರೇ ಅಲ್ಲ, ತುಂಬಾ ಜನ ಇದ್ದಾರೆ. ಆದ್ರೆ ಎಷ್ಟು ಜನ ಧ್ಯಾನಕ್ ಬಂದು ಪರಿವರ್ತನೆ ಆಗಿದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಎಲ್ಲ ನಡೀತು. ಆ ಆಯ್ತು, ಮುಗೀತು. ಸಂಜೆ ಹೊತ್ತಿಗೆ ದೇಹದ ಕಾರ್ಯ ಎಲ್ಲ ಮುಗ್ದೋಯ್ತು. ಮನೆಯಲ್ಲಿ ಹೆಂಗಿರುತ್ತೆ ವಾತಾವರಣ ಅದನ್ನ ನೆನೆಸ್ಕೊಂಡ್ರೆ ಅಪ್ಪ ಯಾರಿಗೂ ಬೇಡ. ಆತರ ಆಯ್ತು. ಇನ್ನು ಅವನು ಬಾಡಿ ವೆಕೆಟ್ ಮಾಡಿದ್ ನಾಳೆಗೆ ಲಾಕ್ಡೌನ್ ಆಯ್ತು. ಒಂಥರ ಈ ಶಿಕ್ಷೆ ಕೋಣೆ ಕೂಡಾಕ್ತಾರಲ್ಲ, ಜೈಲು, ಆತರ ಆಗೋಯ್ತು ನಮ್ ಪರಿಸ್ಥಿತಿ. ಹಂಗೆ ಬಂತಾ ಇದ್ದೆ. ಸುಮ್ನೆ ನಂಗೆ ಮನೆ ಬಿಟ್ಟು ಓಡೋಗೋಣ, ಎಲ್ಲಾರು ಹೊರಟೋಗೋಣ ಅನ್ಸೋದು. ಅವಾಗ ನಾನು ಮೊಬೈಲಲ್ಲಿ ಯಾವಾಗ್ಲೂ ಹನುಮಾನ್ ಚಾಲೀಸ್ ಅದು ಇದನ್ನ ಹಾಕೊಂಡು ಕೇಳ್ತಾ ಇದ್ದೆ. ಯಾರಾದ್ರೂ ಇದು ಯಾರೋ ಒಬ್ರು ಭೂಮಿಯಿಂದ ಶವನ ತೆಗೆದು ಜೀವ ಬರಿಸ್ತಾರೆ ಅಂತ ಯೂಟ್ಯೂಬ್ ಅಲ್ಲಿ ಕೊಟ್ಬಿಟ್ಟಿದ್ರು. ಇವ್ರನ್ನ ಹುಡುಕ್ಬೇಕು, ನಮ್ಮ ಮಗನ್ಗೂ ಜೀವ ಬರಿಸ್ತಾರೆ, ದೇಹನ ತೆಗ್ದು ಮಣ್ಣಲ್ಲಿ ಹಾಕಿ ಎಷ್ಟೋ ದಿನಕ್ಕೆ ಬರಿಸ್ತಾರೆ ಅಂತ ಅಲ್ಲಿತ್ತು. ನಾನು ಹುಡುಕ್ತೀನಿ ಇವ್ರನ್ನೆಲ್ಲಾರ ಹುಡುಕೊಡು ಅಂತ ನಮ್ಮ ಮಗಳು ಕೇಳ್ದ. ಅಮ್ಮ ಅವ್ರು ಹಂಗೆಲ್ಲ ಸಿಗಲ್ಲ ಅಂದ್ರೆ ಅದನ್ನ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಕೂಡ ಬಾಡಿ ವೆಕೆಟ್ ಮಾಡಿದ್ರು. ಇವ್ರು ಹೋಗಿದಾರ, ಇಷ್ಟೇನಾ ಜೀವನ ಅನ್ಬಿಟ್ಟು ಹಂಗೆ ಇದ್ದೆ. ನನಗೆ ಒಟ್ಟಲ್ಲಿ ಮನೇಲಿ ಇರಕ್ ಆಗ್ತಾ ಇರ್ಲಿಲ್ಲ. ನನ್ನನ್ ಬಿಟ್ಬಿಡ್ಬೇಕು, ನಾನು ಓಡೋಗ್ಬೇಕು. ನಮ್ಮನೆಯವ್ರು ಒಂದ್ ಕಡೆ ಡ್ರಿಂಕ್ಸ್ ಅಡಿಕ್ಟ್ ಆಗ್ಬಿಟ್ರು. ಇನ್ನೇ ವಿಧಿ ಇಲ್ಲ. ಅವ್ರು ನಿದ್ರೆ ಬರಬೇಕಾ, ದುಃಖ ಮರಿಬೇಕಾ, ಯಾವ ತರ ತಗೊಳ್ಳೋದು. ಒಂದಿನ ನನ್ಗೆ ಅಮ್ಮ ಅಂತಿದ್ದು ಕಡಿಮೆನೆ. ಮದರ್ ಇಂಡಿಯಾ ಅನ್ನೋನು ನನ್ಗ ಎಲ್ಲ ತಮಾಷೆ ಮಾಡ್ತಾರೆ ಮದರ್ ಇಂಡಿಯಾ ಅಂತ. ಮದರ್ ಇಂಡಿಯಾ ಆಮೇಲೆ ಯಾವಾಗ್ಲೂ ಕರಿಯೋನು ಕುತ್ಕೊಳಕ್ಕೆ. ಬಾ ಮಾತಾಡೋಣ, ಯಾವಾಗ್ಲೂ ಕೆಲ್ಸ ಅಂತಿರ್ತೀಯಮ್ಮ, ಏನ್ ಹೆಂಗಸ್ರು ನೀವ್ ಹಿಂಗ್ ಕೆಲ್ಸ ಮಾಡ್ತಿರ್ತೀರಾ, ಕುತ್ಕೊಂಡ್ ಮಾತಾಡೋಣ ಅಂತ ಕರಿಯೋನು. ನಾನ್ ಮಾತಾಡಕ್ ಹೋಗ್ಲೇ ಇಲ್ಲ. ಯಾಕಂದ್ರೆ ವರ್ಕ್ ಲೋಡು. ಈ ಕಡೆ ಮನೆ ಕೆಲ್ಸ ಮಾಡ್ಬೇಕು, ಈ ಕಡೆ ಪಾರ್ಲರಿಗೆ ಓಡೋಗ್ಬೇಕು. ಮನೆಯಿಂದ ಸ್ವಲ್ಪ ದೂರದಲ್ಲೇ ಪಾರ್ಲರ್ ಇತ್ತು. ಹಂಗಾಗಿ ಅವನ್ ಜೊತೆ ಕುಂತು ಮಾತಾಡ್ಲೇ ಇಲ್ಲ. ಈಗ ಅನ್ನಿಸ್ತದೆ, ಮಾತಾಡಿದ್ರೆ ಅವನ್ ಮನ್ಸಲ್ಲಿ ಇರೋದೆಲ್ಲ ಹೇಳ್ಕೊಳವನೇನೋ. ಈಗ ಬಯಸಿದ್ರು ಅವ್ನ್ ಸಿಗಲ್ಲ. ನಾನ್ ಮಾತಾಡ್ತೀನಿ ಅಂದ್ರು ಅವ್ನ್ ಮಾತಾಡಕ್ ಅವನೇ ಇಲ್ಲ. ಆತರ ಪರಿಸ್ಥಿತಿ ಇವಾಗ ಇದೆ. ಹಂಗಿರ್ಬೇಕಾದ್ರೆ ನಾನು ಯೂಟ್ಯೂಬ್ ಅಲ್ಲಿ ಪತ್ರಿಜಿ ಸರ್ದು ಒಂದು ವಿಡಿಯೋಗಳು ಅವಾಗವಾಗ ಬರ್ತಾ ಇತ್ತು. ನಾನು ಇದೇನ್ ಇವ್ರು ಈ ತಾತ ಧ್ಯಾನ ಹೇಳ್ಕೊಡ್ತಾರ ಅನ್ಕೊಂಡು ನಾನು ಆತರನೇ ಎಷ್ಟೊಂದ್ ಜನ ಬಂದೋಗಿದ್ದಾರೆ. ಹಂಗೆ ಹಿಂಗೆ ಅಂತ ಇರ್ಬೇಕಾದ್ರೆ ಕೆಳಗಡೆ ನಂಬರ್ ಕೊಟ್ಟಿದ್ರು. ನಾನು ಅದಕ್ಕೆ ಕಾಲ್ ಮಾಡ್ದೆ ಇನ್ನು ಧ್ಯಾನ ಅದು ಎಲ್ಲ ಹೇಳ್ಕೊಡ್ತೀರಂತಲ್ಲ ಅಂತ. ಇದು ಒಬ್ರು ಕೇತಪ್ಪ ಸರ್ದು ನಂಬರು ತಗೊಂಡು ಏನೇ ನಿಮ್ಗೆ ಸಮಸ್ಯೆ ಇದ್ರು ನಮ್ಗೆ ಕಾಲ್ ಮಾಡಿ ಕೇಳಿ ಅಂತ ಅಲ್ಲಿ ಹಾಕಿದ್ರು. ನಾನು ಅವ್ರ ನಂಬರ್ ಕೇಳಿದ್ಕೆ ಹಂಗೆಲ್ಲ ಕೊಡಲ್ಲ ಅಂತ ಅಂದ್ರು. PMC ಚಾನಲ್ ಅವರು. ನಾನು ಅವ್ರಿಗೆ ಬೈದೆ, ಏನು ದುಡ್ಡು ಮಾಡಕ್ಕೋಸ್ಕರ ಮಾಡಿದೀರಾ ಇದು ಚಾನಲ್? ನೀವು ಇದು ನಂಬರ್ ಕೊಡ್ತೀನಿ ಕೊಡಿ ಕೇಳ್ಕೊಳ್ಳಿ ಅಂತ ಒಬ್ರಂತಾರೆ, ಕೊಡಲ್ಲ ಅಂತ ಒಬ್ರಂತೀರಾ ಅಂದಾಗ ಅಲ್ಲಿ ಮನೋಜ್ ಇದ್ದಿದ್ದು, PMC ಚಾನಲ್ ಕ್ಯಾಮ್ರಾಮನ್ ಮನೋಜ್ ಇದ್ದಿದ್ದು. ಮನೋಜ್ ನನ್ಗೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು. ಪದೇ ಫೋನ್, ನಿಮಗ್ ಧ್ಯಾನ ಬೇಕಾ, ನಾನೇ ಹೇಳ್ಕೊಡ್ತೀನಿ ಅಮ್ಮ, ನಾನೇ ಹೇಳ್ಕೊಡ್ತೀನಿ, ಏನು ಬೇಜಾರ್ ಮಾಡ್ಕೋಬೇಡಿ, ಏನಾಯ್ತು ಅಂತ. ಅವಾಗ ಅವರು ಚೆನ್ನಾಗ್ ಬ್ಯಾಲೆನ್ಸ್ ಮಾಡಿದ್ರು. ಹೇಳೋರು ಧ್ಯಾನ ಹಿಂಗಿರುತ್ತೆ. ಒಂದು ಆಡಿಯೋ ರೆಕಾರ್ಡ್ ಎಲ್ಲ ಕಳ್ಸಿದ್ರು. ಅದನ್ನ ಕೇಳ್ತಾ ಇದ್ದೆ. ನನ್ಗೆ ಆಮೇಲೆ ಏನೋ ಒಂಥರ ಆಯ್ತಾ ಇರ್ಲಿಲ್ಲ. ಇದು ಎಲ್ಲಿ ಹೆಂಗೆ ಏನು ಅಂತ ಗೊತ್ತಿರ್ಲಿಲ್ಲ. ಅಷ್ಟೊತ್ತಿಗೆ ಲಾಕ್ಡೌನ್ ರಿಲೀಸ್ ಆಯ್ತು, ಅದೆಲ್ಲ ಸರಿ ಹೋಯ್ತು. ಬ್ರಹ್ಮಕುಮಾರಿಗೆ ಹೋಗಿ ಅಂತ ಯಾರೋ ಹೇಳಿದ್ರು. ನಾನು ಬ್ರಹ್ಮಕುಮಾರಿಗೆ ನಮ್ಮ ಮನೆಯವ್ರಿಗೆ ಎಷ್ಟೇ ಡ್ರಿಂಕ್ಸ್ ಮಾಡ್ತಿದ್ರು ನನ್ ಕಷ್ಟ ನೋಡ್ಲಾರ್ದೆ ಬ್ರಹ್ಮಕುಮಾರಿಗ್ ನಮ್ಮ ಮಗಳು ಕೂಡ ಕರ್ಕೊಂಡೋಗ್ ಬಿಟ್ಬಿಟ್ ಬರೋರು. 6 ತಿಂಗಳು ಹಂಗೆ ಆ ಕಡೆ ಹೋಗ್ತಾ ಇರಿ. ಯಾಕೋ ನಂಗೆ ಅಲ್ಲಿ ಇಷ್ಟ ಆಗ್ತಾ ಇರ್ಲಿಲ್ಲ. ಇದು ಬೇಡ,
ಅಂತ ತಿಂಗ್ಳದು ಅವ್ನು ಹೋಗಿದ್ ದಿನದ ದಿನ ಅಲ್ಲಿ ಆರಾಧನೆ ಮಾಡಿಸ್ತಾ ಇದ್ವಿ, ಅನ್ನದಾನಕ್ಕೆಲ್ಲ ಕೊಟ್ಟು. ಆದ್ರೆ ದುಃಖ ಮಾತ್ರ ಅಷ್ಟಿಷ್ಟಲ್ಲ, ದುಃಖಗಳು ದುಃಖ ದುಃಖ ದುಃಖ, ಕಣ್ಣೀರ್ ಕೋಡಿನೇ ಹರಿತಾ ಇತ್ತು ನನಗೆ, ಹಿಂಗ ಆಗೋಯ್ತಲ್ಲ ನನಗೆ ಅಂತ. ಆಮೇಲೆ ಸುಮ್ನೆ ನಮ್ಮ ಮಗಳಿಗೆ ನಾನು ಇಲ್ಲೆಲ್ಲೋ ಹೋಗ್ಬೇಕು, ಅಲ್ಲಿ ಕರ್ಕೊಂಡ್ ಹೋಗಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್, ಪಾರ್ಕ್ ಅಲ್ಲಿ ಕರ್ಕೊಂಡ್ ಹೋಗಂದ್ರೆ ಸುಮ್ಮನೆ ಕೂತಿರುವೆ. ನಮ್ ಮಗಳು ನಾನು ಹೇಳ್ದಂಗೆಲ್ಲ ಕೇಳಿದ್ದಾರೆ. ನಾನ್ ಮನೇಲಿ ಇರಕ್ ಆಗ್ತಿಲ್ಲ, ಸುಮ್ನೆ ಬೈಕಲ್ಲಿ ಕರ್ಕೊಂಡ್ ಹೋಗು ಒಂದ್ ರೌಂಡ್ ಅಂದ್ರೆ ಕರ್ಕೊಂಡ್ ಹೋಗೋರು, ಪಾರ್ಕ್ ಕರ್ಕೊಂಡ್ ಹೋಗು ಅಂದ್ರೆ ಕರ್ಕೊಂಡ್ ಹೋಗೋರು. ನಮ್ಗೆ ಶ್ರಾವಣ ಬೆಳಗೊಳ ನಮ್ಗೆ ಹತ್ರ, ಅಲ್ಲಿ ವಿಂಧ್ಯಗಿರಿ ಚಂದ್ರಗಿರಿ ಅಂತ ಬೆಟ್ಟಗಳಿದೆ. ನಾನು ಅಲ್ಲಿ ಬೆಟ್ಟಕ್ಕೆ ಹೋಗಿ ಕುತ್ಕೊಂಡ್ಬಿಡ್ಬೇಕು ಅಂದ್ರೆ ಅಲ್ಲಿಗೆ ಕರ್ಕೊಂಡ್ ಹೋಗ್ಬಿಟ್ಬಿಟ್ಟು ನಾನ್ ಬರೋ ತನಕ ಅವ್ರು ಕಾಯ್ಕೊಂಡು ಕೂತಿರೋರು. ನನಗೆ ಎಲ್ಲಿ ಸಮಾಧಾನ ಆಗುತ್ತಾ. ಆಮೇಲೆ ಜನ ಓಡಾಡ್ತಿದ್ದಾರೆ, ಮಕ್ಳುಗಳು ಒಂದ್ 25 ಏಜ್ ಅವರೆಲ್ಲ ನನ್ಗೆ ನನ್ ಮಗುನ್ ತರನೇ ಕಾಣೋರು. ಓ ಅವನೇ ಬಂದ್ಬಿಟ್ನಾ, ಅವನೇ ಗೊತ್ತು ನನ್ಗೆ, ಮಣ್ಣಲ್ಲಿ ಹಾಕಿದೀನಿ ಬರಲ್ಲ ಅಂತ ಗೊತ್ತು, ಆದ್ರೂ ಅವನೇ ಬಂದಂಗ್ ಕಾಣೋದು, ಅವನೇ ಬಂದಂಗ್ ಕಾಣೋದು. ಇದೆಲ್ಲ ಭ್ರಮೆ ಭ್ರಮೆ ಅನ್ಕೊಂಡ್ ಆಮೇಲೆ ಬ್ರಹ್ಮಕುಮಾರಿಗೂ ಹೋಗೋದ್ ಬಿಟ್ಟೆ. ಆಮೇಲೆ ಆನಾಪಾನಸತಿ ಧ್ಯಾನದ್ದು ಒಂದಿನ ಪಾಂಪ್ಲೆಟ್ಸ್ ನಮ್ಮ ಮನೆ ಹತ್ರ ಬಿದ್ದಿತ್ತು, ಯಾರೋ ಪ್ರಚಾರ ಮಾಡಿ, ಶಿವು ಅಂದ್ಬಿಟ್ಟು ಬಳ್ಳಾರಿ ಅವ್ರು ಬಂದು ಪ್ರಚಾರ ಮಾಡಿ ಹೋಗಿದ್ರು. ಅಷ್ಟೊತ್ತು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡಿ 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 ಮನೋಜ್ ಮತ್ತೆ ನನ್ಗೆ ಫೋನಲ್ಲಿ ಹೇಳಿ ಹೇಳಿ ಒಂದು ಹದಕ್ ಬಂತಿದ್ದೆ. ಆಮೇಲೆ ಕ್ಲಾಸಸ್ಗೆಲ್ಲ ಕೇಳೋದು, ಯಾರ್ಯಾರು ಎಲ್ರೂ ಕಷ್ಟ ಪಡ್ತಾ ಇದಾರಲ್ಲಪ್ಪ ಇಷ್ಟೊಂದ ಅನ್ಕೊಂಡು ಎಲ್ಲಾರ್ದು ಜೀವನ ಚರಿತ್ರೆಗಳನ್ನ ಕೇಳ್ಕೊಂಡ್ ಆಮೇಲೆ ನಮ್ಮ ಊರಲ್ಲೇ ಆ ಧ್ಯಾನದ್ದು ರವಿ ಸರ್ ಅನ್ಬಿಟ್ಟು ಪಿರಮಿಡ್ ಧ್ಯಾನನ ಹೇಳ್ಕೊಡಕ್ಕೆ ಕೇರ್ಪೇಟೆಗೆ ಬಂದಿದೀವಿ ಅಂತ ಆ ಪಾಂಪ್ಲೆಟ್ಸ್ ಅಲ್ಲಿ ಫೋನ್ ನಂಬರ್ ಸಮೇತ ಇತ್ತು. ನಾನು ತಕ್ಷಣ ನಮ್ಮ ಮಗಳು ಫೋನ್ ಮಾಡಿ, ಅವತ್ತು ಗೌರಿ ಹಬ್ಬ 2021ರಲ್ಲಿ, ಅವಾಗ ನಮ್ಮ ಮಗಳು ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮೀರಾ ಸಾಗರ್ ಅಂತ ಒಬ್ರು ಧ್ಯಾನ ಪರಿಚಯ ಮಾಡಿ, ಶಿವರಾಜ್ ಅನ್ನೋರೆಲ್ಲ ಪರಿಚಯ ಮಾಡ್ತೀರ. ಅಷ್ಟೊತ್ತಿಗೆ ನನ್ಗೆ ಹೇಗ್ ಕುತ್ಕೋಬೇಕು, ಹೇಗ್ ಧ್ಯಾನ ಮಾಡ್ಬೇಕು ಅನ್ನೋದ್ನೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಕಲ್ತ್ಕೊಂಡಿದ್ದೆ. ಅಲ್ಲಿ ಹೋಗಿ ಮಾಡ್ಕೊಂಡು ಧ್ಯಾನದ್ದು ಪರಿಚಯ ಮಾಡ್ಕೊಂಡು, ಅವರೆಲ್ಲ ನಮ್ಮ ಮನೆಗೆಲ್ಲ ಬಂದು 41 ದಿನ ಮಂಡಲ ಧ್ಯಾನ ಎಲ್ಲ ಮಾಡಿದ್ದಾರೆ. ಚಳ್ಳಕೆರೆ ಲಕ್ಷ್ಮಿ ಮೇಡಮ್ ನನಗೋಸ್ಕರ ಎಲ್ಲೆಲ್ಲಿಂದೆಲ್ಲ ನಮ್ಮ ಮನೆಗ್ ಬಂದಿದ್ದಾರೆ ಜನ. ಅದಕ್ಕೆಲ್ಲ ನಾನು ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು. ಅವ್ರು ಹೇಳೋರು, ಅನ್ನಪೂರ್ಣ ಮೇಡಮ್ ಅನ್ನೋರು ಹೇಳೋರು, ಅವ್ರದ್ದು 2 ಮಕ್ಳು 3 ಮಕ್ಳು, ಅಯ್ಯೋ ದೇವ್ರೆ ಇದೇನ್ ಈ ತರ ಇದಾರಲ್ಲ ಎಲ್ರು ಅನ್ಬಿಟ್ಟು ಅವರೆಲ್ಲ ಬಂದು ನನ್ಗೆ ಸಮಾಧಾನ ಮಾಡಿ ಮಾಡಿ ಮಾಡಿ. ಅದು ಹೋಗಲ್ಲ, ಅದು ನಾವು ದೇಹ ತ್ಯಾಗ ಮಾಡೋ ತನಕ ಈ ದುಃಖ ಹೋಗಲ್ಲ. ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿನ ಈ ಧ್ಯಾನ ಕೊಡುತ್ತೆ ನಮ್ಗೆ. ಅತ್ಬಿಡ್ಬೇಕು, ಕಂಟ್ರೋಲ್ ಮಾಡ್ಲೇಬಾರ್ದು. ಅಳು ಬಂದಾಗ ಅತ್ಬಿಡ್ಬೇಕು, ನಗು ಬಂದಾಗ ನಗ್ಬೇಕು. ಈ ಆನಾಪಾನಸತಿ ಧ್ಯಾನಕ್ ಬಂದ್ಮೇಲೆ ಇಲ್ಲಿ ಎಷ್ಟು ಮಕ್ಳಿದ್ದಾರೆ ಅವ್ರೆಲ್ಲರಲ್ಲೂ ನನ್ ಮಗುನ್ ಕಾಣ್ತಾ ಇದ್ದೀನಿ. ನನ್ಗೆ ಅರುಣ್ ಸರ್ ಇರ್ಬೋದು, ನಮ್ಮ ಷಡಕ್ಷರಿ ಇರ್ಬೋದು, ಮುತ್ತು ಇರ್ಬೋದು, ಮನೋಜು, ತುಂಬಾ ಮಕ್ಳು, ಕೃಷ್ಣ, ಗಣೇಶ, ಲೆಕ್ಕನೇ ಇಲ್ಲ ಅಷ್ಟು ಮಕ್ಳು ಅಮ್ಮ 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 ಅನ್ಕೊಂಡು ನನ್ಗೆ ಸುತ್ತ, ಅಮ್ಮ ನಿನ್ ಕೈಯಿಂದ ಕೈ ತುತ್ಕೊಡಮ್ಮ ಅನ್ನೋದು, ನನ್ಗೆ ಕಡ್ತಾಳ್ಗ್ ಹೋದಾಗೆಲ್ಲ ಕರ್ಕೊಂಬರೋದು. ಆಮೇಲೆ ನಮ್ಮ ಮಗಳು ಒಳ್ಳೆ ಚಿತ್ರಕಲಾವಿದೆ, ಡ್ರಾಯಿಂಗ್ ಮಾಡ್ತಾರೆ. ಸರಿ, ಆ ಇದಕ್ಕೆ ಬಂದ್ಬಿಡಿ ಅಮ್ಮ ನೀವು ಪಿರಮಿಡ್ಗೆ ಅಂತ ಅಂದ್ರು. ಗುರುಗಳಿದ್ದಾರೆ, ಗುರುಗಳನ್ನ ಪರಿಚಯ ಮಾಡಿಸ್ಬಿಡಿ ಹಂಗಾರೆ ನಾನ್ ಬಂದ್ಬಿಡ್ತೀನಿ ಅಂತ ಅಂದೆ. ನನ್ ಮಗ್ಳಿಗೆ ಹೇಳ್ದೆ, ಗುರು ದರ್ಶನ ಮಾಡಕ್ ಹೋಗ್ತಾ ಇದೀವಮ್ಮ, ಬರೀ ಕೈಲಿ ಹೋಗೋದ್ ಬೇಡ, ನೀವ್ ಏನ್ ಕೊಡ್ಬೋದು, ಅವ್ರಿಗೆ ಏನ್ ಕೊಟ್ರುನು ಸಾಲಲ್ಲ, ನಾವು ಬೆಲೆ ಕಟ್ಟಕ್ ಆಗಲ್ಲ, ಒಂದು ಬುದ್ಧನ್ ಚಿತ್ರ ಬರ್ದ್ಬಿಡೋಣ, ಸರ್ಗೆ ಕೊಡೋಣ ಅಂತ. ಬುದ್ಧನ್ ಚಿತ್ರ ಬರ್ಕೊಂಡ್ವಿ. ನವೆಂಬರ್ 7ನೇ ತಾರೀಕಿಗೆ ಹೋದ್ವಿ. ಅವ್ರದ್ದು ನವೆಂಬರ್ 11ನೇ ತಾರೀಕಿಗೆ ಅವ್ರದ್ದು ಹುಟ್ಟಿದ ದಿನ. ಆಗ ಮನೋಜ್ ಬನ್ನಿ ಅಮ್ಮ ಪರಿಚಯ ಮಾಡಿಸ್ತೀನಿ ಗುರುಗಳನ್ನ. ಜನ ಸಾಗರ, ಅಷ್ಟು ಜನ. ಇವ್ರು ಗಿರಿಜಾರಾಜನ್ ಕೂಡ ಬಂದಿದ್ರು ಕೊಯಮತ್ತೂರಿಂದ ಅಲ್ಲಿಗೆ ಆ ದಿನ. ಅವರು ನನ್ಗ್ ನೋಡ್ಬಿಟ್ಟು ತಪ್ಕೊಂಡ್ ಹತ್ಬಿಟ್ಟೆ ನಾನು. ಅಲ್ಲಿ ನಮ್ಮ ಚನ್ನಬಸವ ಸರ್ ಎಲ್ರೂ ಸಿಕ್ಕಿದ್ರು. ಈ ದುಃಖದೊಳಗಡೆನೆ ರ್ಯಾಲಿಗೂ ಕೂಡ ಹೋಗಿದ್ವಿ. ರ್ಯಾಲಿಗ್ ಬಂದ್ಬಿಡಿ ನೀವು, ಸರಿ ಹೋಗ್ತೀವಿ ಅಂದ್ರೆ ನಾನು ಏನಾಗಿದ್ದೆ, ಮಾನಸಿಕವಾಗಿ ಊಟ ಮಾಡೋದು, ಕೂತವೇ ಕೂತ್ಕೊಳ್ಳೋದು, ಮಾನಸಿಕವಾಗಿ ಕುಗ್ಗೋಗಿದೆ. 2 kg ಕಡಿಮೆ, 98 kg ಆಗೋಗಿದೆ ಆ ದುಃಖದೊಳಗಡೆ ಎಲ್ಲ ಸೌದೋಗ್ತಾರೆ. ನನ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತಾ ಏನಾಯ್ತಾ ಅಂತ ಗೊತ್ತಿಲ್ಲ, 98 kg ಆಗಿದ್ದೆ. ಕೆಳಗಡೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಾನು ಚನ್ನಬಸವ ಸರ್ ಮೈಸೂರ್ ರ್ಯಾಲಿ ಮಾಡಿದಾಗ ನಿಂತ್ಕೊಂಡೆ ಓಡಾಡ್ಕೊಂಡು ಹಂಗೆ ಹಿಂಗೆ ಬಂದೆ. ಆ ರ್ಯಾಲಿ ಮುಗಿತಿದ್ದಂಗೆ ನನಗೆ ಗೊತ್ತಿಲ್ಲದೆ ಕೆಳಗೆ ಕುತ್ಕೊಬಿಟ್ಟಿದ್ದೆ.
ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು ನನಗೆ. ಸಾರ್ ನಾನ್ ಕೆಳಗಡೆ ಕೂತಿದೀನಿ ಅಂತಾನೆ. ನೋಡಮ್ಮ ಧ್ಯಾನ ಮಾಡಿದ್ರಲ್ಲ ಅದ್ರಿಂದ ಬಂದಿದೆ ಮೇಡಮ್, ಏನು ಇಲ್ಲ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ನಿಮ್ ಮಗ ನಿಮ್ ಜೊತೆಲೇ ಇದ್ದಾನೆ, ದೈಹಿಕವಾಗಿ ಕಾಣಿಸ್ತಾ ಇಲ್ಲ ಅವನು, ಆದ್ರೆ ನಿಮ್ ಜೊತೆಲೇ ಇದ್ದಾನೆ, ನಿಮ್ ಜೊತೆಲೇ ಇದ್ದಾನೆ ಅಂತ ಅವ್ರೆಲ್ಲ ನನ್ಗೆ ಒಂದು ಉರ್ದುಂಬ್ಸಿದ್ರು. ಈಗ್ಲೂ ಹಂಗೆ, ಓ ನನ್ ಜೊತೆಲಿ ಇದ್ದಾನೆ ಅವನು. ನಾನು ಇನ್ನೊಂದು ಕೆಲ್ಸ ಮಾಡಿದ್ದೆ, ಏನು ಅಂದ್ರೆ ನನ್ ಮಗಂಗೆ ಬೆಂಗಳೂರಲ್ಲಿ ಕೆಲ್ಸ ಸಿಕ್ತು, ಬಿಡದಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಟೊಯೋಟಾ ಕಂಪನಿಯಲ್ಲಿ ಕೆಲ್ಸ. ಅವನ್ಗೆ ಬೈಕ್ ಬೇಕು ಅಲ್ಗೆ. ಅಮ್ಮ ಬೈಕ್ ತಗೊಂಡ್ ಹೋಗ್ತೀನಿ ಅಂದ. ನೀನ್ ಇಲ್ಲಿಂದ ಬೈಕಲ್ಲಿ ಹೋಗದ? ಬೈಕಲ್ಲಂತೂ ಖಂಡಿತ ಕಳ್ಸಲ್ಲ ನಾನು. ನಡಿ ಅನ್ಬಿಟ್ಟು ಪಾಂಡುಪುರದ ತನಕ ಬೈಕಲ್ಲಿ ಇಬ್ರು ಹೋಗಿ ಟ್ರೈನ್ಗೆ ಬೈಕ್ ಹಾಕೊಂಡು ನಾನು ಅವನ್ನ ಕರ್ಕೊಂಡೋದೆ. ಟ್ರೈನ್ ಅವ್ರು ಯಾರೋ ಸರ್, ಯಾವ ಊರ್ಗ್ ಹೋಗ್ತಾ ಇದ್ದೀರಾ ನೀವು ಬೈಕ್ ತಗೊಂಡು ಅಂದ್ರೆ, ಬಿಡ್ದಿಗೆ ಅಂದ್ರೆ ನಕ್ಕುದ್ರಂತೆ ಅವ್ರು. ಯಾರಪ್ಪ, ನಮ್ಮ ಅಮ್ಮ ಸರ್ ಹಿಂಗೆ ಬೈಕಲ್ಲಿ ಹೋದ್ರೆ ನಿಂಗೆ ಏನಾರ ಆಗ್ಬಿಡುತ್ತೆ, ಫಾಸ್ಟಾಗಿ ಓಡಿಸ್ಬಿಡ್ತೀಯಾ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ನಮ್ಮಮ್ಮ ಟ್ರೈನಲ್ಲಿ ಕರ್ಕೊಂಡು ಬೈಕ್ನು ಟ್ರೈನ್ಗೆ ಹಾಕಿಸ್ಕೊಂಡು ಕರ್ಕೊಂಬತ್ತವ್ರೆ ಅಂತ. ಆದ್ರೆ ವಿಧಿ ಯಾರನ್ನು ಬಿಡಲ್ಲ. ನಾನು ಅವನ್ನ ಗುಬ್ಬಚ್ಚಿ ತರ ಬಚ್ಚಿಟ್ಕೊಂಡ್ರು ಬಿಡ್ಲಿಲ್ಲ, ನಾನು ಏನೇ ಮಾಡಿದ್ರು ಬಿಡ್ಲಿಲ್ಲ. ಅವ್ರ ಸಮಯ ಬಂದಾಗ ಅವ್ರು ಕರ್ಕೊಂಡ್ ಹೋಗ್ತಾನೆ ಇದ್ರು. ಇದು ಏನು ಅಂದ್ರೆ ನಾವು ತುಂಬಾ ಕೇರಿಂಗ್ ಮಾಡ್ತೀವಲ್ಲ, ಮೋಹ ಇದು ಸರಿ ಹೇಳ್ತಾರಲ್ಲ, ಬಂಧಗಳು. ಇಲ್ಲ ನನ್ ಮಗ ಬೈಕಲ್ಲಿ ಹೋದ್ರೆ ಬಿದ್ದೋಗ್ತಾನೆ, ಬೈಕಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಬೈಕಲ್ಲಿ ಹೋದ್ರೆ ಏನೋ ಆಗಿ ಹೊಟ್ಟೋಗ್ತಾನೆ, ಇಲ್ಲ ಅವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಟ್ರೈನಲ್ಲಿ ಕೂರ್ಸ್ಕೊಂಡು ಬೈಕ್ನೂ ಟ್ರೈನಲ್ಲಿ ಹಾಕಿಸ್ಕೊಂಡು ಹೋದಂತ ವ್ಯಕ್ತಿ ನಾನು. ಅಲ್ಲಿಗೆ ಹೇಳುತ್ತೆ ವಿಧಿ, ನೀನ್ ಏನೇ ಮಾಡಿದ್ರು ನಿನ್ ಜೊತೆಲಿ ಇರಕ್ ಇಷ್ಟೇ ದಿನ ಅವ್ರು ಬಂದಿರೋದು, ಆಮೇಲೆ ನೀನ್ ಯಾವ ಗುಹೆನಲ್ಲಿ ಕೂಡಿಟ್ರು ಇಲ್ಲ ಅನ್ನೋ ಸತ್ಯ ನನ್ಗೆ ಗೊತ್ತಾಯ್ತು. ಆ ಅದೊಂದು ನನ್ಗೆ ಮನವರಿಕೆ ಆಯ್ತು. ಹೌದಲ್ವಾ? ಜೋಪಾನ ಜೋಪಾನ, ಅಯ್ಯೋ ಜೋಪಾನ, ಅಯ್ಯೋ ಜೋಪಾನ ಅಂತಾನೆ ಇರ್ತೀವಿ ನಾವು. ಆ ಜೋಪಾನ ಎಂತದೂ ಇಲ್ಲ. ಅವ್ರು ಎಷ್ಟ್ ದಿನ ಬಂದಿರ್ತಾರೆ ಅಷ್ಟ್ ದಿನ ಜೋಪಾನಾಗೆ ಇರ್ತೀವಿ, ಆಮೇಲೆ ಯಾವ ಜೋಪಾನನು ನಮ್ಮನ್ನ ಕಾಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಧ್ಯಾನಕ್ ಬಂದ್ಮೇಲೆ ನಾನು ಬೇರೆಯವ್ರಿಗೆ ಹಲವಾರು ಉದಾಹರಣೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ದೆ. ಯಾಕೆ ಈ ಮೋಹ? ನಾವು ದುಡ್ಡು 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 ನಿಂದೆ ಓಡ್ತಿರ್ತೀವಿ, ಇನ್ನಷ್ಟು ಕೂಡಿಟ್ರೆ ಇನ್ನಷ್ಟು, ಇನ್ನಷ್ಟು ಕೂಡಿಟ್ರೆ ಇನ್ನಷ್ಟು. ಒಂದ್ ಮನೆ ಕಟ್ಟಿದ್ರೆ ಮಗ ಇರ್ತಾರೆ, ಮನೆ ಕಟ್ಟಿದೀವಿ, ಮಗ ಇರ್ತಾರೆ, ನಮ್ಗೊಂದು ಮಗ ಸೊಸೆಗ್ ಬೇಜಾರ್ ಮಾಡ್ಬಾರ್ದು. ಪುಟಾಣಿ ಮನೆ ಮೇಲೊಂದು ಪುಟ್ಟ ಮನೆ ಕಟ್ಕೊಂಡ್ವಿ, ಮನೆ ಇದೆ ಮಗನೇ ಇಲ್ಲ. ಹೆಂಗ್ ವಿಪರ್ಯಾಸ ಇದು! ಯಾಕಂದ್ರೆ ಮಕ್ಳಿಗೇನೆ ಆಸ್ತಿ ಮಾಡೋದು ನಾವು. ನಾನ್ ತಿಳ್ಕೊಂಡೆ, ಮಕ್ಳಿಗೆ ಆಸ್ತಿ ಮಾಡ್ಲೇಬಾರ್ದು. ಮಕ್ಳಿಗೆ ಒಂದು ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ಈ ಆನಪಾನ ಧ್ಯಾನಕ್ಕೆ ಕರ್ಕೊಂಡ್ ಬಂದು ಕೂರಿಸ್ಬೇಕು ಮಕ್ಳಿಗೆ. ಏನೇನ್ ತಿಳುವಳಿಕೆ ಬೇಕು ಅಷ್ಟೆಲ್ಲ ಹೇಳ್ಕೋಬೇಕು. ನಾವ್ ಆಸ್ತಿ ಮಾಡಕ್ ಹೋಗ್ಬಾರ್ದು, ಮಕ್ಳನ್ನೇ ಆಸ್ತಿ ಮಾಡ್ಬೇಕು. ವಿಧಿ ಮುಂದೆ ನಮಗ್ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರೆ, ಅವ್ರು ಹೆಂಗ್ ಹೋಗ್ತಾರೆ ಅದ್ ನಮ್ಗ್ ಗೊತ್ತಿಲ್ಲ. ಇರಷ್ಟು ದಿನ ಸಂಸ್ಕಾರವಂತನಾಗಿ ಸಾಕ್ಬೇಕು ಅನ್ನೋದು ನಾನ್ ಹೇಳಕ್ ಇಷ್ಟಪಡ್ತೀನಿ. ಆಸ್ತಿ ಮಾಡಿ ಕೂಡಿಟ್ಟು ಏನು ಪ್ರಯೋಜನ ಇಲ್ಲ. ನನ್ಗೆ ಮುಂದೆ ಅಯ್ಯೋ ನನ್ ಮಗ ಆಗ್ತಾನ, ನನ್ ಸೊಸೆ ಆಗ್ತಾಳ, ನಾನು ಹಿಂಗಾದೆ, ನಾನು ಹಂಗಾದೆ, ಇದೆಲ್ಲ ಸುಳ್ಳು. ಏನ್ ನಡಿಬೇಕು ಈ ಪ್ರಪಂಚದಲ್ಲಿ, ನಾವೇನ್ ತಂದಿರ್ತೀವಿ, ನಾವ್ ಹಿಂಗ್ ಬದುಕಿ ಬಾಳಿ ಹೋಗ್ತೀವಿ ಅಂತ ನಾವೇ ಬರ್ಕೊಂಡ್ ಬಂದಿರ್ತೀವಲ್ಲ ನಮ್ ಲೈಫ್ ಸ್ಟೈಲ್ನ ಬುಕ್ಕು. ಆ ಬುಕ್ಕು ಮೊದಲು ಪೇಜಿಂದ ಕೊನೆ ಪೇಜ್ ತನಕ ನಮ್ಮದೇ ಬರವಣಿಗೆ ಆಗಿರುತ್ತೆ, ಯಾರು ಅಲ್ಲಿ ಬರೆಯಲ್ಲ. ಅದ್ರಿಂದ ಮಕ್ಳಿಗೆ ಆಸ್ತಿ ಮಾಡೋದ್ ಬೇಡ, ಮಕ್ಳುನೇ ಆಸ್ತಿ ಮಾಡಿ ಸೊಸೈಟಿಗೆ ಅಂತ ನಾನ್ ಕೇಳ್ಕೊತೀನಿ ಎಲ್ಲಾರ್ನು. ನನ್ ಮಕ್ಳು ಕೂಡ ಸಂಸ್ಕಾರವಂತ್ರೆ, ಏನು ಕೆಟ್ಟ ಅಭ್ಯಾಸ ಆತರ ಏನಿಲ್ಲ. ಯಾಕಂದ್ರೆ ಬೇಗ ಹೋಗ್ಲಿಕ್ಕೆ, ಕೆಟ್ಟವನಾಗ್ಬಿಟ್ಟಿದ್ರೆ ಪರವಾಗಿಲ್ಲ ಬಿಡು ಅನ್ಬೋದಿತ್ತೇನೋ. ತಾಯಿ ಕರುಳು ಅಂದ್ರೆ ಎತ್ತೋರ್ಗೆ ಹೆಗ್ಣ ಮುದ್ದು ಅಂತೀವಿ. ಆದ್ರೆ ಒಂದ್ಸಷ್ಟು ಕಷ್ಟ ಕೊಟ್ಟಿದ್ರೆ ಅವನಿಂದ ಸಾಕಷ್ಟು ಟಾರ್ಚರ್ ಆಗ್ತಿತ್ತು ಅಂದ್ರೆ ಬಹಳ ಮುದ್ದಾಗಿ ಮಾತಾಡೋನು, ಅಂತ ಒಳ್ಳೆ ಪರ್ಸನಾಲಿಟಿ, ಅಷ್ಟು ಒಳ್ಳೆ ವ್ಯಕ್ತಿತ್ವ. ಅವ್ನು ಹೆಂಗೆ ಇದ್ದ ಅಂದ್ರೆ ಹೇಳಕ್ಕೆ ಅಸಾಧ್ಯ. ಅವ್ನು ಹೋಗ್ಲಿಕ್ಕೆ ಆತರ ದೇಹ ತಗೊಂಬಂದಿದ್ನ, ಅಷ್ಟು ಸುಂದರವಾಗಿದ್ನ. ಗೊತ್ತಿಲ್ಲ ನನ್ಗೆ. ದೇಹ ಮೋಹ, ನಾವು ಚೆನ್ನಾಗಿರ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಇದೊಂದ್ ರಥ ಅಲ್ವಾ, ಇದನ್ನ ಕಾಪಾಡ್ಕೋಬೇಕು ನಾವು. ಸುಂದರವಾಗಾರ ಇರ್ಲಿ, ವಿಕಾರವಾಗಾರ ಇರ್ಲಿ, ನಮ್ ದೇಹನ ನಾವು ಕಾಪಾಡ್ಕೋಬೇಕು. ಒಳಗಡೆ ಆತ್ಮ ಪರಮಾತ್ಮ ಇರೋವರೆಗೂ ಈ ದೇಹನ ಆರೋಗ್ಯವಾಗಿ ಇಟ್ಕೊಳ್ಳೇಬೇಕು. ಅಷ್ಟು ನನ್ನ ಅವನ್ನೇ ನೋಡುವೆ, ಎಷ್ಟ್ ಚೆನ್ನಾಗಿದ್ದಾನಲ್ವಾ, ಎಷ್ಟ್ ಚೆನ್ನಾಗಿದ್ದಾನಲ್ವಾ. ಅದಕ್ಕೆ ಅನುಷಾ ಇಷ್ಟಪಟ್ಬಿಟ್ಟು, ಆ ಹುಡುಗಿ ಇನ್ನ ಮದ್ವೆ ಆಗಿಲ್ಲ, ಆಗಲ್ಲ ಕೂಡ. ಯಾಕಂದ್ರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೇಮದಿಂದ ಇದ್ದಂತ ಮಕ್ಳು ಅವರು. ಈಗ್ಲೂನು ಮೊನ್ನೆ ಫೋನ್ ಮಾಡಿದಾಗ ಹತ್ಕೊಂಡು, ಏನು ಅಂದ್ರೆ December 3 ಅವರ ಎಂಗೇಜ್ಮೆಂಟ್ ಆಗಿದ್ದ ದಿನ
ಅದೇ ದಿನ ನಮ್ ಪಾಪು ಹುಟ್ಟಿರೋದು. ಆ ದಿನನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ ದಿನ ನಮ್ ಇಡೀ ಫ್ಯಾಮಿಲಿ ಸಂತೋಷವಾಗಿದ್ದಿದ್ದು ಕಡೇ ದಿನ ಅದು ಡಿಸೆಂಬರ್ 3. ಇನ್ನ ಮಧ್ಯದಲ್ಲಿ ಅದೇ ಅಂದ್ರೆ ಅದೊಂದು ಫಂಕ್ಷನ್ ಮಾಡಿ ಆ ತುಂಬಾ ಹ್ಯಾಪಿಯಾಗಿ ಎಲ್ಲರೂ ಹೊಸ ವಸ್ತ್ರಗಳು ತೊಟ್ಕೊಂಡು ಉಡುಗೆ ತೊಡುಗೆ ತೊಟ್ಕೊಂಡು ಎಂಗೇಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಎಷ್ಟು ಹ್ಯಾಪಿ ಆಗಿದ್ವಿ ಅಂದ್ರೆ ನಮ್ ಸಂತೋಷಕ್ಕೆ ಕೊನೆನೇ ಇಲ್ವೇನೋ ಅನ್ನಂಗೆ ಆ ತರದ್ದು ಆ ದಿನ ನಮ್ ಪಾಪು ಬಂದ್ಲು. ಮತ್ತೆ ಆ ದಿನ ಸಂಭ್ರಮ ಆಚರಣೆ ತರಾನೇ ಆಯ್ತು. ಮತ್ತೆ ಹುಡ್ತಬ್ಬ ಎಲ್ಲ ಅದೇ ವಿಜೃಂಭಣೆಯಿಂದ ಮಾಡ್ಬೇಕಲ್ವಾ. ಆ ದಿನ ಖುಷಿ ಖುಷಿಯಾಗಾಯ್ತು. ಆ ದಿನ ನನ್ ಮಗ ಸಂತೋಷವಾಗಿದ್ದಿನ, ನಾವೆಲ್ಲ ಇಡೀ ಕುಟುಂಬದವರೆಲ್ಲ ಸಂತೋಷವಾಗಿದ್ದಿನ, ಆ ದಿನ ಸಿಹಿ ಊಟ ಮಾಡಿದ್ದಿನ, ಆ ದಿನ ಮತ್ತೆ ಮರುಕಳಿಸಿ ನಮ್ ಪಾಪು ನಮ್ ಮನೆಗ್ ಬಂದ್ರು. ಹಿಂಗಾಗಿ ಈಗ ಆನಾಪಾನಸತಿ ಧ್ಯಾನಕ್ ಬಂದ್ಮೇಲೆ ಎಷ್ಟೊಂದು ಹರಿವು, ಎಷ್ಟೊಂದು ಇದು, ಎಲ್ಲರೊಟ್ಟಿಗೆ ಬಾಂಧವ್ಯ, ಈ ರಕ್ತ ಸಂಬಂಧಿಗಳಲ್ಲ, ಯಾರ್ಯಾರು ಎಲ್ಲಾರು ಅಮ್ಮ ಅಂತಾರೆ, ಪ್ರೀತಿ ಸ್ನೇಹ ಸಂಬಂಧ ಆಗಿದೆ. ಅದೆಲ್ಲ ಸಾಧ್ಯವಾಗಿದೆ ಈ ಧ್ಯಾನಕ್ ಬಂದ್ಮೇಲೆ. ನಾನು ದುರಹಂಕಾರದಲ್ಲಿ ಮಾತಾಡಿದ್ದೆ ಒಂದ್ಸಲ. ನನ್ ಪಾರ್ಲರ್ಗೆ ಬ್ರಹ್ಮಕುಮಾರಿ ಮೇಡಮ್ ಒಬ್ರು ಬಂದು, ಮೇಡಮ್ ಬನ್ನಿ ಮೇಡಮ್ ನೀವು ಎಷ್ಟೊಂದ್ ನಾನು ಸದ್ಗುರು ಜಗ್ಗು ವಾಸುದೇವ್ ಗುರುದು ಫಾಲೋವರ್, ಅವರು ವಚನಗಳನ್ನೆಲ್ಲ ಅವ್ರು ಏನೇನ್ ಮಾತಾಡ್ತಾರೆ ಅದನ್ನೆಲ್ಲ ಕೇಳ್ತಾ ಇರುವೆ. ಅವ್ರು ನೀವು ಆಧ್ಯಾತ್ಮ ಎಷ್ಟು ಇಷ್ಟಪಡ್ತೀರಾ, ಬ್ರಹ್ಮಕುಮಾರಿಗ್ ಬನ್ನಿ ಅಂದ್ರು. ಹೋಗಿ ಮೇಡಮ್ ಬ್ರಹ್ಮಕುಮಾರಿಗೆಲ್ಲ 50 ವರ್ಷ ಆದ್ಮೇಲೆ ಬರ್ತೀನಿ ಬಿಡಿ ಅಂತ ಒಂಥರ ಅಹಂಕಾರದ ಮಾತು ಅದು ನನಗೆ. ಆ ತರ ಅಂದಿದ್ದೆ ಅವ್ರಿಗೆ. 50 ವರ್ಷ ಆಗ್ಬೇಕಲ್ವಾ ಅಲ್ಲಿ ಬರಕ್ಕೆ ಬ್ರಹ್ಮಕುಮಾರಿಗೆ ಧ್ಯಾನ ಅದು ಇದಕ್ಕೆಲ್ಲ, 50 ಆದ್ಮೇಲೆ ಬರ್ತೀನಿ ಬಿಡಿ ಅಂತ. ಅದಕ್ಕೊಂದು ಚಡಿ ಏಟು ಕೊಟ್ಟು ಅಷ್ಟೊತ್ ತನಕ ಕಾಯ್ಬೇಡ ಮುಂಚೆನೆ ಹೋಗು ಅಂತ ಈ ಧ್ಯಾನಕ್ ಕರ್ಕೊಂಡ್ ಬಂದ್ಬಿಟ್ರು ಅಂದ್ರೆ ಒಳ್ಳೆ ಮಾರ್ಗ. ನನ್ನ ಮಗನೇ ನನ್ನ ಗುರು ಅನ್ಕೋತೀನಿ. ಯಾಕಂದ್ರೆ ನಾನು ಅವನ್ ಇದ್ದಿದ್ರೆ ಮತ್ತೆ ಅದೇ ದುಡ್ಡು ಅದೇ ಸಂಪಾದನೆ, ಅಯ್ಯೋ ಅದಕ್ ಇವ್ರ್ ಬೇಕು ಅದಕ್ ಬೇಕು ಅನ್ನೋ ಮಾರ್ಗದಲ್ಲೇ ಹೋಗ್ತಾ ಇದ್ವಿ. ಇವಾಗ ಎಲ್ಲ ಬಿಟ್ಬಿಟ್ಟೆ ನಾನು. ಯಾಕಂದ್ರೆ ದುಡ್ದಿ ಏನ್ ಮಾಡುದ್ವಿ ನಾವು, ಏನ್ ಮಾಡುದ್ವಿ? ಏನೂ ಆಗ್ಲಿಲ್ಲ. ಮನೇಲಿರಕ್ಕೆ ಮನೆ ವಾರಸುದಾರನೇ ಇಲ್ಲ ಅನ್ನೋ ತರ ಪರಿಸ್ಥಿತಿ. ಆವಾಗ ಯೋಚನೆ ಮಾಡಿದಾಗ ನಾನು ಅದಕ್ಕೆ ಹೇಳೋದು, ಆಸ್ತಿ ಬಂದು 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 ಎಲ್ರೂ ಹೋಗ್ತಾ ಇರ್ತಾರೆ, ಆ ಆಸ್ತಿ ಅಲ್ಲೇ ಇರ್ತಾರೆ, ಆ ಮನೆ ಅಲ್ಲೇ ಇರುತ್ತೆ, ಆ ಮನೆ ಒಳಗಡೆ ಇರ್ಬೇಕಾದವ್ರು ಇರಲ್ಲ, ಎಷ್ಟ್ ದಿನ ಇರ್ಬೇಕು ಅಷ್ಟ್ ದಿನ ಇದ್ದು ಹೊರ್ಟೋಗ್ತಾರೆ. ಅದ್ರ ಬದಲು ನಮ್ಮ ಆಧ್ಯಾತ್ಮ ಜೀವನ ಹೇಗಿದ್ದ, ಎಷ್ಟಪ್ಪ ಇದ್ದ ಹೋದ ಅನ್ನಲ್ಲ, ಎಂತ ವ್ಯಕ್ತಿ ಹೋದ ಅನ್ನೋ ತರಕ್ಕೆ ನಾವು ಸಮಾಜಕ್ಕೆ ಹೊರೆ ಆಗ್ಬಾರ್ದು, ಸಮಾಜಕ್ಕೆ ದೊರೆಯಾಗಿ ಬದುಕ್ಬೇಕು ಅಂತ ನನ್ನ ಆಸೆ. 4 ಜನಕ್ಕೆ ಉಪಕಾರ ಮಾಡಕ್ ಆಗ್ಲಿಲ್ವಾ, ಬೇಡ. ಯಾರಿಗೂ ಕಷ್ಟ ಕೊಡೋದ್ ಬೇಡ, ಸುಳ್ಳು ಹೇಳೋದ್ ಬೇಡ, ಮೋಸ ಮಾಡೋದ್ ಬೇಡ, ಅನ್ಯಾಯ ಮಾಡೋದ್ ಬೇಡ. ಇರೋದ್ರಲ್ಲಿ ತೃಪ್ತಿಕರವಾದ ಜೀವನ ಮಾಡ್ಬೇಕು. ಪಕ್ಕದ ಮನೆಯವ್ರು ಏನೋ ಮಾಡಿದ್ರು ಅಂತ ನಾವು ಹೊಟ್ಟೆ ಕಿಚ್ಚು ಮಾಡೋದ್ ಬೇಡ. ಅವ್ರಿಗೂ ಅರಸಿ ಆರೈಸೋಣ, ಸಮೃದ್ಧಿಯಾಗಿರ್ಲಿ ಎಲ್ರುವೆ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋದೊಂದು ಪದಕ್ಕೆ ಅರ್ಥ ಈ ಆನಾಪಾನಸತಿ ಧ್ಯಾನದಲ್ಲಿ ಇರೋರ್ಗೆ ಎಲ್ರಿಗೂ ಗೊತ್ತು. ಎಲ್ರೂ ಅದೇ ತರ ಇದ್ದೀವಿ. ಈಗ ಧ್ಯಾನಕ್ ಬಂದ್ಮೇಲೆ ಸಾಕಷ್ಟು ಪರಿವರ್ತನೆ. ದುಃಖನ ಗೆಲ್ಲೋ ಶಕ್ತಿ ಧ್ಯಾನದಲ್ಲಿದೆ. ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಮಾಡದೇ ಇರೋ ಶಕ್ತಿ ಧ್ಯಾನದಲ್ಲಿದೆ. ಎಂತೆಂತ ಏನ್ ಹೇಳಿ ಬೇಕು ಎಲ್ಲವೂ ಧ್ಯಾನದಲ್ಲಿದೆ. ಆಮೇಲೆ ಮರಣವೇ ಮಧುರ ಅನ್ನೋ ಒಂದು ಶಕ್ತಿ ಧ್ಯಾನದಲ್ಲಿದೆ. ನಾಳೆ ಕರೆದ್ರು ಹೋಗ್ತಾ ಇರೋಣ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ 3 ದಿನದ್ದು ಅಂತ. ಹಂಗಾಗಿ ಆ ಎಲ್ಲರ ಒಡನಾಟ, ಎಲ್ಲರ ಬಾಂಧವ್ಯ, ಎಲ್ಲರ ಒಂದು ಪ್ರೀತಿ ವಾತ್ಸಲ್ಯ ಎಲ್ಲೂ ಇಲ್ಲ. ಆಮೇಲೆ ನಾನು ಈ ಪತ್ರಿಜಿ ಸರ್ ನಾವು ಹೋದಾಗ ಚಿತ್ರಪಟ ಕೊಟ್ವಿ, ಈಸ್ಕೊಂಡ್ರು. ಅವ್ರು ಸುಮ್ನೆ ಅವರ ದೃಷ್ಟಿನ ನನ್ಗೆ ಎದುರ್ಸಕ್ ಆಗ್ಲಿಲ್ಲ. ತೀಕ್ಷ್ಣವಾಗಿ ನೋಡ್ತಿದ್ರು, ತುಂಬಾ ತೀಕ್ಷ್ಣವಾಗಿ ನೋಡ್ತಾ ಇದ್ರು. ಕೈ ಸೆಕೆಂಡ್ ಕೊಟ್ರು. ಆಮೇಲೆ ಸಾಕಷ್ಟು ಬಾರಿ ಅವ್ರ ಕೈಯಿಂದ ಊಟ ತಿಂದಿದೀವಿ. ಒಂದ್ಸಲ ನಮ್ ಮುಂದೆ ಇರೋ ಒಂದು ಹೆಂಗ್ಸ್ಗೆ ಮುಷ್ಟಿ ಇಟ್ಟು ತಲೆಗೆ ಗುದ್ದ್ಬಿಟ್ರು. ನಾನ್ ನಡ್ಗೋದೆ ಅಲ್ಲೇ, ನನ್ಗೂ ಹೊಡೆದ್ ಬಿಡ್ತಾರೇನೋ ಅಂತ. ಅರೆ ನಂಗ್ ಹೊಡಿಲಿಲ್ಲ. ತಟ್ಟೆಗೆ ಅನ್ನ ಬಡ್ಸಿದ್ರು. ನಾನು ಯಪ್ಪ ಒಳ್ಳೆ ಧನ್ಯ ಅದೇ ನಾನು ಅನ್ಕೊಂಡ್ ಬಂದೆ. ಆಮೇಲೆ ಹೇಳಿದ್ರು, ಹೊಡ್ದಿದ್ರೆ ನೀ ಎಲ್ಲ ಹೊಟ್ಟೋಗಿರೋದು ಅಂತ. ಹೌದಾ, ಮತ್ತು ಬೇಡ ಹೋಗ್ ಹೊಡಸ್ಕೊಳ್ಳೋದು, ಅವ್ರಾಗಿದ್ ಹೊಡಿಬೇಕು ಅಂದ್ಬಿಟ್ಟು ಬಂದ್ಬಿಟ್ಟೆ. ನಾನ್ ತಮಾಷೆ ಮಾಡ್ತಾ ಇದ್ರು, ಹೋಗ್ ನಿಂತ್ಕೊಳ್ಳಿ ಇನ್ನೊಂದ್ಸಲ ನಿಮ್ಗೂ ಹೊಡಿತಾರೆ ಅಂತ. ಎಲ್ಲರ ಒಡನಾಟ, ಎಲ್ಲರ ಪ್ರೀತಿ ಬಾಂಧವ್ಯ ಎಷ್ಟ್ರ ಮಟ್ಟಿಗೆ ಸಿಕ್ಕಿದೆ ಅಂದ್ರೆ, ನಾನು ಒಬ್ಬನೇ ಮಗನಲ್ಲಿ ಪ್ರೀತಿ ಕಾಣ್ತಿದೆ. ಈಗ 10 ಮಕ್ಳು ಸಿಕ್ಕಿದ್ದಾರೆ ಇಲ್ಲಿ. ಎಲ್ಲಾರ್ಗೂ ಅರುಣ್ ಸಾಗರ್ ನೋಡಿ, ಅರುಣ್ ಸಾಗರ್ ಅಂತ ಬಂದ್ಬಿಡ್ತು. ಅವ್ರು ಬೇರೆಯವ್ರಿಗೆ ಯಾವ ತರ ಕಾಣ್ತಾರೆ ಗೊತ್ತಿಲ್ಲ, ನನ್ಗೂ ಅವ್ರ ಮಗನ್ ತರನೇ ಕಾಣಿಸ್ತಿದ್ದಾರೆ. ಅರುಣ್ ಸಾಗರ್ ಅಂತಾನೆ ಹೆಸರು ಕೂಗ್ಬಿಟ್ಟೆ. ಅವ್ರ ಏನಾದ್ರು ಅನ್ಕೊಳ್ಳಿ, ಸಾರಿ. ಹಂಗಾಗಿ ಸಾಕಷ್ಟು ಈಗ ಬುಕ್ ಓದಕ್ಕೂ ಟೈಮ್ ಕೊಡ್ತಿರ್ಲಿಲ್ಲ. ನಾನು ಇಲ್ಲಿ ಬಂದು ಬುಕ್ ಓದೋ ಅಭ್ಯಾಸ ಆಯ್ತು.
ನಾನು ಈ ಜಾಸ್ತಿ ಏನು ಓದೇ ಇಲ್ಲ, ಏನೋ ಹಾಡ್ ಬರೀತೀನಿ, ಹಾಡ್ ಹೇಳ್ತೀನಿ, ಏನೆಲ್ಲ ಚೇತರಿಕೆ ಕಾಣಿಸ್ತಾ ಇದೆ. ಆ ಕೃಷ್ಣ ಭಗವಂತ ಅದೆಲ್ಲಿ ಕರ್ಕೊಂಡೋಗ್ ಮುಟ್ಟಿಸ್ತಾರೆ ಅಲ್ಲಿವರೆಗೂ ಧ್ಯಾನ. ಈ ದೇಹ ಇರೋವರೆಗೂ ಧ್ಯಾನ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ನನಗೆ. ಧ್ಯಾನ ಧ್ಯಾನ ಧ್ಯಾನ. ಅದಕ್ಕೆ ನಮ್ ಪಾಪುಗೂ ಧ್ಯಾನ ಅಂತಾನೆ ಹೆಸರಿಟ್ಟಿದೀವಿ. ಮನೆಯೊಳಗೆ ಕೂಗಿದ್ರು ಧ್ಯಾನ ಇರ್ಬೇಕು, ಮನ್ಸಲ್ಲೂ ಧ್ಯಾನ ಇರ್ಬೇಕು, ಎಲ್ಲಾ ಕಡೆನೂ ಧ್ಯಾನಮಯವೇ ಈ ಜಗತ್ತಾಗಿರ್ಬೇಕು. ಎಲ್ಲ ಶಾಕಾಹಾರ ರ್ಯಾಲಿಗಳು ನಾನು ಇನ್ನೊಂದು ಅದೃಷ್ಟ, ನಾವು ನಾನ್ ವೆಜ್ ತಿನ್ನೋ ಅಂತ ಕುಟುಂಬದಲ್ಲಿ ಹುಟ್ಟಿದ್ರುನು ಬರ್ತಿಂದ ನಾನ್ ವೆಜ್ ತಿನ್ನಲ್ಲ ನಾನು. ಮನೆಯವರೆಲ್ಲಾ ಮಾಡ್ಕೊಂಡ್ ತಿಂತಾ ಇದ್ರೆ ನಾನು ಆ ಹೊರಗಡೆ ಹೋಗಿ ಕೂತ್ಕೊಂತಾ ಇದ್ನಂತೆ. ನಮ್ಮಮ್ಮ ಹೇಳೋರು ಅದೇ ಅಭ್ಯಾಸ ಆಗಿ ನಾನು ಮೊಟ್ಟೆ ಕೂಡ ತಿನ್ನಲ್ಲ. ನಮ್ ಮಗಳಿಗೂ ಅದೇ ಅಭ್ಯಾಸ ಬಂತು. ಅವರು ಕೂಡ ಪ್ಯೂರ್ ವೆಜಿಟೇರಿಯನ್. ಕೇಕು ಮುಟ್ದೇ ಇರೋಷ್ಟು. ನಾವು ಬ್ರೆಡ್ ತಿನ್ನಲ್ಲ ಬೇಕ್ರಿದ, ಯಾಕಂದ್ರೆ ಏನು ಅದು ಹದ ಬರ್ಲಿಕ್ಕೆ ಮೊಟ್ಟೆ ಹಾಕಿರ್ತಾರೆ ಅಂತ. ಕೇಕ್ ತಿನ್ನಲ್ಲ, ಬ್ರೆಡ್ ತಿನ್ನಲ್ಲ, ಏನು ತಿನ್ನಲ್ಲ. ಬೆಳ್ಳುಳ್ಳಿನೂ ಎಷ್ಟು ಈಸಿಯಾಗಿ ಬಿಟ್ಬಿಟ್ವಿ. ಬೆಳ್ಳುಳ್ಳಿನೂ ನಾವು ತಿನ್ನಲ್ಲ. 3 ವರ್ಷ ಆಯ್ತು ಬೆಳ್ಳುಳ್ಳಿ ಬಳಸಿ. ಯಾವ್ದೇ ಫಂಕ್ಷನ್ಗೆ ಹೋದ್ರು ಒಂದಿಷ್ಟು ಮಜ್ಜಿಗೆನ ಇಸ್ಕೊಳೋದು ಅಷ್ಟೇ ನಮ್ದು ಊಟ, ಇನ್ನೇನು ಇಲ್ಲ. ಆಮೇಲೆ ನನಗೊಂದ್ ಚಾಲೆಂಜ್ ಹಾಕಿದ್ರು, ಇದು ಮಗು ಪುಷ್ಟಿಯಾಗಿ ಬೆಳಿಬೇಕು ಅಂದ್ರೆ ಆಹಾರ ಈ ತರದ್ ಕೊಡ್ಬೇಕು ಅಂತ. ನಾವೇನು ಕೊಟ್ಟಿಲ್ಲ. ನಮ್ ಮಗಳನ್ನ 5 ತಿಂಗಳಿಗೆ ತಂದು ರ್ಯಾಲಿಲಿ ಕೂರ್ಸುದ್ವಿ ಇಲ್ವಾಲದಲ್ಲಿ. ಎಲ್ರಿಗೂ ಗೊತ್ತು ನಾನು 5 ತಿಂಗಳು ಅಡುಗೆ. 5 ತಿಂಗಳು ಮಗು ಕರ್ಕೊಂಡ್ರೆ ಎಲ್ಲ ಹೇಳೋರು, 5 ತಿಂಗಳು ಮಗು ರ್ಯಾಲಿ ಕರ್ಕೊಂಡ್ ಬಂದಿದ್ದೀರಲ್ಲ. ಏನಿಲ್ಲ, ಯೂನಿವರ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಕಾಪಾಡುತ್ತೆ. ನಮ್ ಕೈಲಿ ಏನು ಇಲ್ಲ. ಅಯ್ಯೋ ಇಷ್ಟ ಬೇಗ ಕರ್ಕೊಂಬಂದ್. ನನಗೆ ನನ್ ಮಗಂದ್ರಲ್ಲೇ ಅನುಭವ ಆಗಿದೆ. ಯಾಕಂದ್ರೆ ಆ ಕಾಪಾಡು ಏನು ಅದೆಲ್ಲ ಏನು ಇಲ್ಲ. ಅವ್ರು ಹೇಗಿರ್ಬೇಕು, ಅವ್ರು ಹೇಗ್ ಬೆಳಿಬೇಕು ಅದನ್ನ ಅವರೇ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತಾರೆ. ನಾವೊಂದ್ ಎಚ್ಚರಿಕೆಯ ಆಗಿ ಜೊತೆಲಿ ಇರ್ಬೇಕು. ಅವ್ರು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಂದಷ್ಟು ಚಿಕ್ಕದಾಗಿ ತಿದ್ದಕ್ಕಷ್ಟೇ. ಅವ್ರು ಏನ್ ತಂದಿದ್ದಾರೆ ಅದ್ರಂತಾನೆ ಮಕ್ಳಾಗ್ಲಿ ಎಲ್ಲಾರು ಬೆಳ್ಕೊಂಡೇ ಹೋಗ್ತಾರೆ. ಅದು ನನ್ನ ಅನುಭವಕ್ಕೆ ಬಂದಿರೋದು. ನಾನ್ ವೆಜ್ ಇಂದ ನಾವು ಬಿಡ್ಬೇಕಾ ತಿನ್ಬೇಕಾ ಅದು ಒಳ್ಳೆ ಟೆನ್ಷನ್ನೇ ಇಲ್ಲ ನಮ್ಗೆ. ಹಂಗಾಗಿ ನಮ್ಗೆ ಯಾರು ಬಲವಂತನೂ ಮಾಡಲ್ಲ, ನಮ್ಗೆ ಹಿಂಸೆನೂ ಆಗಿಲ್ಲ ಅದು. ಕೆಲವೊಂದ್ ಜನ ಮೊಟ್ಟೆ ಇದು ವೆಜಿಟೇರಿಯನ್ ಮೊಟ್ಟೆ ತಿನ್ಬೋದಲ್ಲ ಹಂಗೆ ಹಿಂಗೆ ಅಂತ ಕ್ವಶನ್ ಮಾಡ್ತಾರೆ. ನಾನು ಒಂದೇ ಮಾತು ಹೇಳ್ದೆ ಅವ್ರಿಗೆ, 5 ಮೊಟ್ಟೆ ತನ್ನಿ, ನಾನು 5 ಕಾಳು ತರ್ತೀನಿ. ನಮ್ ಕಾಂಪೌಂಡ್ ಹತ್ರ ಜಾಗ ಇದೆ. ನೀವು ಮೊಟ್ಟೆ ನೆಡಿ, ನಾನು ಕಾಳು ನೆಡ್ತೀನಿ. ನೀವು ನೀರ್ ಹಾಕಿ, ನಾನು ನೀರ್ ಹಾಕ್ತೀನಿ. ನಿಮ್ ಮೊಟ್ಟೆ ಚಿಗುರಿದ್ರೆ ಆ ಮೊಟ್ಟೆ ಇಸ್ಕೊಂಡ್ ತಿಂತೀನಿ ಅಂತ. ಎಲ್ಲಿಂದ ಸಾಧ್ಯ ಮೊಟ್ಟೆ ಚಿಗ್ರಕ್ಕೆ? ಈ ತರದೊಂದು ಉತ್ತರ ಕೊಟ್ಟೆ ನಾನು ಅವ್ರಿಗೆ. ಈ ಉತ್ತರ ನಮ್ಗೆ ವಂಶಿ ಕಿರಣ್ ಸರ್ ಅನ್ನೋರು ಒಂದ್ ಬುಕ್ಕಲ್ಲಿ ಬರ್ದಿದ್ರು, ಮೊಟ್ಟೆ ಭೂಮಿಯಿಂದ ಬರಲ್ಲ ಅಂತ. ಹಂಗಾಗಿ ನನ್ಗೆ ಅದ್ರದ್ದು ತಿಳುವಳಿಕೆ ಇತ್ತು. ಅವಾಗ ಕೆಲವ್ರೆಲ್ಲ ಹೌದಲ್ವಾ, ಮೊಟ್ಟೆ ಹೆಂಗ್ ಸಸ್ಯಾಹಾರಿ, ಪ್ರಾಣಿಗಳು ಹೊಟ್ಟೆಯಿಂದ ಬರೋ ಮೊಟ್ಟೆ ಸಸ್ಯಾಹಾರ ಆಗಕ್ಕೆ ಹೆಂಗ್ ಸಾಧ್ಯ ಅಂತ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದೆ ನಾನು ಅಂತ ಖುಷಿ ಆಯ್ತು. ಸಾಕಷ್ಟು ರ್ಯಾಲಿಗಳು, ವಿಜಯಪುರ ತನಕ ರ್ಯಾಲಿಗೆಲ್ಲ ಹೋಗಿದೀವಿ. ರ್ಯಾಲಿಯಲ್ಲಿ ಭಾಗವಹಿಸಿದಾಗ ಆ ಅನುಭವ, ಒಂದು ಒಡನಾಟ ತುಂಬಾ ಅದ್ಭುತವಾದ ಅನುಭವ. ಆಮೇಲೆ ನನಗೊಂದ್ಸಲ ನಮ್ಮ ಮನೆಯ ಮುಂದೆನೆ ದೊಡ್ಡ ಪಾರ್ಕ್ ಇದೆ. ನನಗೆ ಪತ್ರಿಜಿ ಸರ್ದು ಬರ್ತ್ಡೇ ಇತ್ತು ಅವತ್ತು. ಆ ದಿನ ಒಂದು ಗಿಡ ನೆಡೋಣ, ನನ್ಗೆ ಮೊದ್ಲಿಂದ ಗಿಡಗಳ್ ನೆಡೋ ಹುಚ್ಚು. ಅವತ್ತೊಂದು ನೇರಳೆ ಮರದ್ದು ಒಂದ್ ಸಣ್ಣ ಸೊಸಿನ ತಗೊಂಡ್ ಹೋಗ್ಬಿಟ್ಟು ಪಾರ್ಕ್ ಅಲ್ಲಿ ನೆಟ್ಬಿಟ್ ಬರ್ಬೇಕಾದ್ರೆ ಒಂದು ಸರಿಯಾದ ಗಾತ್ರದ್ದು ಮರ ಇತ್ತು. ಯಾಕೋ ನನ್ಗೆ ಅದನ್ನ ಹಗ್ ಮಾಡ್ಬೇಕು ಅನ್ನಿಸ್ತು. ಇದನ್ನ ಸಾಕಷ್ಟು ಕಡೆ ಹೇಳಿದೀನಿ ನಾನು. ಆ ಅದನ್ನ ಮುದ್ ಮಾಡಿ, ಪಾ ನೀನು ಎಷ್ಟೊಂದು ಎಲ್ಲಾರ್ಗು ನೆರಳು ಕೊಡ್ತೀಯ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇರಕ್ಕೆ ನೆಲೆ ಕೊಡ್ತೀಯ. ಬಿದ್ದೋದ್ರೆ ಬಿದ್ದಿದ್ದು ಒಣಗಿದ್ದು ಕಟ್ಗೆ ಎಲ್ಲ ಸೌದೆ ಆಗುತ್ತೆ. ನೀನ್ ಮತ್ತೆ ಇಷ್ಟು ದಪ್ಪದ್ದು ಗಾತ್ರದ್ದು ಮನೆ ಕಟ್ಟಕ್ಕೆಲ್ಲ ಉಪಯೋಗಿಸ್ತಾರೆ. ನೀನ್ ಎಷ್ಟೆಲ್ಲ ಉಪಯೋಗಕ್ಕೆ ಬರ್ತೀಯ. ನಾವೇನ್ ಉಪಯೋಗಕ್ಕೆ ಬರ್ತೀವಿ? ಈ ದೇಹ ಸುಟ್ಟಿದ್ರೆ ಬೂದಿ ಆಗೋಗುತ್ತೆ. ಆ ಬೂದಿ ತಗೊಂಡ್ ಹೋಗ್ಬಿಟ್ಟು ನೀರಿಗೆ ಬಿಡ್ತಾರೆ. ನಮ್ಮಿಂದ ಏನೂ ಉಪಯೋಗ ಇಲ್ವಲ್ಲಪ್ಪ. ನೀನ್ ಎಷ್ಟೊಂದು ಉಪಯೋಗಕ್ಕೆ ಬರ್ತೀಯ, ನೀನ್ ಏನು ಬಯಸ್ತೇನೆ ಎಲ್ಲವನ್ನೂ ಕೊಡ್ತೀಯ ಅಂತ ಹಗ್ ಮಾಡ್ದೆ ನಾನು ಅದನ್ನ. ಬೆಳಿಗ್ಗೆ 8 ಗಂಟೆಗೆ ಹಗ್ ಮಾಡ್ದೆ, ಸಂಜೆ 6:30ಗೆ ಆ ಮರ ಬಿದ್ದೋಯ್ತು. ಏನು ಇಲ್ಲ, ಸುಮ್ನೆ ಬಿದ್ದೋಗ್ಬಿಡ್ತು. ನಾನು ಗಾಬರಿ ಆಗ್ಬಿಟ್ಟೆ. ಎಷ್ಟು ದೊಡ್ಡ ಮರ ಅಂದ್ರೆ ಆ ಮರ ಬಿದ್ದೋಗ್ಬಿಡ್ತು. ನಂಗೆ ಜೀವ ಎಲ್ಲ ನಡುಗ್ಬಿಡ್ತು. ನಾನು ತಕ್ಷಣ ಕೇತಪ್ಪ ಸರ್ಗೆ ಕಾಲ್ ಮಾಡ್ದೆ. ಸರ್, ನಮ್ ಮನೆ ಹತ್ರ ಹಿಂಗೊಂದ್ ಮರ ಇತ್ತು, ಆ ಮರ ನಾನ್ ಹಿಂಗ್ ಮಾಡ್ದೆ, ಹಂಗ್ ಬಿದ್ದೋಯ್ತು ಅಂತ. ಅಯ್ಯೋ ಸುಮ್ನೆ ಇರಿ, ನೀವ್ ಏನು ಗಾಬರಿ ಮಾಡ್ಕೊಂತಿದ್ಯಮ್ಮ, ಏನು ಇಲ್ಲ, ಆ ಮರಕ್ ನೀನ್ ಮುಕ್ತಿ ಕೊಟ್ಟಿದೀಯಾ ಅಂತ ಅಂದ್ರು. ಹೆಂಗೆ ಸರ್ ಅಂದೆ.
ನೀನ್ ಹಗ್ ಮಾಡ್ಬೇಕು ಅಂತ ಅದ್ ಎಷ್ಟ್ ವರ್ಷದಿಂದ ಕಾಯ್ತಾ ಇತ್ತೋ, ನೀನ್ ಹಗ್ ಮಾಡಿದ ತಕ್ಷಣ ನೋಡಮ್ಮ ಅದು ಆ ಯಾವ್ದೋ ಒಂದು ಜನ್ಮದಲ್ಲಿ ಮರ ಆಗ್ ನಿಂತಿತ್ತು, ಅದಕ್ ಮುಕ್ತಿ ಕೊಟ್ಟಿದೀಯ ಅಂತ. ನಮ್ಮನೇಲಿ ತಮಾಷೆ ಮಾಡಿದ್ರು, ನಮ್ಮನ್ನ ಯಾರನ್ನಾರು ಮುಟ್ಬೇಡ ಕಣವ ನೀನ್ ಬಂದಿ ನಾವು ಬಿದ್ದೋಗ್ಬಿಡ್ತೀವಿ ಅಂತ. ಆಮೇಲೆ ಇನ್ನೂ ಒಂದು ಉದಾಹರಣೆ ಕೊಟ್ರು. ಕೃಷ್ಣ ಪರಮಾತ್ಮನ ಅಮ್ಮ ಇದು ಗುಂಡು ಕಲ್ಲು ಕಟ್ಟಿರ್ತಾರಂತೆ. ಅವ್ರ ಮನೆ ಹತ್ರ 2 ಮರಗಳಿರುತ್ತೆ. ಆ ಗುಂಡ್ಕಲ್ನ ಎಳ್ಕೊಂಡ್ ಬಂದು ಆ ಮರಕ್ಕೆ ಅವ್ರು ತಾಕಿಸ್ದಾಗ ಅವರು ಋಷಿ ಮುನಿಗಳಾಗ್ತಾರಂತೆ. ಯಾವ್ದೋ ಶಾಪದಿಂದ ಮರವಾಗಿ ನಿಂತಿರ್ತಾರಂತೆ. ಅದನ್ನು ಕೂಡ ಉದಾಹರಣೆ ಕೊಟ್ರು. ಕೃಷ್ಣನ್ ಕೆಲ್ಸ ಮಾಡ್ಬಿಟ್ಟಿದ್ದೀರಲ್ಲ ನೀವು, ನೋಡಿ ಆ ಮರ ಎಷ್ಟು ವರ್ಷದಿಂದ ನೀವು ಹಗ್ ಮಾಡ್ಲಿ ಅಂತ ಕಾಯ್ತಾ ನಿಂತಿತ್ತು ಅಂತ. ಅದೊಂದು ರಿಯಲಿ ಅನುಭವ ಅದು ನನಗೆ. ಸಾಕಷ್ಟು ಅನುಭವಗಳು ಹೇಳ್ತಾ ಹೋದ್ರೆ ಸಾಕಷ್ಟು, ಕೊನೆನೇ ಇಲ್ಲ. ಅಷ್ಟೊಂದೆಲ್ಲ ನಾವ್ ಒಂದೊಂದ್ಸಲ ಅನ್ಕೋತಿದ್ದೀವಿ, ಬೇರೆಯವ್ರಿಗೆ ಹೇಳಿದ್ರೆ ಹುಚ್ರ ಇವ್ರು ಅನ್ಕೋತಾರೆ. ಧ್ಯಾನಿಗಳಿಗೆ ಮಾತ್ರ ಅರ್ಥ ಆಗೋದು, ಧ್ಯಾನಿಗಳ ಮನ್ಸು. ಈ ತರದ್ದೆಲ್ಲ ಘಟನೆ. ಆಮೇಲೆ ನಾವ್ ಹೆಂಗ್ ಕಾಣ್ತೀವೋ ಗೊತ್ತಿಲ್ಲ, ನಾನು ಬಸ್ಸಲ್ಲಿ ಹೋದ್ರೆ ಕಂಡಕ್ಟರ್ ಸೀಟ್ ಕೊಟ್ಟಿ ಕೂರಿಸ್ತಾರೆ. ನಾನು ಅನ್ಕೋತಾ ಇರ್ತೀನಿ, ಹೆಂಗ್ ಕಾಣಿಸ್ತಿದೀವಿ ಇವ್ರ ಕಣ್ಗೆ ನಾವು ಅಂತ. ಬನ್ನಿ ಮೇಡಮ್ ಕುತ್ಕೊಳ್ಳಿ ಅಲ್ಲೆಲ್ಲೋ. ಒಟ್ಟಲ್ಲಿ ನಾನು ಹ್ಯಾಪಿ ಜರ್ನಿ ಅಂತ ನಾನು ಹೇಳ್ಕೊಂಡೆ ಮನೆಯಿಂದ ಆಚೆಗೆ ಹೋಗೋದು. ನಾನು ಹೋಗ್ತಾ ಇರೋ ಪ್ರಯಾಣ ಸುಖವಾಗಿರ್ಲಿ ಅಂತ ಪತ್ರಿಜಿನ ನೆನೆಸ್ತೆ ನಾನು ಆಚೆಗೆ ಹೋಗಲ್ಲ. ಅವ್ರು ನನ್ ಜೊತೆಲೇ ಇರ್ತಾರೆ ಅಂತಾನೆ. ಇನ್ನೊಂದ್ ವಿಚಾರ ಹೇಳ್ಬೇಕು. ಈಗ ನರಸೀಪುರದಲ್ಲಿ ಪದ್ಮಾ ಮೇಡಮ್ ಗೊತ್ತು ಇದು. ನರಸೀಪುರದಲ್ಲಿ ಮದ್ವೆ ಆಯ್ತಾ ಇತ್ತು. ನಾನು ಮೈಸೂರಿಂದ ಬರ್ತಾ ಇದ್ದೆ. ಮನೋಜ್ ಕಾಲ್ ಮಾಡ್ದೆ, ಮನೋಜ್ ಬರ್ತಾ ಇದ್ದೀನಿ ಕಣಪ್ಪ ಅಂತ. ಆಯ್ತಮ್ಮ ಆಟೋ ಹಿಡ್ಕೊಂಡ್ ಬಂದ್ಬಿಡಿ ಅಂತ ಅಂದ. ನನ್ಗೆ ನೋವಾಗ್ಬಿಡ್ತು. ನನ್ ಮಗ ಆಗಿದ್ರೆ ಬೈಕ್ ತರ್ತೀನಿ ಅಲ್ಲೇ ಇರಮ್ಮ ಅನ್ನೋನು. ನೋಡಿ ಯಾರೋ ಮಕ್ಳು ಯಾರೋ, ನನ್ಗೆ ಯಾಕೆ ಅವ್ನ್ ಬೈಕ್ ತರ್ತಾನೆ, ಬಂದ್ಬಿಡಮ್ಮ ಆಟೋದಲ್ಲಿ ಅಂದ. ಆಮೇಲೆ ನಾನ್ ಜಬರ್ದಸ್ತ್ ಮಾಡ್ತಿದ್ದೆ ನನ್ ಮಗ ಅಂದ್ರೆ, ಆಟೋದಲ್ಲಿ ಯಾಕೋ ಬರ್ಲಿ ಗಾಡಿ ತಗೊಂಬಾ ಅಂತ. ಇಷ್ಟೇ ಅಲ್ವಾ ಲೈಫು ಅಂತ ಅನ್ಕೊಂಡು ಕಣ್ಮುಚ್ಕೊಂಡ್ಬಿಟ್ಟಿದೀನಿ. ನನಗೆ ನರಸೀಪುರ ಬಿಟ್ಟು ಬಸ್ಸು ಮುಂದೆ ಹೊರಟೋಗಿದೆ ಗೊತ್ತೇ ಇಲ್ಲ. ವೈಟ್ ಅಂಡ್ ವೈಟ್ ಹಾಕೊಂಡು ಡ್ರೆಸ್ ಅಲ್ಲಿ ಪತ್ರಿಜಿ ಅವರು ಮುಂದೆ ಸೀಟ್ ಕೂತ್ಕೊಂಡು ಹಿಂಗ್ ತಿರುಗ್ದಂಗ್ ಆಯ್ತು. ನಾನು ಆ ವ್ಯಕ್ತಿನೇ ಇಟ್ಕೊಂಡ್ಬಿಟ್ಟೆ, ಪತ್ರಿಜಿ ಅವರೇ ಅಂತ ಇಟ್ಕೊಂಡ್ಬಿಟ್ಟು ಆಮೇಲೆ ಇದು ನರಸೀಪುರದಲ್ಲಿ ಇಳಿಬೇಕಿತ್ತು ನಾನು ಅಂತ ಅಂದೆ. ನರಸೀಪುರ ಬಿಟ್ಟು ಆಗ್ಲೇ 5-6 ಕಿಲೋಮೀಟರ್ ಬಂದ್ಬಿಟ್ಟಿದೀವಲ್ಲಮ್ಮ ಅಂತ ಅಂದ್ರು. ಆದ್ರೆ ಪತ್ರಿಜಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ಕೊಳ್ಳೇಗಾಲ ಹೊರಟೋಗ್ತಾ ಇದ್ನೋ ಏನೋ ಗೊತ್ತಿಲ್ಲ. ನರಸೀಪುರ ಬಿಟ್ರೆ ಕೊಳ್ಳೇಗಾಲನೇ. ಆಮೇಲೆ ಡ್ರೈವರ್ನ ಕೇಳಿ ಅಂದ. ಡ್ರೈವರ್ ಹತ್ರ ಹೋಗಿ ಕೇಳಿದಾಗ ಅವ್ರು ಏನು ಮಾತಾಡ್ಲಿಲ್ಲ. ರಿಟರ್ನ್ ಮತ್ತೆ ಟಿಕೆಟ್ ಹರ್ದು, ನೋಡಿ ಇಲ್ಲಿ ಮೂಗೂರು ಅಂತ ಬರುತ್ತೆ, ಅಲ್ಲಿ ನಿಲ್ಲಿಸ್ತೀನಿ, ಅಲ್ಲಿ ಇಳ್ಕೊಂಡ್ ಹೋಗಿ ಅಂತ ಅಂದ್ರು. ಮತ್ತೆ 10 ಕಿಲೋಮೀಟರ್ ಆಚೆಗೆ ಹೊರಟೋದ್ವಿ. ಅಲ್ಲಿ ಇಳಿಸ್ಬಿಟ್ಟು ಅವ್ರು ಹೋದ್ರು. ಅವ್ರು ಯಾರು ಗುರ್ತು ಪರಿಚಯನೇ ಇಲ್ಲ. ನೋಡಿ ಹಿಂಗ್ ಬಂದ್ಬಿಟ್ಟಿದೀನಿ ನಾನು ಅವಾಗ ಹನುಮಾನ್ ವ್ರತ ಮಾಡ್ತಾ ಇದ್ದೆ, ಸ್ಲಿಪ್ಪರ್ ಕೂಡ ಹಾಕ್ತಾ ಇರ್ಲಿಲ್ಲ, ಬರೀ ಕಾಲಲ್ಲೇ ಹೋಗಿದ್ದೆ. ಅವ್ರು ಕೇಳಿದ್ರು ಏನಮ್ಮ ಸ್ಲಿಪ್ಪರ್ನು ಕಳ್ಕೊಂಬಂದ್ರ ಅಂತ. ಇಲ್ಲ ಅಣ್ಣ ನಾನು ಸ್ಲಿಪ್ಪರ್ ಈಗ ಹಾಕ್ತಾ ಇಲ್ಲ ಅಂದಾಗ, ಆಯ್ತಮ್ಮ ನಿಮ್ ಮಗ ಬರೋ ತನಕ ನಾವ್ ಇಲ್ಲೇ ಕಾಯ್ಕೊಂಡಿರ್ತೀವಿ, ನಿಮ್ ಮಗಂಗ್ ಫೋನ್ ಮಾಡಿ ಅಂದ್ಬಿಟ್ರು ಅವ್ರು. ನನಗೆ ಯಾವ ಮಗಂಗ್ ಫೋನ್ ಮಾಡ್ಲಪ್ಪ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಮನೋಜ್ಗೆ ಹೇಳ್ದೆ, ಈ ತರ ಬಂದ್ಬಿಟ್ಟಿದೀನಿ ಕಣಪ್ಪ ಅಂತ. ಅಮ್ಮ ಎಲ್ಲೂ ಹೋಗ್ಬೇಡಮ್ಮ, ಅಲ್ಲೇ ಇರು, ನಾನ್ ಬಂದ್ ಕರ್ಕೊಂಡ್ ಬರ್ತೀನಿ ಅಂತ ಅಂತ ಅಂದ. ಆಮೇಲೆ ಇಲ್ಲಿ ಬಸ್ಸು ಸಿಗಲ್ಲ, ಅವ್ರಿಗೆ ಕಾಲ್ ಮಾಡಿ ಅಂತ ಅವರೇ ಮಾಡ್ಕೊಟ್ರು ಕಾಲ್ನ, ಅಂಗಡಿಯವರೇ ಮಾಡ್ಕೊಟ್ರು. ಮನೋಜು ಕಾರ್ ತಗೊಂಡ್ ಬಂದ. ನಾನು ಮನೋಜ್ಗೆ ಹೇಳ್ದೆ, ಮನೋಜ್ ನೀನ್ ನನ್ನ ಬರ್ತೀನಿ ಅಂದಿದ್ಕೆ ಆಟೋದಲ್ಲಿ ಬಂದ್ಬಿಡಮ್ಮ ಅಂದೆ. ನನ್ ಬರೀ ಬೈಕ್ ಕನಸ್ಕೊಂಡಿದ್ದೆ ಮನೋಜ್ ಜೊತೆ ಕುತ್ಕೊಂಡ್ ಹೋಗ್ಬೇಕು ಅಂತ. ನೋಡು ಪತ್ರಿಜಿ ಸರ್ ಕಾರೇ ಕರ್ಸಿದ್ರು. ನೀನ್ ಬೈಕ್ ಆಸೆ ಮಾಡ್ತಿದ್ಯಾ, ಇರು ಕಾರೇ ಕಳಿಸ್ತೀನಿ ಅಂತ. ನಮ್ ಜೊತೆಲಿ ಪತ್ರಿಜಿ ಸರ್ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಜವಾಗ್ಲೂ ಇದು ಎಂತ ಅನುಭವ ಅಂದ್ರೆ ನಂಗೆ ಮೈ ರೋಮಾಂಚನ ಆಗುತ್ತೆ. ಇಂಥದ್ದೆಲ್ಲ ಘಟನೆಗಳು ನಡೆಯುತ್ತಲ್ಲ ಅಂತ. ಸಾಕಷ್ಟು ಅನುಭವಗಳು. ನಮ್ ಪಾಪುಗೆ ಹುಟ್ಟಿದ ತಕ್ಷಣ ಇದು ಬ್ರೀತಿಂಗ್ ಏರುಪೇರು ಆಯ್ತು ಅಂತ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ 3-4 ದಿನ ಆ ಆಗ್ಬಿಡುತ್ತೆ, ಇಲ್ಲಿ ಇರಿಸ್ಕೊಳ್ಳೋದು 5-6 ದಿನ ಆಗುತ್ತೆ ಅಂತ ಹೇಳಿದ್ರು. ಆಲ್ರೆಡಿ 2 ದಿನ ಆಗೋಗಿತ್ತು. ನಾನ್ ಮನೋರಮಾ ಮೇಡಮ್ ಕಾಲ್ ಮಾಡ್ದೆ, ಮೇಡಮ್ ಮಗು ಕೊಡ್ತಾನೆ ಇಲ್ಲ, ದಿನಕ್ಕೆ ಮಗು ಸೀರಿಯಸ್ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಂದಾಗ, ನೋಡಮ್ಮ ಟೆಲಿಪತಿ ಒಂದು ಹೇಳ್ಕೊಡ್ತೀನಿ, ನೀವು ಅದ್ರಂತೆ ಅಫರ್ಮೇಶನ್ ಮಗುಗೆ ಕಳ್ಸಿ, ನಾಳೆ 4 ಗಂಟೆ ಅಷ್ಟರಲ್ಲಿ ಮಗು ಬಂದು ತಾಯಿ ಮಡ್ಲಕ್ ಸೇರುತ್ತೆ ಅಂತ ನೀವು ಕುತ್ಕೊಂಡು ಧ್ಯಾನ ಮಾಡಿ ಅಂದ್ರು. ನಾನು ಒಂದು ಹಾಸ್ಪಿಟ್ಲಲ್ಲೇ ಒಂದ್ ಬೆಡ್ ಮೇಲೆ ಕುತ್ಕೊಂಡು ತುಂಬಾ ಸೀರಿಯಸ್ ಆಗಿ ಆತರ ಧ್ಯಾನ ಮಾಡಿದಾಗ ಅವ್ರು ಹೇಳಿದ್ ಕರೆಕ್ಟ್ ಆಗಿ ನಾಳೆ 4 ಗಂಟೆಗೆ ಮಗು ಬಂದು ಅಮ್ಮನ್ ಮಡ್ಲು ಸೇರ್ತು. ಅದೊಂದ್ ಮಿರಾಕಲ್. ಇಂಥವ್ ತುಂಬಾ
ನೆನೆಸ್ಕೊಂಡ್ ಹೇಳ್ಬೇಕಾಗುತ್ತೆ. ಸಾಕಷ್ಟು ಅನುಭವಗಳು ಈ 3 ವರ್ಷದಲ್ಲಿ. ಎಲ್ಲರ ಒಡನಾಟ, ಪ್ರೀತಿ, ಬಾಂಧವ್ಯ. ನಾನ್ ತಪ್ಪು ಬರಿತಿದ್ದೀನೋ ಸರಿ ಬರಿತಿದ್ನೋ ಗೊತ್ತಿಲ್ಲ. ಹಾಡುಗಳು ಬರೆಯೋದು, ನಾನು ಏನ್ ಜಾಸ್ತಿ ಓದೇ ಇಲ್ಲ. ನನ್ ಕನ್ನಡ ಅಕ್ಷರಗಳು ನನ್ಗೆ ಹೆಂಗ್ ನಾನ್ ಬರ್ದಿರೋದ್ ನನ್ಗೆ ಅರ್ಥ ಆಗ್ಬೇಕು ಹಂಗ್ ಬರ್ಕೊಂಡಿರ್ತೀನಿ. ಈ ಎಲ್ಲರ ಪ್ರೀತಿ ವಾತ್ಸಲ್ಯ. ಪಿರಮಿಡ್ ಶಕ್ತಿ ಕಟ್ತಾಳ್ಗ್ ಹೋದ್ವಿ, ಅಲ್ಲಿ ಒಂದು ಕೈಲಾಸಕ್ಕೆ ಹೋದಂತ ಅನುಭವ. ಅಲ್ಲಿ ಆ ಅಮೃತದಂತ ಊಟ ಪತ್ರಿಜಿಯವ್ರ ಕೈಯಿಂದ ತಿಂದಿರೋದ್ ನಮ್ ಭಾಗ್ಯ ಹೇಳ್ಬೇಕು ಅಂತ ಅಂದ್ರೆ. ಬೇಕಂತಾನೆ ಲೈನಲ್ಲಿ ನಿಂತ್ಕೊಂಡು ಹೋಗಿ ಹಾಕಿಸ್ಕೊಳ್ಳೋ 2ನೇ ಸಲನು ಎಷ್ಟೇ ಕ್ಯೂ ನಿಂತಿದ್ರುವೆ. ಬಡ್ಸವ್ರು ಏನು ಇಲ್ಲ, ಅವ್ರು ಏನು ಬೇಜಾರು ಇಲ್ಲ, ಏನು ಇಲ್ಲ, ಬಡ್ಸ್ಕೊಡೋರು ಊಟನ. ಅವ್ರ ಕೈಯಿಂದ ಪ್ರಸಾದ ತಿಂದಿದೀವಿ. ಈ ಈ ದೇಹ ಈ ಭೂಮಿ ಮೇಲೆ ಇರೋವರಿಗೂ ಧ್ಯಾನ ಪ್ರಚಾರ, ಸತ್ಸಂಗ, ಸ್ವಾಧ್ಯಾಯ ಬಿಟ್ಟು ಬೇರೆ ಏನು ಇಲ್ಲ ಮೇಡಮ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಟೈಮ್ ಆಯ್ತಾ ಏನೋ ಗೊತ್ತಿಲ್ಲ. ಮತ್ತೆ ನಿಮ್ಮ ಒಂದು ಮಗುನು ಕೂಡ ಒಂದು ಹುಟ್ಟಿದಬ್ಬ ಎಲ್ಲಿ ಮಾಡಿದ್ರಿ, ಹೇಗ್ ಮಾಡಿದ್ರಿ ಅದನ್ನ ಎಲ್ಲರೂ ಹುಟ್ಟಿದಬ್ಬನ ಒಂದ್ ದೊಡ್ಡ ಚೌಟ್ರಿಲೋ ಅಥವಾ ಯಾವ್ದಾರ ಒಂದ್ ತಗೊಂಡ್ ಮಾಡ್ತಾರೆ. ನನ್ಗೇನ್ ಅನ್ನಿಸ್ತು, ಇಲ್ಲ ಪಿರಮಿಡ್ ಅಲ್ಲಿ ಮಾಡೋಣ. ಯಾರು ಮಾಡಿಲ್ವಂತೆ ಇಲ್ಲಿ ತನಕ. ಮೈಸೂರಲ್ಲಿ ಕಾವೇರಿ ಪಿರಮಿಡ್ ಅಲ್ಲಿ ಮಾಡ್ಬೇಕು ಅನ್ನೋದೊಂದು ಸಂಕಲ್ಪ ಇತ್ತು. ಆ ನನ್ಗೆ ಇಲ್ಲಿ ಅಮೌಂಟು ಹೇಳಲೇಬೇಕು. ನನ್ನ ಹತ್ರ ಇದ್ದಿದ್ದು ಬರೀ 15,000 ರೂಪಾಯಿ ಮಾತ್ರ. 15,000 ರೂಪಾಯಿ ಪಿರಮಿಡ್ ಅಲ್ವಾ ಆಗೋಗುತ್ತೆ ಅನ್ನೋದೊಂದು ಇದಕ್ ಬಂದ್ವಿ. ಅದ್ ಹೆಂಗ್ ಆಯ್ತೋ ಲಾಸ್ಟ್ಗೆ 80,000 ಆಯ್ತು ದುಡ್ಡು. 80,000 ಅದ್ದೂರಿಯಾಗಿ ಮಗುಂದು ವರ್ಷದ್ದು ಸೆಲೆಬ್ರೇಷನ್ ಆಯ್ತು. ಚೆನ್ನಾಗಿತ್ತು. ಅದಕ್ಕಿಂತ ಮುಂಚೆ ನಾವು ಅವಳು 8ನೇ ತಾರೀಕು ಮಾಡಿದ್ವಿ, ಭಾನುವಾರ ಸಿಗ್ಲಿ ಅಂತ. 3ನೇ ತಾರೀಕು ಗೋಶಾಲೆಗೆ ಹೋಗಿದ್ವಿ. ಇಲ್ಲಿ ಪಾಂಡುಪುರದ ಹತ್ರ ಧ್ಯಾನ ಚೈತ್ರ ಗೋಶಾಲೆ ಅಂತಿದೆ. ನಾನ ಇದನ್ನು ಕೂಡ ಹೇಳ್ಬೇಕು. ಆ ಹಸು ಕಂದಮ್ಮಗಳು 1 ದಿನದ್ದು ಕರು, 4 ದಿನದ್ದು ಕರುನ ತಾಯಿಯಿಂದ ಬೇರೆ ಮಾಡಿ ತಗೊಂಡೋಗ್ಬಿಡ್ತಾರೆ. ಅಲ್ಲಿ ಹಾಲು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕೊಡ್ತಾರೆ. ನಾವ್ ಇಷ್ಟೊಂದ್ ಕಠೋರ ಆಗ್ಬಿಟ್ವಾ, ಇಷ್ಟು ಕಠಿಣ ಹೃದಯಗಳಾಗ್ಬಿಟ್ವಾ ನಾವು. ತಾಯಿಯಿಂದ ಕರುನ ಬೇರೆ ಮಾಡಿ, ಗಂಡ್ ಕರು ಆದ್ರೆ ಹಂಗ್ ಮಾಡೋದು, ಹೆಣ್ಕರು ಆದ್ರೆ ಮಾಡಲ್ವಂತೆ. ಆ ಕರುನ ಅದಕ್ಕೆ ಈ ಜನ್ಮದಲ್ಲಿ ಮಾಡಿದ್ದು ಇನ್ನೊಂದ್ ಜನ್ಮದಲ್ಲಿ ನಾವು ತೀರ್ಸಕ್ ಬರ್ತೀವಿ. ಮಕ್ಳಿಲ್ದೇನೆಯೋ ಇನ್ನೊಂದ್ ಕಷ್ಟ ಪಟ್ಕೊಂಡೋ ಈ ತರ ಹುಟ್ಟಿ ಹೋಗೋ ಮಕ್ಳು ಈ ತರ ನೋನ ಅನ್ಭವ್ಸಕ್ ಬರ್ತೀವಿ ಅಂತ ನನ್ಗ ಅನ್ನಿಸ್ತಾ ಇದೆ. ಯಾಕಂದ್ರೆ ಒಂದು ಮೂಕ ಪ್ರಾಣಿನ ಅದು 20 ದಿನ ಹೇಳಿದ್ರು ಮೇಡಮ್, ಹುಟ್ಟಿದ ಕರುನ ಗೋಣಿ ಚೀಲದಲ್ಲಿ ಹಾಕೊಂಡ್ ಬಂದ್ ತಂದಿಟ್ಬಿಟ್ಟು ಹೊಟ್ಟೋಗ್ತಾರೆ ಮೇಡಮ್. ಕೆಲವೊಂದು ಇರ್ತವೆ, ಕೆಲವೊಂದು ಸತ್ತೋಗ್ತವೆ ಮೇಡಮ್. ತುಂಬಾ ಬೇಜಾರಾಗುತ್ತೆ ಅಂತ. ನಾವೊಂದ್ 10 ನಿಮಿಷ ನಾವ್ ಮಕ್ಳು ಮರೆ ಆದಾಗ ಈ ತರ ಆದಾಗ ಎಷ್ಟು ಗೋಳಾಡ್ತೀವಿ. ಆ ಮೂಕ ಹಸು ಅದೇನ್ ತಪ್ಪು ಮಾಡಿದೆ, ಅದು ಏನು ಅಬ್ಬಬ್ಬಾ ಅಂದ್ರೆ ಒಂದ್ಸಲಿ 1 ಕಾಲ್ ಲೀಟರ್ ಹಾಲು ಕುಡಿತದ. ದಯವಿಟ್ಟು ನಾನು ಎಲ್ಲಾ ಸೆಷನ್ ಅಲ್ಲೂ ಇದನ್ನೇ ಬೇಡ್ಕೋತೀನಿ. ಯಾರು ರೈತ ಬಾಂಧವ ಇದ್ದೀರೋ, ಯಾರು ರೈತರು ಬಾಂಧವಕ್ಕೆ ಹತ್ರವಾಗಿರೋರು ಇದ್ದೀರೋ, ಹಸು ಸಾಕಿರೋರ್ನ ನೋಡಿ ದಯವಿಟ್ಟು ಒಂದ್ ತಿಂಗ್ಳು ಹಾಲು ಕುಡಿಸಿ ಕೊಟ್ಬಿಡಿ. ಆಮೇಲೆ ಅದನ್ನ ಕೊಲ್ಲೋರ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ದಯವಿಟ್ಟು ಕೊಡ್ಬೇಡಿ ಅಂತಾನೆ ನಾನು ಎಲ್ಲಾರ ಹತ್ರ ಮನವಿ ಮಾಡ್ಕೋತಾ ಇದ್ದೀನಿ. ನನ್ಗೆ ತುಂಬಾ ದುಃಖ ಆಯ್ತು ಆ ಕರುಗಳನ್ನ ನೋಡಿ. ಮುದ್ದು ಕಂದಮ್ಮಗಳು. ನಾವು ಗೋವಿನ ಹಾಡ್ ಕೇಳ್ತೀವಿ, ಗೋಮಾತೆ ಅಂತ ಪೂಜೆ ಮಾಡ್ತೀವಿ, ಸಂಕ್ರಾಂತಿ ಬರ್ತಾ ಇದೆ, ಎಳ್ಳು ಬೆಲ್ಲ ತಿನ್ನಿಸ್ತಿದೀವಿ. ಆದ್ರೆ ಮಾಡ್ತಿರೋದೇನು? ಆ ಗಂಡ್ ಕರುಗಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಗೋಶಾಲೆಗ್ ಬಿಸಾಕ್ಬಿಡೋದು. ಬದುಕ್ತವೋ ಇಲ್ವೋ ಗೊತ್ತಿಲ್ಲ. ಹಾಲಿಲ್ಲ ಅವಕ್ಕೆ. ಆ 1 ಕಾಲ್ ಲೀಟರ್ ಹಾಲ್ ಮಾರ್ಕೊಂಡು ಅದೆಷ್ಟು ಸಂಪಾದನೆ ಮಾಡ್ಬೋದು ನಮ್ ರೈತರು? ಬೇಡ, ದಯವಿಟ್ಟು ಕೇಳ್ಕೊಂತೀನಿ. ನಿಮ್ಗೆ ಹತ್ರದವ್ರ ಪ್ರತಿ ಒಬ್ಬ ಕುಟುಂಬದ ಹಿಂದೆ ಒಬ್ಬ ರೈತ ಇದ್ದೇ ಇರ್ತಾನೆ, ನನಗ್ ಗೊತ್ತು ಅದು. ಎಲ್ಲರೂ ಅವ್ರಿಗೆ ಮನ ಮುಟ್ಟುವಂತೆ ಹೇಳಿ. ಗಂಡ್ಕರು 1 ತಿಂಗ್ಳು ಸಾಕ್ಬಿಟ್ಟು ಕೊಟ್ರೆ ಇಸ್ಕೊಂತಾರೆ. ಅದನ್ನ ದಯವಿಟ್ಟು ಈ ತರ ಅಮ್ಮನಿಂದ ಕರುನ ದೂರ ಮಾಡ್ಬೇಡಿ. ಅದು ಮುಂದೆ ಶಿಕ್ಷೆಯಾಗಿ ನಮ್ಗೆ ಬರುತ್ತೆ ಅಂತ ನನ್ಗ ಅನ್ಸುತ್ತೆ. ಅದು ಕಂದಮ್ಮ ಅದ್ ಮುದ್ದಾಗಿರುತ್ತೆ, ಅದ್ ನೋಡಕ್ಕೆ ಚಂದ. ಆ ಹಾಲುಗಲ್ಲದ ಸುಳೆ ಕರುಗಳು ಸಾಕಿ ಕೊಟ್ಬಿಡಿ, ಅವ್ರು ನೋಡ್ಕೋತಾರಂತೆ. ನಿಮಗ್ ಗಂಡ್ ಕರು ಇಷ್ಟ ಇಲ್ವಾ, ಕೊಟ್ಬಿಡಿ. ಆದ್ರೆ 20 ದಿನ ಹಾಲು ಕುಡಿಯಕ್ಕೆ ಅವಕಾಶ ಮಾಡ್ಕೊಡಿ. ಆ 1 ಕಾಲ್ ಲೀಟರ್ ಹಾಲು ಮಾರಿ ಮನೆ ಮೇಲ್ ಮನೆ ಏನ್ ಕಟ್ಟಲ್ಲ ಯಾರುನು. ದಯವಿಟ್ಟು ರೈತರು ಇಷ್ಟು ಕಠಿಣ ಹೃದಯಗಳಾಗ್ಬೇಡಿ ಅಂತ ನಾನು ಸಾಕಷ್ಟು ಕಡೆ ಕೇಳ್ಕೊಂಡಿದೀನಿ. ಇದನ್ನ ಸಾಕಷ್ಟು ಜೂಮ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಇದನ್ನೇ ನಾನು. ಎಲ್ರು ಇದನ್ನೊಂದು ಯಾರೇ ಕ್ಲಾಸ್ ಮಾಡ್ಲಿ, ಯಾರೇ ಅಕ್ಕಪಕ್ಕದವ್ರು ಹಾಲು ಇಸ್ಕೊಂತೀವಿ, ಹಾಲ್ ಮಾರಕ್ ಬರ್ತಾರಲ್ಲ, ಅವ್ರಿಗೆ ಹೇಳಿ 1 ತಿಂಗ್ಳು ಹಾಲು ಕುಡ್ಸಿ. ಅದಕ್ಕೆ 1 ಕಾಲ್ ಲೀಟರ್ ಹಾಲಿಂದ ಏನೂ ಆಗಲ್ಲ. ಅದು ಒಂದ್ಸಲಿಗೆ ಹೀರ್ಕೊಳ್ಳೋದೆ 1 ಕಾಲ್ ಲೀಟರ್ ಹಾಲಂತೆ. ಅದ್ರ ಮೇಲೆ ಕುಡಿಯಕ್ ಆಗಲ್ವಂತೆ ಅದಕ್ಕೆ.
ಬೆಳಿಗ್ಗೆ ಸಂಜೆ 2 ಟೈಮ್ ಅದ್ ಕುಡ್ಕೊಳ್ಳುತ್ತೆ ಅಷ್ಟೇ, ಇನ್ನೇನ್ ಜಾಸ್ತಿ ಕುಡಿಯಲ್ಲ. 20 ದಿನ ಹಾಲ್ ಕುಡಿದ್ ಕರುನ ತಗೊಂಡೋಗ್ಬಿಟ್ಟು ಗೋಶಾಲೆಗ್ ಬಿಟ್ರೆ ಅವ್ರು ಇಸ್ಕೊಂತಾರೆ. ನಾನು ಯಾರ್ಯಾರಿಗೋ ಹ್ಮ್ ಆ ಸಂಬಂಧಿಕರನ್ನೆಲ್ಲ ಕರೆದು ಊಟ ಚೆನ್ನಾಗಿರೋರ್ಗೆ ಅದ್ದೂರಿ ಊಟ ಹಾಕೋ ಬದ್ಲು ನಮ್ಮ ಮಗುನ ಆ ದಿನ ನಾವು ಗೋಶಾಲೆ ಕರ್ಕೊಂಡ್ ಹೋಗಿದ್ವಿ. ಈ ತರ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಾವು 100 ರೂಪಾಯಿ ದುಡಿದ್ರೆ ಅದ್ರಲ್ಲಿ 1 ರೂಪಾಯಿ ಎತ್ತಿಡೋಣ, 10 ರೂಪಾಯಿ ಎತ್ತಿಡೋದ್ ಬೇಡ. 1 ರೂಪಾಯಿ ಎತ್ತಿಡೋಣ ಗೋಶಾಲೆಗೋಸ್ಕರ. ಆ ಹಸು ಕಂದಮ್ಮಗಳಿಗೆ ಒಂದಷ್ಟು ಹುಲ್ಲು ಮೇವು ಆಧಾರ ಆಗುತ್ತೆ. ನಿಜವಾಗ್ಲೂ ಈ ತರದವೆಲ್ಲ ನೋಡ್ಬೇಕು. ನಾನು ಇದನ್ನ ಎಂದೂ ನೋಡಿರ್ಲಿಲ್ಲ. ಇವಾಗ ಇದನ್ನೆಲ್ಲ ನೋಡ್ತಾ ಇದ್ದೀನಿ ಅಂದ್ರೆ ನಾನು ಇವಾಗ ನಿಜವಾಗ್ಲೂ ಸತ್ಯದ ಮಾರ್ಗದಲ್ಲಿ ಇದ್ದೀನಿ ಅನ್ಕೋತಾ ಇದ್ದೀನಿ. ಇದನ್ನೆಲ್ಲ ನೋಡ್ದಾಗ ಪ್ರಪಂಚ ಏನೆಲ್ಲ ಇದೆ, ಎಷ್ಟೆಲ್ಲ ಇದೆ, ಎಂತ ಸ್ವಾರ್ಥಿ ಮನುಷ್ಯರು ನಾವು. ಅದೇ ನಾನು ಇಲ್ಲಿ ಒಂದು ಹಾಡು ಕೂಡ ಬರ್ದಿದ್ದೀನಿ ಅದನ್ನ. ಆ ಈ ಹೆಣ್ಣು ಹೊಟ್ಟೆಯಲ್ಲಿ ಹೆಣ್ಣು ಹುಟ್ರೆ ಅಬಾಷನ್ ಮಾಡೋ ನಾವು, ಅದೇ ಹಸು ಹೊಟ್ಟೆಯಲ್ಲಿ ಗಂಡು ಹುಟ್ಟಿದ್ರೆ ಅದನ್ನ ಸಾಯಿಸ್ತೀವಿ. ನಾವು ಮನುಷ್ಯರು ನಮ್ಗೆ ಹೆಂಗೆ ಅನುಕೂಲ ಬೇಕು ಆ ತರ ಜೀವನ ಮಾಡಕ್ ನೋಡ್ತೀವಿ. ಅದರಿಂದ ಯಾರಿಗ್ ನೋವಾದ್ರೂ ಚಿಂತೆ ಇಲ್ಲ, ಯಾರಿಗೆ ಲಾಸ್ ಆದ್ರೂ ಚಿಂತೆ ಇಲ್ಲ, ಯಾರ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಭ್ರೂಣ ಹತ್ಯೆನು ಮಹಾಪಾಪ, ಇದ್ರ ಬಗ್ಗೆನೂ ಹೇಳ್ತಾ ಇರ್ತೀನಿ. ಹೆಣ್ಣು ಶಕ್ತಿ. ನಮ್ ಪತ್ರಿಜಿ ಅವರು ಹೆಣ್ಣಿನ ಬಗ್ಗೆ ಎಷ್ಟು ಒಲವಿಟ್ಟಿದ್ದಾರೆ. ಮಹಿಳಾ ಮಹಾಚಕ್ರ ಧ್ಯಾನ ಅಂತ ಮಹಿಳೆ ಬಗ್ಗೆ ಅಪಾರವಾದ ಗೌರವ ಇಟ್ಟಿದ್ದಾರೆ. ಆ ಪತ್ರಿಜಿ ಅವ್ರ ಹತ್ರ ತಿಳ್ಕೊಳ್ಳೋದು ತುಂಬಾ ತುಂಬಾ ಇದೆ. ಅವರು ರಿಯಲಿ ಇಲ್ಲ ಅಲ್ಲ, ಇದಾರೆ, ನಿಜ ಇದಾರೆ. ಅವರಿಂದ ತಿಳುವಳಿಕೆ ಎಷ್ಟು ತಗೋತಾ ಇರ್ತೀವಿ ಅಷ್ಟು ಒಳ್ಳೇದು. ಕುತ್ಕೊಂಡ್ ಕೇಳಿದ್ರೆ ಎಲ್ಲಾನು ಹೇಳ್ತಾ ಇರ್ತಾರೆ ಅವರು. ಹಿಂಗಿರ್ಬೇಕು 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 ಅಂತ ಹೇಳ್ತಾ ಇರ್ತಾರೆ. ನಾವ್ ಇದೆಲ್ಲವನ್ನು ಬರೀ ಧ್ಯಾನ ಮಾಡಿದ್ರೆ ಸಾಲ್ದು. ನನ್ ಪ್ರಕಾರ ಕುತ್ಕೊಂಡ್ ಕಣ್ಮುಚ್ಕೊಂಡ್ರೆ ಸಾಲ್ದು. ಸೊಸೈಟಿಲಿ ಏನ್ ಆಗ್ತಾ ಇದೆ, ನಾವ್ ಬೇರೆಯವ್ರಿಗೆ ಬುದ್ಧಿ ಹೇಳೋದ್ ಬೇಡ, ನಮಗ್ ನಾವು. ನಮ್ ಮನೇಲೆ ಯಾವ್ದೋ ಒಂದು ಹೆಣ್ಮಗು ಪ್ರೆಗ್ನೆಂಟ್ ಆದ್ರು ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ಬೇಕು ಅದನ್ನ ನಾವು? ಯಾವ ಮಾತೆ ಬರ್ತಾಳ, ಮಗು ಗಂಡು ಬರುತ್ತಾ ಹೆಣ್ ಬರುತ್ತಾ ಸ್ವೀಕಾರ ಮಾಡಕ್ ರೆಡಿ ಇರ್ಬೇಕು. ನಾವು ಭ್ರೂಣ ಹತ್ಯೆ ಮಾಡಿ ಸರಿ ಹೇಳ್ತಾ ಇರ್ತಾರೆ ಗರ್ಭದ್ದು ಮಾಡಿದ್ರೆ ಕ್ಷಮೆ ಕೇಳಿ ಅಂತ. ನಾನು ಗುಡಾಕೇಶ ಧ್ಯಾನದಲ್ಲಿ ಕುತ್ಕೊಂಡ್ ಕೇಳ್ತಾ ಇದ್ದೀನಿ. ಅದನ್ನ ಕ್ಷಮೆ ಕೇಳ್ಕೊಳ್ಳೋಣ. ಕ್ಷಮೆನೆ ಕೇಳ್ಕೊಳ್ದೇ ಇರೋ ರೀತಿ ನಡ್ಕೊಂಡ್ರೆ ಇನ್ನೂ ಒಳ್ಳೇದಲ್ವಾ? ದಯವಿಟ್ಟು ಗರ್ಭಪಾತ ಮಾಡ್ಸೋದು ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ಇದೆ ಸೊಸೈಟಿಲಿ. ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋಣ, ಬೇರೆಯವ್ರನ್ನ ಸರಿ ಮಾಡದ್ ಬೇಡ. ನನಗೆ ಮಗು ಬೇಕು ಯಾವ್ದೋ ಒಂದು, ಇಲ್ಲ ಅದು ಆಗ್ದೇ ಇರೋ ತರ ನೋಡ್ಕೋಬೇಕು ನಾವು. ಒಂದು ಧರೆಗೆ ಆ ಜೀವ ಬರ್ದೇ ಇರೋ ತರ ನೋಡ್ಕೋಬೇಕು. ಬುದ್ಧಿ ಕೊಟ್ಟಿದಾರಲ್ವಾ ಭಗವಂತ ನಮ್ಗೆ. ಒಂದು ಕನ್ಸೀವ್ ಬೇಕಾ, ಆಗ್ಲಿ, ಬೇಡ್ವಾ, ಅದನ್ನ ತಡೆಗಟ್ಟಿ ಆ ಭ್ರೂಣ ಬಂದ್ಮೇಲೆ ಅದನ್ನ ಸಾಯಿಸೋದು ಎಷ್ಟು ಸರಿ? ನನಗೆ ಬಹಳ ನೋವಾಗುತ್ತೆ. ನಾನು ಅದ್ರ ಬಗ್ಗೆ ಒಂದು ಶೈಲಿಯಲ್ಲಿ ಹಾಡು ಕೂಡ ಬರ್ದಿದ್ದೀನಿ. ಮಾಡಬೇಡಿ ಮಾಡಬೇಡಿ ಲಿಂಗ ಪತ್ತೆಯ, ಮಾಡಬೇಡಿ ಮಾಡಬೇಡಿ ಭ್ರೂಣ ಹತ್ಯೆಯ ಅಂತ. ತಾಯಿ ಮಾತೆ ಶಾರದೆ, ತಾಯಿ ಲಕ್ಷ್ಮಿ, ತಾಯಿ ಶಾರ್ವರಿ ದೇವಿ, ತಾಯಿ ಕಾಳಿಕಾಂಬೆಗೆ ಅಡ್ಬೀಳೋ ನಾವು ಹೆಣ್ಣೊಟ್ಟೆಲಿ ಹೆಣ್ಣನ್ ಯಾಕೆ ಸ್ವೀಕಾರ ಮಾಡಕ್ ರೆಡಿ ಇಲ್ಲ? ಯಾಕೆ ರೆಡಿ ಇಲ್ಲ ನಾವು? ನಾವು ಧ್ಯಾನ ಬಂಧುಗಳು, ನಮಗ್ ಗೊತ್ತಾಗುತ್ತೆ. ಆದ್ರೆ ಧ್ಯಾನ ಬರ್ದೇ ಇರೋರು ಆಚೆ ಇರ್ತಾರಲ್ವಾ. ಭ್ರೂಣ ಹತ್ಯೆ ಮಾಡಿ ಕ್ಷಮೆ ಕೇಳ್ಕೊಳ್ಳೋ ಬದ್ಲು ಮಾಡದೇ ಇದ್ರೇನೆ ಒಳ್ಳೇದಲ್ವಾ ಅಂತ. ನಾನು ಗೊತ್ತಿದ್ದೋ ಗೊತ್ತಿಲ್ದೆ ಆದಂತ ಅನಾಹುತಕ್ಕೆ ನಾವು ಹೊಣೆದಾರರಲ್ಲ. ದಯವಿಟ್ಟು ಇವೆಲ್ಲವನ್ನು ಧ್ಯಾನ ಬಂದ ಮೇಲೆನೆ ಇದು ಅರಿವು ಅನ್ನೋದೇ ಇದು. ಭ್ರೂಣ ಹತ್ಯೆ ಮಾಡೋದಿರ್ಬೋದು, ಪ್ರಾಣಿ ಹಿಂಸೆ ಮಾಡೋದಿರ್ಬೋದು, ಒಂದ್ ಜೀವನ ಕೊಲ್ಲು ತಿನ್ನೋದು ಎಷ್ಟು ಕರ್ಮ ಅದು. ನಮ್ಗೆ ಒಂಚೂರು ಅಡಿಗೆ ಮಾಡುವಾಗ ಕುಕ್ಕರ್ ತಾಕುದ್ರೆ ಹಾ ಅಂತ ತರಕಾರಿ ಹೆಚ್ಚಿ ಒಂಚೂರ್ ಚಾಕು ಇಲ್ಲಿಗೆ ತಾಕ್ಬಿಟ್ರೆ ಪ್ರಾಣ ಹೋದಂಗ್ ಆಗ್ತಿವಿ. ಆ ಆ ಸುಳೆ ಕಂದಮ್ಮಗಳನ್ನ ತಂದು ಕತ್ ಕುಯ್ಯೋದ್ರಲ್ಲಿ ಎಷ್ಟು ಇದೆ ನೋವು, ಎಷ್ಟು ಸಂಕಟ ಇದೆ. ಅದು ಎಷ್ಟು ಒದ್ದಾಡುತ್ತೆ, ಅದಕ್ ಮಾತಾಡಕ್ ಬರಲ್ಲ. ಆ ನೋವು ಎಷ್ಟಿದೆ, ಅದು ಸಂಕಟ. ಆ ಚರ್ಮ, ನಮ್ಗೆ ಯಾಕೆ ಚರ್ಮ ರೋಗ ಬರ್ತಾ ಇದೆ? ಯಾಕೆ ಚರ್ಮ ಸುಲಿತಾ ಇದಾರೆ ಪ್ರಾಣಿಗಳದ? ಗತ ಜನ್ಮದ ಕರ್ಮಗಳು ಇವೆಲ್ಲ. ಚರ್ಮ ಸುಲೆ ಚರ್ಮ ರೋಗ. ಯಾಕೆ ಈ ಮಗು ಆಗ್ತಾ ಇಲ್ಲ? ಪ್ರಾಣಿ ಹಿಂಸೆ ಮಹಾಪಾಪ. ಗರ್ಭಚೀಲನ ಕೊಂದು ಬೇಯಿಸಿ ತಿನ್ನೋದು, ಮಕ್ಳಾಗಲ್ಲ. ಯಾಕೆ ಕಿಡ್ನಿ ಫೇಲ್ ಆಗ್ತಾ ಇದೆ? ಏನೋ ಇದು ಹೃದಯ ಭಾಗ ರುಚಿ ಕತ್ತರಿಸಿ ತಂದ್ರೆ ಎದೆ ಚಕ್ಕೆ ಅಂತೆ. ನಾನು ಎಲ್ಲಾನು ಕೇಳಿದೀನಿ. ಪ್ರತಿ ಪ್ರಾಣಿ ಅಂಗಾಂಗಕ್ಕೂ ಹೆಸರುಗಳನ್ನ ಇದಕ್ಕೇನಂತಾರೆ ಇದಕ್ಕೇನಂತಾರೆ. ಕಾಲ್ ಸೂಪು, ಕೈ ಸೂಪು. ನಮ್ ಕಾಲೇ ನಿಂತೋಗಿದೆ ಈಗ. ಕಾಲ್ಗಳು ಬರ್ತಾ ಇಲ್ಲ ಎಷ್ಟೋ ಜನಕ್ಕೆ. ಕಾಲ್ ಸೂಪ್ ಕುಡಿಬೇಕು, ಹೌದು. ಕೈ ಸೂಪ್ ಕುಡಿಬೇಕು. ಇದೆಲ್ಲಾನು ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ ಮೇಡಮ್, ಕೊನೆನೇ ಇಲ್ಲ. ನಾವ್ ಬರೀ ಧ್ಯಾನ ಮಾಡಿದ್ರೆ ಸಾಲ್ದು. ಕೈ ಕಟ್ಟಿ ಕಣ್ ಮುಚ್ಚದಾಗ್ಲೆ ಜ್ಞಾನೋದಯ ಆಗ್ತಾ ಇರುತ್ತಲ್ಲ, ಅವೆಲ್ಲ ರಿವೈಂಡ್ ಆಗ್ತಾ ಇರುತ್ತೆ. ಪ್ರಾಣಿಗಳನ್ನ ಕೊಲ್ಬೇಡಿ, ಭ್ರೂಣ ಹತ್ಯೆ ಮಾಡ್ಬೇಡಿ,
ಹಸು ಕರುಗಳನ್ನ ಗೋಶಾಲೆಗೆ ಬಿಡಕಿನ ಮುಂಚೆ ಅಮ್ಮನ ಹತ್ರ ಹಾಲು ಕುಡಿಯಕ್ ಬಿಡಿ. ಎಷ್ಟು ಅಳುತ್ತೆ. ಹಾಲ್ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಆ ಕರುಗೆ ಹಾಲೇ ಬೇಕು, ಹುಲ್ ತಿನ್ನಲ್ಲ ಅಷ್ಟು ಬೇಗ ಅದು. 20 ದಿನ ಹಾಲ್ ಕುಡ್ಸಿ. ರೈತರು ಬಾಂಧವರಲ್ಲಿ ಕೇಳ್ಕೊಬೇಕಿದ್ನೆಲ್ಲ ನಾವು. ಯಾಕಂದ್ರೆ ಕಸ ತಿಂದು ಹಾಲ್ ಕೊಡುತ್ತೆ, ಎಂಜಲು ಬಾನಿ ತಿನ್ನುತ್ತೆ, ಅದು ನಮ್ಗೆ ಅಮೃತ ಹಾಲ್ ಕೊಡುತ್ತೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲವನ್ನು ತಿನ್ನುವ ನಾವು ಕರು ಆ ಕಂದಮ್ಮನ್ನ ತಗೊಂಡೋಗ್ಬಿಟ್ಟು ಅಮ್ಮನಿಂದ ದೂರ ಮಾಡೋದು ಪಾಪದ ಕೆಲ್ಸ ಅಲ್ವೇ? ಇದ್ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ನೋಡ್ಲಿ, ಇದೆಲ್ಲವನ್ನು ನೋಡ್ಲಿ ಅಂತಾನೆ ನಾನು ಆಸೆ ಮಾಡ್ತೀನಿ. ತಿಳ್ಕೊಳ್ಳಿ. ಗಂಡಸ್ರುಗಿಂತ ಮನೇಲಿ ಮಹಿಳೆ ಹೆಂಗಸರುಗಳು ಇರ್ತಾರೆ. ಇಲ್ಲೊಬ್ರು ಕೇಳಿದ್ರು, ಮತ್ತೆ ಅದನ್ನ ಸಾಕ್ಬಿಟ್ಟು ನಾವೇನ್ ಮಾಡ್ಕೊಳ್ಳೋಣ, ನನ್ಗೇನು ಪ್ರಯೋಜನಕ್ಕಿಲ್ಲ. ಹಂಗಂದ್ರೆ ವೇಸ್ಟ್ ಬಾಡಿ ಅಂತ ಜನನು ಶೂಟ್ ಮಾಡ್ಬಿಡ್ತಾರ. ಹಂಗಾದ್ರೆ ಇವ್ರು ಯಾರೋ ಆರೋಗ್ಯ ಹೋಯ್ತು, ಬೆಡ್ ರಿಟರ್ನ್ ಆದ್ರು, ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರ. ಅವ್ರಿಗೆ ಆರೋಗ್ಯ ಕಾಪಾಡಲ್ವಾ? ಇವ್ರು ಒಂದ್ ಸ್ವಲ್ಪ ಸೇವೆ ಮಾಡಲ್ವಾ? ಅದು ಏನ್ ಅಂದಿತ್ತ ನಾನ್ ಬರ್ತೀನಿ ನಿನ್ ಮನೆಗೆ ಅಂತ? ನೀವೇ ಹಸುಸ್ತನ್ ಸಾಕ್ತೀರಾ, ನೀವೇ ಅದಕ್ಕೆ ಭ್ರೂಣದ್ದು ಚಿಕಿತ್ಸೆ ಕೊಡಿಸ್ತೀರಾ. ಗಂಡು ಹೆಣ್ಣು ಹುಟ್ಟಿದಾಗ ನಿಮ್ ಚಾಯ್ಸ್ ಅದು. ಅದು ಅಮ್ಮ ಅನ್ನೋದು ಅಮ್ಮನ್ ಮಡ್ಲಲ್ಲಿ ಆ ತೋಳ್ ತೆಕ್ಕೆಯಲ್ಲಿ ಆ ಕುತ್ಕೆ ಹತ್ರ ನೆಕ್ಕೊಂಡ್ ಮಲ್ಗಿರುತ್ತೆ ಆ ಕರು. ಅದನ್ನ ತಗೊಂಡೋಗ್ಬಿಟ್ಟು ಕಷಾಯಖಾನೆಗೋ ಆ ಇದಕ್ಕೋ ಕೊಟ್ಬಿಡೋದು ತಪ್ಪು ಅಂತ ನನ್ ಹೇಳ್ತೀನಿ. ನಿರ್ದಾಕ್ಷಿಣ್ಯವಾಗಿ ತಪ್ಪು ಇದು. ಥ್ಯಾಂಕ್ ಯು ಮೇಡಮ್. ಹೇಳ್ತಾ ಹೋದ್ರೆ ಸಾಕಷ್ಟು ಇದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರು ಇದನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇನ್ನೊಂದ್ ಸರಿ ಇನ್ನೊಂದ್ ಪೆಸನ್ ತಗೊಳ್ಳಿ. ಪೆಸನ್ ತಗೊಂಡು ಎಲ್ಲದು ನಿಮ್ಮಲ್ಲಿರೋ ಅಂತ ದೈವಿ ಗುಣಗಳು ಏನೇನಿದಾವೆ ಅನುಭವಗಳೆಲ್ಲ ಈಚೆಗ್ ಬರ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಗುನ ಬರ್ತಡೇ ಕೂಡ ಅದ್ದೂರಿಯಾಗಿ ಮಾಡಿದ್ದೀರಾ ಕಾವೇರಿ ಪಿರಿಮಿಡ್ ಅಲ್ಲಿ. ಸೂಪರ್ ಆಗಿ ಮಾಡಿದ್ರಿ. ತುಂಬಾ ಜನ ಬಂದಿದ್ರು. ಸಾತ್ವಿಕ ಆಹಾರನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಹಾರನ ಪ್ರಸಾದ ರೂಪದಲ್ಲಿ ಮಾಡಿಸಿ ನೀವು ಪ್ರತಿ ಒಬ್ರಿಗೂ ತುಂಬಾ ನೀವೇ ಅನ್ಕೊಂಡಿರಲ್ಲ ಅಂತ ಅಷ್ಟು ಜನಗಳು ಬಂದು ಅಲ್ಲಿ ಆ ಒಂದು ಕಾರ್ಯಕ್ರಮ ಭಾಗವಹಿಸಲು ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಮ್ಗೆ ಹೇಳ್ಕೊಳಕ್ ಒಂದು ಹೆಮ್ಮೆ. ಹೇಗೆ ಅಂತ ಪ್ರತಿಯೊಬ್ಬರನ್ನ ಅದ್ ಅಳವಡಿಸ್ಕೋಬೇಕು ನೋಡಿ. ಅವ್ರು ಇವ್ರು ಕರ್ಕೊಂಡು ಮನೆಯಲ್ಲಿ ಮಾಡೋದಕ್ಕಿಂತ ಒಂದು ಪಿರಮಿಡ್, ಒಂದು ಶಕ್ತಿ ಧ್ಯಾನದ ಮುಖಾಂತರ ನೀವು ಅದನ್ನ ಆಚರಿಸಿ ಧ್ಯಾನ ಮಾಡಿ ಹುಟ್ಟಿದಬ್ಬನ ಆಚರಿಸಿದ್ರಿ. ಅದ್ ಪ್ರತಿಯೊಬ್ರು ಮಾಡ್ಬೇಕು. ಈಗ ಮನೋಜ್ ಕೂಡನೆ ಅವ್ರ ಮನೇಲಿ ಕೂಡ ಮದ್ವೆ ನಡೀತು, ಚಂದ್ರಶೇಖರ್ ಸರ್. ಅದು ಕೂಡ ಧ್ಯಾನದ ಮದುವೆ ಅಂತ ಹೇಳಕ್ ಇಷ್ಟಪಟ್ಟೆ. ಧ್ಯಾನದ ಮದುವೆ, ಧ್ಯಾನದ ಹುಟ್ಟಿದಬ್ಬ. ಈ ತರ ಜನ್ಮದಿನಗಳನ್ನ ಈ ರೀತಿ ಒಂದು ಪಿರಮಿಡ್ ಅಲ್ಲಿ ಧ್ಯಾನ ತಿಳಿದಿರೋ ಅಂತವ್ರು, ನಮ್ಮಂತರ ಅನುಭವಸ್ಥರು ಈ ರೀತಿ ಧ್ಯಾನದ ಮುಖಾಂತರ ನಾವ್ ಮಾಡುವಂತ ಒಂದು ಸೆಲೆಬ್ರೇಷನ್ ಇರುತ್ತೆ. ಪ್ರತಿಯೊಬ್ಬರನ್ನು ಇದು ಅಳವಡಿಸ್ಕೋಬೇಕು ಅಂತ ಸಾಕಷ್ಟು ವಿಷಯನ ನೀವು ಇದು 3 ವರ್ಷದಲ್ಲಿ ನೀವು ಕಂಡಿರುವಂತ ಧ್ಯಾನದಲ್ಲಿ ಅನುಭವ ಬಂದಿರುವಂತದ ವಿಷನ್ಗಳನ್ನ ಹೇಳಿದ್ರಿ. ಆ ಪುಟ್ಟ ಪಾಪ ಕರ್ಕೊಂಡು ನೀವು ಅಲ್ಲಿ ಹೋಗಿ ರ್ಯಾಲಿಗಳನ್ನ ಮಾಡ್ಕೊ ಬಂದಿದ್ದೀರಿ. ಆ ಸಣ್ಣ ಮಗುನ ಎಷ್ಟೋ ದಿನ ಆ ಮಗು ಇಲ್ದೇನೆ ಪಡೆದಿರೋ ಅಂತ ಮಗು, ಧ್ಯಾನದ ಮಗು, ಧ್ಯಾನಶ್ರೀ ಅಂತ ಇಟ್ಕೊಂಡು ಆ ಚಳಿಲಿ ಆ ಬೆಡ್ಶೀಟ್ ಅದು ಶಾಲ್ ಹೊಸ್ಕೊಂಡು ನೀವ್ ಹೆಂಗ ರ್ಯಾಲಿ ಎಲ್ಲ ಅಟೆಂಡ್ ಮಾಡಿದಿರಿ, ಎಲ್ಲ ಪಿರಮಿಡ್ಗಳಿಗೆ ಹೋಗಿದ್ದೀರಿ, ಪ್ರಸಾದ ಕೂಡ ತಿಂದಿದ್ದೀರಾ. ನಿಮ್ಮ ಒಂದು ಪತ್ರಿಜಿ ಮುಖಾಂತರ ನೀವು ಹಾಕಿಸ್ಕೊಂಡ್ ತಿಂದಿರಿ. ನಾವು ಕೂಡ ನೋಡಿಲ್ಲ, ನೀವು ನೋಡಿದೀರಾ. ಪತ್ರಿಜಿಯರ ಎದುರಿಗೆ ನೋಡಿದೀರಾ. ಸಾಕಷ್ಟು ತುಂಬಾ ಅದ್ಭುತವಾಗಿ ನಿಮ್ಮಲ್ಲಿರುವಂತ ಅನುಭವನ ಈಚೆಗೆ ತಂದಿದ್ದೀರಾ. ಈ ಅನುಭವ ಪ್ರತಿಯೊಬ್ಬರಿಗೂ ಬೇಕು ಅಂತ ಹೇಳ್ಕೊತೀನಿ. ಇದಕ್ಕೋಸ್ಕರ ಪ್ರತಿ ಒಂದಕ್ಕೂ ವೇದಿಕೆ ಅಂತಾನೆ ಇದಕ್ಕೇನೆ ಅನುಭವ ಹಂಚ್ಕೊಳ್ಳಿ ಅಂತ. ಸರ್ ಏನ್ ಹೇಳಿದಾರೆ, ಬಿ ಕೇಳ್ತಾರೆ, ಬಿ ಹೇಳಿ, ಎ ಕಲ್ತ್ರೆ ಹೇಳಿ ಅಂತ. ಅದೇ ರೀತಿ ನಮ್ಮಲ್ಲಿ ಬರುವಂತ ವಿಷನ್ಗಳನ್ನ, ಅನುಭವಗಳನ್ನ ಈ ಒಂಥರ ಇದೊಂದು ವೇದಿಕೆಗಳ ಮೇಲೆ ಹಂಚ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಅದ್ ಬಿಟ್ಕೋಬಾರ್ದು, ಒಳಗಡೆ ಇಟ್ಕೋಬಾರ್ದು, ಹೊರಗ್ ತೆಗಿಬೇಕು. ಹೊರಗ್ ತಂದಾಗ್ಲೇನೆ ಪ್ರತಿಯೊಬ್ಬರಿಗೆ. ಗೋಶಾಲೆದ್ದು ಕೂಡ ಹೇಳಿದ್ರಿ, ಆ ಒಂದು ಕರು ಅಂತನದ ಗಂಡು ಹೆಣ್ಣು ಅಂತನ ಆ ಪಡ್ದಿರೋ ಅಂತದ್ದು, ಆ ಜನ್ಮ ಪಡ್ಕೊ ಬಂದಿರೋ ಅಂತದ್ದು ಅದು ಭೂಮಿ ಮೇಲೆ. ಅಂತದ್ನ ನಾವ್ ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಗರ್ಭದಲ್ಲಿ ಇರುವಂತ ಮಗುನ ಮೊನ್ನೆ ಕೂಡ ಕೇಳಿದೆ, ಅದನ್ನ ಮಾಡ್ಬಿಟ್ರೆ ಅಯ್ಯಪ್ಪ ಎಂತ ಜನಗಳಪ್ಪ ಇವ್ರು, ಏನಕ್ಕೆ ಮೊದ್ಲೇ ಬೇಡ ಅಂತ ಮಾಡ್ಕೋಬಹುದಾಗಿತ್ತಲ್ಲ. ಈ ರೀತಿ ಬಂದಂತ ಮಗುನ ಈ ತರ ಕಿವುಚೋದು ಇದು ಮಹಾಪಾಪ ಅಲ್ಲ ಅಂತ. ಅದಕ್ಕಾಗಿ ಅದು ರೋಗಗಳು ಬರೋದಂತ. ಸಣ್ಣ ಸಣ್ಣ ಪಾಪಗಳು, ಸಣ್ಣ ಸಣ್ಣ ರೋಗಗಳು, ದೊಡ್ಡ ದೊಡ್ಡ ಪಾಪಗಳು, ದೊಡ್ಡ ದೊಡ್ಡ ರೋಗಗಳು ಅಂತ ಪತ್ರಿಜಿ ಹಾಡಿನ ಮುಖಾಂತರ ಕೂಡ ಹೇಳಿದಾರೆ ಅದನ್ನ. ನಿಜ ಮೇಡಮ್, ಅದ್ಭುತವಾಗಿತ್ತು ಮೇಡಮ್ ನಿಮ್ಮ ಒಂದು ಅನುಭವ. ಧ್ಯಾನದ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗ. ಎಲ್ಲರಿಗೂ ಇದನ್ನ ಶೇರ್ ಮಾಡಿ
ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಮ ಒಂದು ಅನುಭವ, ನಿಮ್ಮ ವೇದಿಕೆ ಪರವಾಗ ನಮ್ಮಿಂದ ನಿಮ್ಗೆ ಕೃತಜ್ಞತೆಗಳು, ಕೋಟಿ ನಮಸ್ಕಾರ ಮೇಡಮ್. ಈ ಒಂದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಅನುಭವಗಳನ್ನ ಪ್ರತಿಯೊಬ್ಬರಿಗೂ ನೀಡ್ತಾ ಬನ್ನಿ. ಪ್ರತಿ ಒಂದ್ ಚಾನೆಲ್ಗೂ ಹೋಗ್ಬೇಕು ಅಂತ ಇಷ್ಟಪಡ್ತೀನಿ. ಪ್ರತಿಯೊಬ್ಬರನ್ನು ಶೇರ್ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಎಲ್ಲಾರು ಶೇರ್ ಮಾಡಿ ನಿಮ್ಮ ಒಂದು ಅನುಭವ. ಯಾರಾದ್ರೂ ಸರ್ ಅರುಣ್ ಕುಮಾರ್ ಸರ್, ನಿಮ್ಮ ಏನಂತೀರ ಸರ್, ನಿಮ್ಮ ಒಂದು ಅಭಿಪ್ರಾಯ? ಕೂತಿರೋಂತ ಧನ್ಯಗಳು, ಆ ಧ್ಯಾನಿಗಳು ಎಲ್ಲಾರ್ಗು ಕೇಳ್ಕೊಳ್ಳೋದು ಒಂದೇನೆ, ನಿಮ್ಮ ಒಂದು ಅಭಿಪ್ರಾಯನ ಕಮಲಮ್ಮ ಮೇಡಮ್ ಹೇಳಿರೋ ಒಂದು ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅರುಣ್ ಕುಮಾರ್ ಸರ್. ಮೇಡಮ್ ಕಮಲಾ ಮೇಡಮ್ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ರತ್ನ ಮೇಡಮ್ ಎಲ್ಲಾರ್ಗು ಹೊಸ ವರ್ಷದ ಶುಭಾಶಯಗಳು. ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಅನುಭವ. ನಂಗೆ ತುಂಬಾ ಖುಷಿ ಆಯ್ತು ಇವತ್ತು. ನಿಮ್ ಹೆಸರಲ್ಲೇ ಇದೆ, ನಿಮ್ ಹೆಸರು ಕಮಲಾ ಮೇಡಮ್. ಕಮಲಾ ಅಂದ್ರೆ ಏನು? ತಾವ್ರೇವ ಅಂದ್ರೆ ಏನು? ಲಕ್ಷ್ಮಿ ಯಾವ ರೀತಿ ಎಲ್ಲಾರು ಬೆಳೆಸ್ತಾರೆ ಆ ತರ ಎಲ್ಲಾರ್ಗು ಒಂಥರ ಇದ್ರಲ್ಲಿ ಮಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ನನ್ಗೆ ಗೊತ್ತೇ ಇಲ್ಲ ಮೇಡಮ್ ಇಷ್ಟೆಲ್ಲ ಆಡ್ತೀರಾ ಅಂತ. ನನ್ಗೆ ಗೊತ್ತಾಗ್ಲೇ ಇಲ್ಲ. ಪದ್ಮಾ ಮೇಡಮ್ ನನ್ಗೆ ಗೊತ್ತಾಯ್ತು ಇವ್ರೇನಂತ. ಫೋನ್ ಮಾಡಕ್ಕೆ ಆಗ್ಲಿಲ್ಲ, ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಮೈಸೂರಲ್ಲಿ ಸರ್ ಅದ್ಭುತವಾದ ಕಾರ್ಯಕ್ರಮ ಕೊಟ್ಟು ಸರ್, ಮೈಸೂರಲ್ಲಿ ಅಷ್ಟೇ. ಅವರು ನಿಜವಾಗಿ ಸುಳ್ಳು ಹೇಳ್ಬಾರ್ದು. ನಮ್ಗವರೆಲ್ಲ ಒಂದ್ ಕೈ ತುತ್ತೋಳೆ ಕೊಟ್ಟವ್ರೆ ಮದರ್ ಇಂಡಿಯಾ ಅಂತ. ಎಲ್ಲಾರ್ಗು ತುತ್ತಾಕಿ ಎಷ್ಟು ಮಾಡಿದ್ ಸರ್. ನನ್ಗೆ ಇವತ್ತು ನಿಜವಾಗಿ ಇದು ಬರ್ತಾ ಮೇಡಮ್, ಮದರ್ ಇಂಡಿಯಾ ಅಂತ ಹೇಳ್ಬೇಕು ಅವ್ರಿಗೆ. ಅದಕ್ಕೆ ನನ್ಗೊಂಥರ ಖುಷಿ ಆಯ್ತು. ನನ್ಗೂ ಅಷ್ಟೇ ಅವ್ರ ಮಗನ ಮೊಮ್ಮಗನ್ ನೋಡಿ ತುಂಬಾ ಖುಷಿ ಆಯ್ತು. ಅದ್ಭುತವಾದ ಅನುಭವ ಮೇಡಮ್ ನಿಮ್ದು. ಅದ್ ಹೇಳಿದ್ರಲ್ಲ ಹಸುಗುಳ್ದು ಅದೆಲ್ಲ ಹೇಳಿದ್ರಲ್ಲ, ನಿಜವಾಗಿ ಮೇಡಮ್ ನಮ್ ಜನಗಳು ನೋಡಿ, ಅದೇ ಹಸು ಹುಟ್ಟುದು ಹೆಣ್ಮಗು 15 ಮಾಡ್ತಾರೆ. ಅದೇ ಇದ್ರೊಳಗೆ ಹೆಣ್ಮಕ್ಳಿಗೆ ಹೆಣ್ಮಗು ಆದ್ರೆ ಬೇಡ ಅಂತಾರೆ. ಪ್ರತಿಯೊಬ್ರು ಇದನ್ನ ಎಲ್ಲಾ ಕಡೆ ಇದ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಮೇಡಮ್. ಅದೇ ಅದ್ಭುತವಾದ ಅನುಭವ ಹೇಳಿದೆ, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಸೂಪರ್ ಆಗಿ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ ಮೇಡಮ್. ನಮಸ್ತೆ. ನನಗೆ ತುಂಬಾ ನಮಸ್ತೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ನನ್ಗೆ ನಿಮ್ಮ ಅನುಭವ ಕೇಳಿ ತುಂಬಾ ಸಂತೋಷ ಆಯ್ತು. ಒಂದ್ ಹೇಳಿದ್ರಲ್ಲ, ಮಕ್ಳಿಗೆ ಸಂಸ್ಕಾರ ಕೊಡ್ಬೇಕು, ಸಂಸ್ಕೃತಿ ಕೊಡ್ಬೇಕು, ನಾವು ಹಣ ಆಸ್ತಿ ಮಾಡ್ಬಾರ್ದು ಅಂತ. ಇದು ನನ್ಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ಇದು ಎಲ್ಲಾರು ತಿಳ್ಕೊಳ್ಳೋ ವಿಷಯ ಹೇಳಿದ್ರಿ. ಎಲ್ಲಾರು ಇದನ್ನ ಮಾಡ್ಬೇಕು. ಧ್ಯಾನದಲ್ಲಿರೋಷ್ಟು ಶಕ್ತಿ ಎಲ್ಲೂ ಇಲ್ಲ ಮೇಡಮ್. ನೀವು ಧ್ಯಾನಕ್ಕೆ ಬಂದು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಈ ಅನುಭವನ ನನ್ಗೆ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅಂತಾನೆ ನನಗೆ ಗೊತ್ತಾಯ್ತಿಲ್ಲ, ಅಷ್ಟೊಂದು ಇದಾಗಿದೆ ನಿಮ್ಗೆ. ನೀವು ಗುಡಕೇಶಕ್ ಬನ್ನಿ, ನೈಟ್ ಎಲ್ಲ ನಮ್ ಜೊತೆ ಇರಿ, ಇನ್ನ ಚೆನ್ನಾಗಿರುತ್ತೆ ಮೇಡಮ್. ಡೈಲಿ ಅಟೆಂಡ್ ಆಗ್ತಾ ಇದಾರೆ ಮೇಡಮ್. ಥ್ಯಾಂಕ್ ಯು. ಚಂದ್ರಶೇಖರ್ ಸರ್ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಸರ್. ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಅದ್ಭುತವಾಗಿತ್ತು. ಇನ್ನ ಹೆಚ್ಚು ನಿಮ್ಮ ಅನುಭವನ ಕೇಳ್ಬೇಕು ಅನಿಸ್ತು. ಭಾರಿ ಸಂತೋಷ ಆಯ್ತು ಮೇಡಮ್. ಮತ್ತೆ ಅಷ್ಟೇ ದುಃಖನೂ ಆಯ್ತು ನಿಮ್ಮ ಅನುಭವ ಕೇಳಿ. ತುಂಬಾ ವಿಶೇಷವಾದ ಇದನ್ನ ಮಾಡಿದ್ದೀರಾ ಪ್ರಾಣಿಗಳ ಬಗ್ಗೆ. ಇದೇ ರೀತಿ ಮುಂದುವರ್ಸಿ ಮೇಡಮ್, ನಾವು ಕೂಡ ನಿಮ್ ಜೊತೆ ಭಾಗಿಯಾಗ್ತೀವಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮನೋಜ್ ಕುಮಾರ್ ಅವ್ರ ಮಗನ್ನ ರೂಪದಲ್ಲಿ ನೋಡ್ತಾ ಇದ್ದಾರೆ ಪ್ರತಿಯೊಂದು. ಈಗ ಕೂಡ ಅರುಣ್ ಸರ್ನು ಕೂಡ ಅವರು ಕೃಷ್ಣ ರೂಪದಲ್ಲಿ ನೋಡ್ತಾ ಇರೋದು. ಹೌದು ಮೇಡಮ್, ಹೌದು. ಖಂಡಿತ ಮೇಡಮ್, ಖಂಡಿತ. ಒಂದು ದುಃಖಕ್ಕೂ ಕೂಡ ಮಾದರಿಯನ್ನಾಗಿರುತ್ತೆ. ಎಲ್ಲಾರ್ಗುನು ಮಾದರಿ ಇದ್ದಾರೆ, ಮತ್ತೆ ಸ್ಫೂರ್ತಿ ತುಂಬ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂನು. ಮಗನ ಒಂದು ಬಾಂಧವ್ಯನ ತುಂಬ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂನು. ಹೆಮ್ಮೆ. ಆ ಒಂದು ಮಗನ ಕಳ್ಕೊಂಡಂತ ತಾಯಿಗೆ ಅಷ್ಟು ದುಃಖ ಇರುತ್ತ ನೋಡಿ. ಆ ಹುಡ್ಗಿ ಕೂಡ ಮದ್ವೆನೇ ಆಗಿಲ್ಲ, ಅದೇ ಒಂದ್ ಇದ್ರಲ್ಲಿದೆ ಆ ಹುಡ್ಗಿ. ಅದೊಂದು ಫೀಲ್ ಇತ್ತು ಇವ್ರಿಗೆ. ತುಂಬಾ ಹೇಳ್ಕೊಂಡ್ರು. ಇಲ್ಲ ಮೇಡಮ್, ಅವ್ರ ಅಷ್ಟೇನೆ ಇದ್ದದ್ದು.
ಯಾಕೆ ಆ ಹುಡ್ಗಿಯಿಂದ ನೀವು ಕೂಡ ಯೋಚನೆ ಮಾಡ್ತೀರಿ ಅಂತ ಹೇಳಿದಾಗ ಒಂದ್ ಸ್ವಲ್ಪ ದುಃಖನ ಪರಿಹಾರ ಮಾಡ್ಕೊಂಡ್ರು ಹೇಳ್ಕೊಂಡು ಮೇಡಮ್ ನಮ್ ಜೊತೆ ಅವಾಗಿಂದ ಇವ್ರ ಪರಿಚಯ ಆಯ್ತು. ಅಲ್ಲಿವರೆಗೂ ಗೊತ್ತೇ ಇಲ್ಲ ಕಮಲಾ ಮೇಡಮ್ ಯಾರು ಅಂತ ಅನ್ನೋದು. ಅವರೇ ಕೂಡ ಫೋನ್ ನಂಬರ್ ತಕೊಂಡ್ ಮಾತಾಡಿದಾರೆ ನನ್ ಜೊತೆಗೆ ಅವರು. ಪ್ರತಿಯೊಂದು ಹೇಳ್ಕೊಂಡ್ರು ಅವ್ರ ದುಃಖನ, ಅವರ ಒಂದು ಸಮಸ್ಯೆನ ಎಲ್ಲ ಹೇಳ್ಕೊಂಡ್ರು. ಹಂಗೆ ಸಮಾಧಾನ ಆದ್ರು ಹಾಗೇನೆ. ಪ್ರತಿಯೊಬ್ಬರಿಗೂನು ಬೇಕು ಮೇಡಮ್, ಖಂಡಿತ ತುಂಬಾ ಚೆನ್ನಾಗಿತ್ತು. ಆಸ್ತಿ ಮಾಡೋದಲ್ಲ, ವಿದ್ಯೆ ಕೊಡ್ಬೇಕು, ಸಂಸ್ಕೃತಿ ಧ್ಯಾನ ಅಳವಡಿಸ್ಕೊಡ್ಬೇಕು ಮಕ್ಳಿಗ. ಧ್ಯಾನ ಜ್ಞಾನ, ಧ್ಯಾನದಿಂದ ಧ್ಯಾನ, ಧ್ಯಾನದಿಂದ ಮುಕ್ತಿ, ಇದು ಎಲ್ಲದಕ್ಕೂ ಮಕ್ಕಳಿಗೆ ಸಂಸ್ಕೃತಿ ಕೊಡ್ಬೇಕು ಅಂತ ನಮ್ಮ ಮುಖಾಂತರ ತಿಳಿಸಿದ್ರ. ಅದ್ಭುತವಾಗಿತ್ತು ಮೇಡಮ್. ಚಂದ್ರಶೇಖರ್ ಸರ್, ನೀವು ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು. ಹ್ಯಾಂಡ್ ರೈಸ್ ಧನ್ಯವಾದ ಮಾಡ್ಕೊಂಬತ್ತೆ. ಮೇಡಮ್, ಧನ್ಯವಾದ, ಕೋಟಿ ಕೋಟಿ ಧನ್ಯವಾದ ಮೇಡಮ್. ಒಂದಲ್ಲ ಮೇಡಮ್. ಅರುಣ್ ಸರ್. ಹಾ ಮೇಡಮ್, ನಮಸ್ತೆ, ನಮಸ್ಕಾರ. ಓಕೆ, ವೆರಿ ಗುಡ್, ವೆರಿ ಗುಡ್. ನನಗೆ ನಿಮ್ಮ ಕನ್ಸರ್ನ್ ಬಹಳ ಇಷ್ಟ ಆಯ್ತು. ಎರಡನೇದಾಗಿ ನಿಮ್ಮ ದುಃಖಕ್ಕೆ ನನಗೇನು ಬೇಜಾರಾಗ್ಲಿಲ್ಲ. ಬಿಕಾಸ್ ಸತ್ಯ ಬೇರೆನೇ ಇದೆ. ಬಟ್ ನಾನು ಸತ್ಯ ಹೇಳಿದ್ರೆ ಅದು ನಿಮ್ಗೆ ಅರಗಿಸ್ಕೊಳಕ್ಕೂ ಆಗೋಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ನನ್ನ ಮೇಲೆ ಬೇಜಾರಾಗ್ಬಿಡ್ತೀರಿ. ಇಲ್ಲ, ಎಂತದೇ ಬಂದ್ರು ನಾನು ಜಯಿಸ್ತೀನಿ, ಹ್ಮ್. ಏನು ತೊಂದ್ರೆ ಇಲ್ಲ. ಹೇಳ್ಬೋದು. ಸತ್ಯದಿಂದ ಬಂದವರು ಸತ್ಯ ಒಂದೇ, ಸತ್ಯಕ್ಕೆ ಅವರು ಮುಡುಪಾಗಿಟ್ಬಿಟ್ಟಿದ್ದಾರೆ ಸರ್. ಹೇಳ್ತಾ ಅದು ಇದಾರೆ ಸರ್, ಕೇಳೋಣ. ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಸತ್ಯ ಒಂದ್ ಸ್ವಲ್ಪ ತುಂಬಾ ಇದಿರ್ತದೆ. ಬಟ್ ನೀವು ಅದನ್ನ ಹೆಂಗೆ ತಗೊಳ್ತೀರಿ ಅನ್ನೋದು, ತಗೋತೀನಿ ಸರ್. ಯಾಕೆಂದ್ರೆ ಅದು ನನಗೆ ಹೇಳಲೇಬೇಕು ಅನಿಸ್ತಾ ಇದೆ. ಹೇಳಿ ಹೇಳ್ಬೇಕು ಸರ್, ಹೇಳಿ ಸರ್. ಹೇಳಿ ಸರ್, ಹೇಳಿ. ಹೇಳಿ ಹೇಳಿ. ಇನ್ನೊಬ್ರಿಗೆ ಒಳ್ಳೆ ತಿಳುವಳಿಕೆ ಆಗತ್ತೆ ನೀವ್ ಹೇಳೋದ್ರಿಂದ. ಹೌದು ಮೇಡಮ್, ಹೌದು ಮೇಡಮ್. ಇಲ್ಲ, ನೀವು ತುಂಬಾ ಪ್ಯೂರ್ ಸೋಲ್ ಇದ್ದೀರಿ, ಅದರಲ್ಲಿ ಬಟ್ ಅದು ನಿಮ್ಮ ಮಗ ಅಂತ ಏನ್ ಹೇಳ್ತಾ ಇದ್ದೀರಿ, ಅವರು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಬಂದವರು. ಸೊ ಹಾಗಾಗಿ ನೀವು ಇಲ್ಲಿ ಕಣ್ಣೀರ್ ನೀವು ಇಲ್ಲಿ ಕಣ್ಣೀರ್ ಹಾಕಿದ್ರೆ ಅವರು ಗಹಗಹಿಸಿ ನಗ್ತಾ ಇರ್ತಾರೆ. ಸೊ ಮೀನಿಂಗ್ಲೆಸ್ ಅದು, ಅದಕ್ಕೆ ಅರ್ಥನೇ ಇರೋಲ್ಲ. ಹಾ, ಇದು ಸತ್ಯ. ಬಟ್ ಇದು ನಮ್ಮ ಕಣ್ಣಿಗೆ ಕಾಣದ ಸತ್ಯ. ಬಟ್ ಇದನ್ನ ಒಪ್ಕೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು. ಇಲ್ಲ ಸರ್, ನನ್ದು ಧ್ಯಾನದಲ್ಲಿ ಗೊತ್ತಾಗಿದೆ ಸರ್. ಯಾಕಂದ್ರೆ ಹುಟ್ಟಿರೋ ಮಗುನ ಮತ್ತೆ ಮಗುವಿನ ತಂದೆನ ಬಿಟ್ಟು ನಾನು ಹೋಗಿದ್ದೀನಿ ಸರ್. ನೀವು ಹಿಂದೆ ಅದೇ ತಪ್ಪು ಮಿಸ್ಟೇಕ್ ಮಾಡಿದಿರಿ ಅಂದ್ರೆ, ಹಾಗಂತ ಅವ್ರೇನು ಸುಮ್ನೆ ಬಂದಿಲ್ಲ. ನೀವು ಇವತ್ತು ಹೇಗೆ ಕೊರಗ್ತಾ ಇದ್ದೀರಿ, ಅದೇ ಕೊರಗನ್ನ ಅವ್ರು ಅನುಭವಿಸಿದ್ದಾರೆ. ಅನುಭವಿಸಿದ್ದಾರೆ ಸರ್. ಆ ಸೇಡು ತೀರಿಸ್ಕೊಳ್ಳಿಕ್ಕೆ ಅಂತಾನೆ ಬಂದವರು. ಅವ್ರ ಪ್ರತಿಯೊಂದು ಸೋಲ್ಗೂ ಒಂದು ಪರ್ಪಸ್ ಅನ್ನೋದಿರುತ್ತಲ್ಲ, ಆ ನಿಮ್ಮ ಮಗನಾಗಿ ಬಂದಿರೋ ಪರ್ಪಸ್ಸೇ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಬೇಕು. ನೀವು ಸಾಯೋವರೆಗೂ ಕೊರಗಬೇಕು. ಅದು ಅವರ ಪರ್ಪಸ್. ನೀವು ಅವ್ರ ಪರ್ಪಸ್ ಅನ್ನು ಫುಲ್ಫಿಲ್ ಮಾಡ್ತಿರೋ ಅಥವಾ ನಿಮ್ಮ ಸತ್ಯವನ್ನ ಅರ್ಥ ಮಾಡ್ಕೊಂಡು ನಿಮ್ಮ ದಾರಿ ನೋಡ್ಕೊಳ್ತಿರೋ ಅನ್ನೋದು ಈಗ ನಮ್ಮ ಮುಂದೆ ಇರುವಾಗ ಒಂದು ಆಯ್ಕೆ. ಬಟ್ ನೀವು ನೀವು ತಗೊಳ್ಳಿಕ್ಕೆ ನಿಮಗೆ ಬಹಳ ಕಷ್ಟ ಆಗ್ಬೋದು. ನೀವು ಇಲ್ಲಿ ಒಂದು ಕಣ್ಣೀರು ಹಾಕಿದ್ರೆ ಅವ್ರು ಅಲ್ಲಿ ಗಹಗಹಿಸಿ ನಗ್ತಾ ಇರ್ತಾರೆ. ಅದು ಮಾತ್ರ ಸತ್ಯ. ಅಂದ್ರೆ ಅವ್ರಿಗೆ ಬೇಕಾಗಿದ್ದೇ ಅದು. ಕಣ್ಣೀರ್ ಹಾಕಲ್ಲ ಸರ್ ನಾನು. ಹಾಕ್ಬೇಡಿ, ಒಂದು ಕ್ಷಣವೂ ಕೂಡ ಮರಗಬೇಡಿ, ಬಿಟ್ಟಾಕ್ಬೇಡಿ. ಒಂದು ಕರ್ಮ ಅದು. ಆ ಕರ್ಮ ಮಗನ ರೂಪದಲ್ಲಿ ಬಂದು ಕ್ಲೀನ್ ಆಗಿದೆ ಅಷ್ಟೇ. ನೀವು ಅದರಲ್ಲಿ ಯಾವ ಮೋಹ ಇಟ್ಕೊಳ್ಬೇಡಿ. ಅದು ಮೂರ್ಖತನ ಆಗ್ತದೆ. ಅದು ಖಂಡಿತ ಮೂರ್ಖತನ. ಮೋಹ ಇದ್ರೆ ಖಂಡಿತ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದಿಲ್ಲ. ಯಾಕೆಂದ್ರೆ ನೀವು ಬೇಕಾದ್ರೆ ಅವರನ್ನ ಸೋಲ್ ಕರೆದು ಮಾತಾಡಿದ್ರೆ ನೀವು ಇಷ್ಟು ಮರುಗ್ತಾ ಇದ್ದೀರಲ್ಲ, 1% ಅವರಿಗೆ ನಿಮ್ಮ ಮೇಲೆ ತಾಯಿಯನ್ನು ಮಮಕಾರ ಇರಲ್ಲ. ಯಾಕೆ ಮರುಗ್ತೀರಿ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಪ್ಪಲ್ವಾ? ತಪ್ಪು ಇದು ನಮ್ಮ ಮೂರ್ಖತನ ಅಲ್ವಾ? ಹೌದು ಸರ್. ಹಾಗಿರುವಾಗ ಇದು ಪದ್ಮ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಇದು ಸುಮ್ಮನೆ ಊಹೆಯಿಂದಲೋ ಎಲ್ಲಿಂದನೋ ಹೇಳ್ತಾ ಇರೋದಲ್ಲ. ಅಷ್ಟೇ ಅಲ್ಲ, ನೀವು ಬೇಕಾದ್ರೆ ಆ ಸೋಲನ್ನ ನಾವು ಕರೆದು ಮಾತಾಡ್ಸಿದ್ರೆ ಅದ್ರ ಉತ್ತರ ಹಾಗೆ ಇರ್ತದೆ. ಯಾವ ತಾಯಿ ಅಂತಾನೆ ಅವ್ರೇನ್ ಮಾಡಿದ್ರು ಗೊತ್ತಾ ಅಂತ ಅದು ರಿಪೀಟ್ ಮಾಡ್ತದೆ.
ಸೊ ಹಂಗಾಗಿ ನಿಜವಾಗ್ಲೂ ನೀವು ಅದನ್ನ ಇರ್ಲಿ, ನಮ್ಮ ರಿಯಾಲಿಟಿಯಲ್ಲಿ ಅದನ್ನ ಒಪ್ಕೊಳ್ಳೋದು ಬಹಳ ಕಷ್ಟ ಇರ್ಬೋದು, ಬಟ್ ನಾವು ಧನ್ಯಗಳಾಗಿ ಅದನ್ನ ಒಪ್ಕೊಳ್ಬೇಕು. ಖಂಡಿತ ಒಪ್ಕೋತೀವಿ ಸರ್, ಖಂಡಿತ. ಯಾಕಂದ್ರೆ ಈ ಮಾರ್ಗಕ್ಕೆ ಬಂದಿರೋದೇ ಅದನ್ನ ಮೆಟ್ಟಿ ನಿಲ್ಲೋಕಲ್ವಾ ಸರ್. ಹ್ಮ್. ಆಮೇಲೆ ಅದೇ ಹೇಳಿನಲ್ಲ ನಿಮಗೆ, ಅದೊಂದು ಬ್ಲಾಕೇಜ್ ಅಷ್ಟೇ. ಅದ್ ಬಿಟ್ಟು ನೀವು ರಿಯಲಿ ಬಹಳ ಪ್ಯೂರ್ ಸೋಲ್ ಇದ್ದೀರಿ. ಅದ್ರಲ್ಲಿ ಹ್ಮ್ ಥ್ಯಾಂಕ್ ಯು. ಮಾಡಿ ದೇವರನ್ನೇ ಮಗನನ್ನಾಗಿ ಮಾಡ್ಕೊಳ್ರಿ. ಎಲ್ಲಾ ಧ್ಯಾನಿಗಳೇ ಬಂದ್ರಿ. ಎಷ್ಟು ಮಕ್ಕಳಿದ್ದಾರೆ, ಯಾರ ಬಗ್ಗೆ ಯೋಚನೆ ಮಾಡ್ತೀರಿ? ಎಷ್ಟೊಂದು ಜನ ಮಕ್ಕಳಿದ್ದಾರೆ, ಅಲ್ವಾ? ಹೌದು, ಇವಾಗಲೂ ನಮಗಾಗಿ ಅಂತ ಯಾರಿದ್ದಾರೋ ಅವರನ್ನ ಪ್ರೀತಿಸ್ಬೇಕು ನಾವು. ಖಂಡಿತ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ನಾನು ಸರ್ ಒಂದ್ ನಿಮಿಷ ಮಾತಾಡ್ಬೋದಾ ಸರ್? ನಂದು ಇವ್ರದ್ದು ಒಂದು ಮಗನ ಕಳ್ಕೊಂಡು ಅಷ್ಟು ದುಃಖ ಒಂದು ಇದನ್ ಮಾಡಿದ್ರು. ಅಂದ್ರೆ ಇದು ಪುತ್ರ ಶೋಕ ಕೊನೆವರೆಗೂ ಅಂತ ಅನ್ನೋದು ಒಂದು ಮಾತಿದೆ. ಆದ್ರೆ ಈ ಪುತ್ರ ಶೋಕ ಕೊನೆವರೆಗೂ ಅಂದಾಗ ಅವರು ಈ ಶೋಕನ ಅವರು ಪರ್ಮನೆಂಟ್ ಆಗಿ ಕೊಟ್ಟು ಹೋಗಿರ್ತಾರಲ್ಲ ಸರ್, ಅವ್ರು ಏನೇ ನಗ್ಲಿ, ಅವ್ರು ಏನೇ ಇದ್ ಮಾಡ್ಲಿ, ಆದ್ರೂ ಬೇರೆಯವ್ರ ಮಕ್ಳು ನೋಡಿದಾಗ ಅವ್ರ ಮನ್ಸಲ್ಲಿ ಬರುತ್ತೆ, ನನ್ ಮಗ ಇದ್ರೆ ಅನ್ನೋ ಭಾವನೆ ಅವ್ರಿಗೆ ಬಂದ್ಬಿಡುತ್ತೆ ಅಲ್ವಾ ಸರ್. ಹಾಗಾಗಿ ಅವರು ಮಾಡಿದ್ದು ಇವ್ರಿಗೆ ಕೊನೆವರ್ಗುನು ಇವ್ರು ನನ್ನ ನೆನಪಲ್ಲೇ ಇರ್ಲಿ ಅನ್ನೋ ಒಂದು ಇದಕ್ಕೋಸ್ಕರನೇ ಇವ್ರು ಅದ್ ಮಾಡಿ ಹೋದ್ರು ಅಂತ 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 ನನ್ಗೆ ಅನಿಸ್ತಾ ಇದೆ ಸರ್. ನನ್ನ ಭಾವನೆ ಆತರ ಅನ್ಸ್ತದೆ. ಇವರು ಅವರು ಹಿಂದೆ ಏನ್ ಮಾಡಿರ್ತಾರೋ ಗೊತ್ತಿಲ್ಲ, ಆದ್ರೆ ಇವರು ಅವರ ನೆನಪಲ್ಲೇ ಇರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅನ್ಸುತ್ತೆ ಅಲ್ವಾ ಸರ್ ಇದು? ಅವರ ಸೋಲ್ ಪರ್ಪಸ್ ಅದು, ಸಾಯೋವರೆಗೂ. ಅದಕ್ಕೋಸ್ಕರನೇ ಅವ್ರು ಅಷ್ಟು ನಾಟಕ ಮಾಡಿದ್ರು ಪ್ಯೂರ್ ಆಗಿ. ನನ್ನ ಮಗ ಅಂದ್ರೆ ಹಾಗಿದ್ದ, ನನ್ನ ಮಗ ಅಂದ್ರೆ ಹೀಗಿದ್ದ, ನನ್ನ ಮಗ ಒಂದು ದಿನ ನನಗೆ ಇದು ಮಾಡಿದವನಲ್ಲ, ಒಂದು ದಿನ ಬೈದವನಲ್ಲ, ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದ. ಆ ಮಮಕಾರ ಅನ್ನೋದನ್ನ ಪೂರ್ತಿ ತುಂಬಿ ಅವರಿಗೆ ಸರ್ವಸ್ವ ಅನ್ನುವ ಮಟ್ಟಕ್ಕೆ ಬೆಳೆಸಿ ಒಂದು ದಿನ ಬೇಕು ಅಂತಲೇ ಇದು ಮಾಡಿ ಹೋಗುದು. ನೀವು ಬೇಕಾದ್ರೆ ಕೆಟ್ಟ ಮಗ ಆದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಹೌದು ಹೌದು ಹೌದು, ಏನೋ ಸ್ವಲ್ಪ ಹೇಳ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಇಷ್ಟೆಲ್ಲಾ ಮಾಡಿದರ ಉದ್ದೇಶವೇ ಅದಿರ್ತದೆ. ಸರ್ ಆ ಹುಡುಗಿ ಹಾಗೆ ಇದಾರಲ್ಲ, ಹುಡುಗಿಗೂ ಅಷ್ಟೇ, ಅವರ ನೆನಪಲ್ಲಿ ಇರೋದ್ರಿಂದ ಅದು ಏನು ಮೀನಿಂಗ್ ಇಲ್ಲ. ಅದ್ರಲ್ಲಿ ನೀವೆಲ್ಲ ಭಾಗಿಗಳೇ. ನೀವು ಅವರು ನೀವೆಲ್ಲ ಇಬ್ಬರು ಭಾಗಿಗಳೇ. ಅವ್ರಿಗೆ ಹೇಳ್ಬಿಡಿ, ನಿಜವಾಗ್ಲೂ ಅದು ಮೂರ್ಖತನ. ಹೌದು, ಅದಕ್ಕೋಸ್ಕರ ಅಂತ ಏನಾದ್ರು ಕಾದ್ರೆ ನಿಜವಾಗ್ಲೂ 1% ಅವರು ಸಫರ್ ಆಗ್ತಾ ಇರಲ್ಲ. ಯಾರು ಮೇಲ್ ಹೋಗಿದಾರಲ್ಲ ಅವರು. ಸರ್ ಇಲ್ಲಿ ತಂದೆಯ ಪಾತ್ರ ನನಗಿನ್ನ ಹೀನವಾಗಿ ಬದುಕ್ತಿದ್ದಾರೆ ಸರ್. ನಾನ್ ಆಲ್ರೆಡಿ 100% ಹೇಳಿನಲ್ಲ ಈಗ, ನಿಮ್ದು ಅವ್ರದ್ದು ಅವ್ರ ಬಗ್ಗೆ ಯಾರ ಸಫರ್ ಆದ್ರೂ ಕೂಡ ಅದು ಮೂರ್ಖತನ. ಅದು ಇವ್ರು ಆ ಮೋಹ ಅನ್ನೋದು ಬಿಟ್ಟು ಬಿಡುದು. ಇವರೇ ಪರವಾಗಿಲ್ಲ ಸರ್, ಸ್ವಲ್ಪ ಹೇಗೋ ಮಾತಾಡದಿದ್ರು ಮಾತಾಡ್ತಾರೆ. ಅವರು ಮಾತಾಡ್ತಾನೆ ಸುಮ್ಮನ್ ಕಣ್ಣೀರ್ ಹರಿಸ್ತಾನೆ ಇದ್ರು. ಇವ್ರ ಹಸ್ಬೆಂಡ್ ಸರ್, ಕಮಲಾ ಮೇಡಮ್ ಹಸ್ಬೆಂಡ್. ನಾನ್ ಅನ್ಕೋತಾ ಇದ್ದೆ ಎಷ್ಟೊಂದು ಡೀಪ್ ಆಗಿ ಇದ್ ಮಾಡ್ಕೊಂಡಿದಾರಲ್ಲ, ಇನ್ನ ಆ ಮರು ಅನ್ನೋದು ಇಲ್ವೇ ಇಲ್ಲ ಸರ್ ಅವ್ರ ತಂದೆನಲ್ಲಿ. ಇನ್ನು ತುಂಬಾ ಆಳವಾಗಿ ತುಂಬಿಟ್ಟಿದೆ ಅವ್ರಿಗೆ. ಮಕ್ಕಳ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ತಂದೆ ತಾಯಿ ಯಾರು ಒಬ್ರಿಗೊಬ್ರು ಸುಮ್ನೆ ಸಿಗೋಲ್ಲ. 2 ಕಾರಣದಿಂದ ಸಿಗ್ತಾರೆ. ಒಂದು ಕರ್ಮ, ಎರಡನೇದು ಪುಣ್ಯ ಅಥವಾ ನಮ್ಮ ಪುಣ್ಯದ ಫಲದಿಂದ, ಎರಡನೇದಾಗಿ ಕರ್ಮ ಫಲದಿಂದ. ಕರ್ಮ ಅದಕ್ಕೆ ಹೇಳೋದು ಋಣಾನುಬಂಧೇನ ರೂಪೇಣ ಪಶುಪತ್ನಿ ಸುತಾಲಯ. ಯಾರು ಸುಮ್ನೆ ಗಂಡ ಹೆಂಡತಿ ಅಂತ ಯಾರು ಸಿಗೋಲ್ಲ. ನೀವು ಈ ಜನ್ಮದಲ್ಲಿ ನಾವು ಯಾರಿಗೆ ಏನ್ ಮಾಡಿರ್ತೀವಿ ಅದನ್ನೇ ಅವರು ರಿಪೀಟ್ ವಾಪಸ್ ಮಾಡ್ತಾರೆ. ಆಯ್ತಾ? ನಾವು ಯಾರಿಗಾದ್ರೂ ಈ ಜನ್ಮದಲ್ಲಿ ಇನ್ನೊಬ್ಬರ ಜೀವನ ಹಾಳು ಮಾಡಿದ್ರೆ ಅವರು ಮುಂದಿನ ಜನ್ಮದಲ್ಲಿ ಅವರೇ ನಮ್ಮ ಜೊತೆಗೆ ಬಂದು ನಮ್ಮ ಜೀವನ ಹಾಳು ಮಾಡ್ತಾರೆ, ಹೊರಗೋ ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಜನ್ಮವನ್ನೇ ವ್ಯರ್ಥ ಮಾಡ್ತಾರೆ. ಹಾಗಾಗಿ ಅದ್ರ ಹಿಂದಿನ ಮರ್ಮ ಬೇರೆನೇ ಇರುತ್ತೆ. ಅದಕ್ಕೆ ದೇವರು ಕೂಡ ಸಪೋರ್ಟ್ ಮಾಡಲ್ಲ ಇದಕ್ಕೆ. ಯಾಕೆಂದ್ರೆ ವಿಷಯ ಬೇರೆ ಇದೆ ಅಲ್ಲ, ಕಾನ್ಸೆಪ್ಟೇ ಬೇರೆ ಇದೆ, ಸತ್ಯನೇ ಬೇರೆ ಇದೆ. ನಾವು ಮೂರ್ಖತನದಿಂದ ಅದನ್ನ ಅರ್ಥ ಮಾಡ್ಕೊಳ್ಳದೆ ಅಳ್ತಾ ಇದ್ರೆ ದೇವ್ರು ಏನ್ ಮಾಡ್ತಾನೆ? ಬಂದ್ ಮಾತಾಡಕ್ಕಂತೂ ಆಗಲ್ಲ.
ಅದಕ್ಕೋಸ್ಕರ ಬೇರೆ ಬೇರೆ ದಾರಿ ತೋರಿಸ್ತಾನೆ, ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಇಲ್ಲಿ ಖಂಡಿತ. ಮೇಡಮ್ ಈಗ ಹೇಗೆ ಅಂತಂದ್ರೆ, ಹೋಗ್ಲಿ ಈಗ ನಾವು ಇನ್ನೊಬ್ರ ಬಗ್ಗೆ ಮರಗ್ತಾ ಇದೀವಲ್ಲ, ನಾವು ಪರ್ಮನೆಂಟ್ ಆಗಿ ಹೇಳಿ, ಹೋಗ್ಲಿ ನಾವು 100 ವರ್ಷ ಇರ್ತೀವಿ ಅಂತ ಯಾರಾದ್ರೂ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ನಾಳೆ ನಾಳೆ ಸೂರ್ಯೋದಯ ನೋಡ್ತೀವಿ ಅಂತ ಎಷ್ಟು ಜನ ನಂಬಿದ್ದೀವಿ? ಹೌದು. ಹಾಗಿರುವಾಗ ಎಲ್ಲರೂ ಒಂದು ಸೋಲ್ ಅಷ್ಟೇ, ಪ್ರತಿಯೊಬ್ರದ್ದು ಒಂದು ಪರ್ಪಸ್ ಇರ್ತದೆ. ನಮ್ದು ಒಂದು ಪರ್ಪಸ್ ಇದೆ, ನಾವು ಬಂದಿರೋ ಪರ್ಪಸ್ ಏನಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕೆ ಹೊರತು ಆ ಈ ಇದರಲ್ಲಿ ನಾವು ಎಲ್ಲರದು ಅದೊಂದು ಪಾತ್ರ ಅಷ್ಟೇ ಮೇಡಮ್. ಈಗ ಒಂದು ಧಾರಾವಾಹಿಯಲ್ಲಿ ಅಲ್ಲಿ ಬಂದು ಆಕ್ಟಿಂಗ್ ಮಾಡ್ತಾರಲ್ವಾ, ಅವ್ರು ಯಾರಾದ್ರೂ ಹಚ್ಕೊಂತಾರ ಹೇಳಿ? ಇಲ್ಲ ಇಲ್ಲ. ಈ ನನ್ನ ಮಕ್ಕಳು ಅದನ್ನ ನೋಡೋರು ಹಚ್ಕೊಂತಾರೆ. ನೋಡೋರು ನಾನ್ ಹಚ್ಕೋತಾರೆ ಅಷ್ಟೇನೆ. ಹೌದು ಹೌದು, ನೋಡೋರು ಹಚ್ಕೋತಾರೆ, ಅವ್ರು ಮಾಡೋರು ಹಚ್ಕೊಳಲ್ಲ. ಅದು ಸೊಸೆನ ಭಗವಂತನೇ. ಹೌದು. ಇಲ್ಲಿ ಶತ್ರು ತರ ಇರ್ತಾರೆ ಅಲ್ಲಿ ಯಾರ್ಯಾರು ಅವರು, ಅಲ್ಲಿ ಇರ್ತಾರಲ್ವ ಧಾರಾವಾಹಿಯಲ್ಲಿ ಒಂದೇ ಮನೆಯಲ್ಲಿ. ಹೌದು. ತೆರೆ ಹಿಂದೆ ಹೋಗಿ ಅವರಿಬ್ರು ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ, ರೀಲ್ಸ್ ಮಾಡ್ತಾ ಇರ್ತಾರೆ. ಹೌದು. ಇರ್ತದೆ ಇದು ಕಾನ್ಸೆಪ್ಟ್. ನಾವು ಹೌದು. ಹೊರಗಡೆಯವರು ಅದನ್ನ ಅರ್ಥ ಮಾಡ್ಕೊಳ್ದೆ ಆ ಪಾತ್ರವನ್ನ ಸತ್ಯ ಅನ್ನುವಷ್ಟು ಅದರಲ್ಲಿ ನಾವು ಮೈಮರೆತು ಹೌದು. ನಾವು ಮೂರ್ಖತನದಲ್ಲಿ ಅದನ್ನ ಫೀಲ್ ಮಾಡ್ತಾ ಇರ್ತೀವಿ. ಆದ್ರೆ ಅದ್ರ ಹಿಂದಿನ ಮರ್ಮ ಬೇರೆನೆ ಇರ್ತದೆ. ನೀವು ಬೇಕಾದ್ರೆ ನೋಡಿ, ಇಲ್ಲಿ ಹೊರಗಡೆಯಿಂದ ನಾವು ಅವ್ರನ್ನ ಅಷ್ಟು ದ್ವೇಷ ಮಾಡ್ತಾರೆ ಅವರು, ನಾವ್ ಇಲ್ಲಿ ಧಾರಾವಾಹಿ ನೋಡೋರೆ ಬೈತಿರ್ತಾರೆ ಎಷ್ಟೋ ಜನ, ನೋಡು ಅವಳು ಇನ್ನೇನು ಪಾಪ ಅವಕ್ಕೆ ಎಷ್ಟು ಕಾಟ ಕೊಡ್ತಾರೆ ಅಂತ ಹೇಳಿ. ಅವ್ರು ಅಲ್ಲಿ ಶೂಟಿಂಗ್ ಮಾಡುವಾಗ ಬಹಳ ಎಂಜಾಯ್ಮೆಂಟ್ ಅಲ್ಲಿ ಇರ್ತಾರೆ ಅವ್ರು. ಸೇಮ್ ಇರ್ತದೆ ಕಾನ್ಸೆಪ್ಟ್. ಹಂಗೆ ಅದಕ್ಕೆ ಹೇಳೋದು ಇದು ಮೂರ್ಖತನ ಅಂತ. ಸೇಮ್. ಹಂಗಾಗಿ ಹಾಗಾದ್ರೆ ಅವರು ಬುದ್ಧಿ ಕಲ್ಸೋದಿಕ್ ಬಂದಿದ್ರು ಅಂತಾನೆ ನಾವು ಸೇಡು ತೀರ್ಸ್ಕೊಳ್ಲಿಕ್ಕೆ, ಸೇಡು ತೀರ್ಸ್ಕೊಳ್ಳೋದಿಕ್ಕೆ. ಬುದ್ಧಿ ಕಲ್ಸೋದಕ್ಕೆ ಅನ್ನೋದಕ್ಕಿಂತ ಸೇಡು. ಓಕೆ. ಈ ಜನ್ಮಕ್ಕೆ ಹಾಗಾದ್ರೆ ಅವರು ಸೇಡು ತೀರ್ಸಿದ್ರೆ ಮುಗೀತು ಸರ್ ಇದು. ಅವ್ರದ್ದು ಅದೇ ಪರ್ಪಸ್ಗೆ ಅವ್ರು ಒಂದ್ ಜನ್ಮ ತಗೊಂಡ್ ಬರ್ತಾರೆ. ಹೇಳೋದು ಯಾರ ಮೇಲೂ ಏನು ಇಟ್ಕೊಳ್ಬಾರ್ದು, ಸಾರಿ ಕೇಳ್ಬಿಡಿ, ಬಿಟ್ಬಿಡಿ. ಅದು ದುಡ್ಡ ಇರ್ಬೋದು, ನಮ್ಮ ಏನು ಅಟ್ಯಾಚ್ಮೆಂಟ್ ಇರ್ಬೋದು, ಪ್ರತಿಯೊಂದು ಅದು ಒಳ್ಳೆ ಭಾವನೆನೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಯಾರ ಮೇಲೂ ಇಟ್ಕೋಬಾರ್ದು. ನೀವು ಒಬ್ಬರ ಮೇಲೆ ಅದಕ್ಕೆ ಸರ್ ಅಟ್ಯಾಚ್ಮೆಂಟ್ ಅನ್ನೋದು ಇಟ್ಕೊಳಕ್ಕೆ ಹೋಗ್ಬಾರ್ದು, ಮಕ್ಳ ಹತ್ರನು ಇಟ್ಬಾರ್ದು ಸರ್, ಯಾವ್ದನ್ನು ಏನು ಇಟ್ಕೊಳಕ್ ಹೋಗ್ಬಾರ್ದು. ಒಂಥರ ಅಟ್ಯಾಚ್ಮೆಂಟ್ ನಮ್ಮನ್ನೇ ಸೋಲೆ ಹಾಕುತ್ತೆ, ಅದು ಕೊಲ್ಲುತ್ತೆ ಅದು ಅಂತ ಅನ್ನೋ ಭಾವನೆ ಬರುತ್ತೆ ಸರ್. ಇವಾಗ ಅದ್ ಯೋಚನೆ ಮಾಡಿದಾಗ ಅತಿಯಾದ ಒಂದ್ ಪ್ರೀತಿ ಯಾರ ಮೇಲೂ ಇಟ್ಕೋಬಾರ್ದು ಸರ್. ಮಕ್ಳಲ್ಲೂ ಯಾರ ಮೇಲೂ ಇಟ್ಕೋಬಾರ್ದು. ಅದು ನಮ್ಮನ್ನ ಕೊಲ್ಲೋದಿಕ್ಕೆ ಅದೇ ಕಾರಣ ಆಗುತ್ತೆ. ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಗೊತ್ತಾಗಿದೆ ನಿಮ್ಗೆ ಧ್ಯಾನದಲ್ಲಿ ಅಂತ ಹೇಳಿ, ಮತ್ತಿನ್ನೇನು ಅಲ್ವಾ? ಅದೇ ಸತ್ಯ. ಅದನ್ನ ನಾವು ರಿಯಲೈಸ್ ಮಾಡ್ಕೊಂಡು, ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹೇಳಿದ್ನಲ್ಲ, ದೇವ್ರನ್ನೇ ಮಗನ್ ಮಾಡ್ಕೋಬಿಡ್ರಿ ಮೇಡಮ್, ಇನ್ನೇನ್ ಬೇಕು? ಅದೇ ಅವನಿಗಿಂತ ದೊಡ್ಡ ಹಿತೈಷಿ ಇದ್ದಾರ? ಕೃಷ್ಣನೇ ನನ್ನ ಮಗ ಅಂತ ಹೇಳಿ ಮಗನ್ ಮಾಡ್ಕೋಬಿಟ್ರಿ, ಅವಾಗ ಆ ತಾಯ್ತನದ ದುಃಖ ಮರೀಲಿಕ್ಕೆ ಅದೊಂದೇ ಮಾರ್ಗ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್, ಅದಕ್ಕೆ ಬೇಜಾರಾಗ್ಬೇಡ್ರಿ ದಯಮಾಡಿ, ಅದು ಸತ್ಯ ಅಷ್ಟೇ. ನಾನು ಹೇಳ್ಬೇಕಾದ್ರೆ ನಾನು ಇಲ್ಲ ಸರ್, ನಾನು ನಿಮ್ದು ಇದೇ ಮಾತಾಡಿದ್ರಲ್ಲ ಸರ್, ಒಂದ್ ವಿಡಿಯೋ ಕಳ್ಸಿದ್ರಲ್ಲ, ಆ ವಿಡಿಯೋದಲ್ಲಿ ನೀವು ಅವ್ರಿಗೆ ಹೇಳಿದ್ರಲ್ಲ, ಇದೇ ಸೇಮ್ ಹೇಳಿದ್ರಿ ಅವ್ರಿಗೆ. ಹೀಗೇನೆ ನಿಮ್ಮ ಒಂದು ಇದಕ್ಕೋಸ್ಕರ ಅದೇ ಒಂದ್ ಮಗು ನಮ್ಮ ಅಣ್ಣನ್ ಮನೆಗ್ ಬಂದಿದ್ದೀನಿ, ಹುಡ್ಗಿ ಆಕ್ಸಿಡೆಂಟ್ ಆಗೇನೋ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ಲು ಅಂತ ಅದನ್ನ ಹೇಳಿದ್ರಲ್ಲ ಸರ್ ನೀವು. ಅವಾಗ ಸೇಮ್ ಆನ್ಸರ್ ಮಾಡಿದಾಗ ಅವ್ರ ಬುದ್ಧಿ ಕಲ್ಸೋದಿಕ್ಕೇನೆ ಬಂದಿರೋದು, ಅವ್ರು ಖುಷಿಯಾಗಿ ಇರ್ತಾರೆ, ಇವ್ರಿಗೂ ಅಳೋದ್ ಬೇಡ ಅಂತ ಸ್ವಲ್ಪ ಸಮಾಧಾನ ಹೇಳ್ಬೇಕು ಅಂತ ಅನ್ಬಿಟ್ಟು ಹೇಳಿದ್ರಿ ಸರ್ ನೀವು. ಅದು ವಿಡಿಯೋ ಅದನ್ನ ಕೇಳಿದೆ, ನನಗೆ ಹಾಗೆ ಅನಿಸ್ತಾ ಇತ್ತು. ಮೇಡಮ್ ಹೇಳ್ಕೊಂಡಾಗ ಮನ್ಸಲ್ಲೇ ಬರ್ತಾ ಇತ್ತು ನನಗೆ, ಇದೇ ಉದ್ದೇಶಕ್ಕೆ ಬಂದಿರೋದು ಇವ್ರಿಗೂನು ಕೂಡ. ಈ ಒಂದು ಅನುಭವ, ಇವ್ರು ಅಳ್ತಾ ಇರ್ತಾರೆ, ಆತ್ಮ ಖುಷಿಯಾಗಿ ಸಂತೋಷ ಪಡ್ತಾ ಇರುತ್ತೆ ಅದು ಆತ್ಮ. ಯಾಕೆ ಅಂತಂದ್ರೆ ನೀವು ಹಿಂದೆ ಮಾಡಿದ್ದನ್ನ ತೀರ್ಸಕ್ಕೋಸ್ಕರ ನಿಮ್ಗೆ ಬಂದೆ, ನಾನ್ ಮಾಡಿದ್ದ ಅನುಭವಿಸಿದ್ದ ನೀನ್ ಅನುಭವಿಸು ಅಂತ ಅದು ಖುಷಿ ಪಡ್ತಾ ಇರುತ್ತೆ ಅಷ್ಟೇನೆ. ಇದು ನಾವು ಅದನ್ನ ಅರಿವು ಇಲ್ದ, ಜ್ಞಾನ ಇಲ್ದೆ ನಾವು ಅದನ್ನ ದುಃಖಿಸ್ತಾ ಇದೀವಿ. ಇನ್ನೊಂದೇನು ಅಂದ್ರೆ, ಆ ಸೋಲು ಇನ್ನು ಮೆಚೂರಿಟಿ ಇರಲ್ಲ, ಅದಕ್ಕೆ ತಪ್ಪು ಸರಿ ಜ್ಞಾನ ಇದ್ರದ್ದು ಇನ್ನು ಆ ಲೆವೆಲಿಗೆ ಅದಿನ್ನೂ ಡೆವಲಪ್ ಆಗಿರಲ್ಲ. ಅದಿನ್ನೂ ರೋಷ, ದ್ವೇಷ, ರಾಗ, ದ್ವೇಷ ಈ ಒಂದು ಹಂತ. ಹಂಗಾಗಿ ಅದಕ್ಕೆ ಅದು ಬೇಕಾಗಿರಲ್ಲ. ಅದು ಅಂದ್ರೆ
ನಾವು ಧ್ಯಾನ ಮಾಡ್ಬೇಕು, ಮೋಕ್ಷ ಹೋಗ್ಬೇಕು ಆ ಲೆವೆಲಿಗೆ ಇನ್ನೂ ಅದು ಡೆವಲಪ್ ಆಗಿರಲ್ಲ. ಹಾ ಅದಕ್ಕೆ ಏನಿದ್ರು ನನಗೆ ಅವಶ್ಯಕತೆ ಅಲ್ಲಿ ಬೇಕಾಗಿಲ್ಲ. ನನಗೆ ಅದು ಅವ್ರು ನನಗೆ ಈ ತರ ಮಾಡಿದಾರಲ್ವಾ, ನಾನು ಅವರಿಗೆ ಸೇಡ್ ತೀರಿಸ್ಕೊಳ್ತೇನೆ ಅಂತ ಹೇಳಿ ಎಲ್ಲ ಹೆಚ್ಚಾಗಿ ನೀವು ಕೂಡ ಅಗ್ರಿ ಮಾಡ್ಕೊಂಡು ಬಂದಿದ್ದೀರಿ, ನಿಮಗೂ ಗೊತ್ತಿದೆ ಅದು. ನೀವು ಜನ್ಮ ತಗೊಂಡು ಬರೋದಕ್ಕಿಂತ ಮುಂಚೆ ನೀವು ಆಯ್ತಪ್ಪ ನೀನು ನಾನು ಮಾಡಿದ್ನಲ್ವಾ ಅದಕ್ಕೆ ನೀವು ನನ್ನ ಹೊಟ್ಟೆಯಲ್ಲಿ ನೀನ್ ಒಂದು ಬಂದು ಅದನ್ನ ಮಾಡು ತೀರ್ಸು ಆಯ್ತು ಅದನ್ನ ಅನ್ಭವಿಸ್ತೀನಿ ನಾನು ಆಯ್ತು ಅಂತ ಹೇಳಿ ಅಂತ ಹೇಳ್ಕೊ ಬಂದಿದ್ದಾರೆ. ಹೌದು ಸರ್, ಹೌದು ಸರ್, ಇವ್ರಿಗೆ ನಿಜ. ಇವ್ರ ಸೋಲಿ ಗೊತ್ತಿದೆ, ಬಟ್ ಅವ್ರಿಗೆ ಅದು ರಿಯಲೈಸ್ ಆಗ್ತಿಲ್ಲ. ಹೌದು, ಹೌದು ಸರ್. ಹಂಗೆ ನಿಮಗ್ ದುಃಖ ಆದ್ರೆ ಮಗ ಇಲ್ಲ ಅಂತ ದುಃಖ ಮಾಡ್ಬೇಡ್ರಿ, ಕೃಷ್ಣನೇ ನನ್ನ ಮಗ ಅಂತ ಹೇಳಿ ಇದ್ದು ಬಿಡ್ರಿ ಅಷ್ಟೇ. ಕೃಷ್ಣ ಎಲ್ಲೋ ಹೊರಟೋಗಿದ್ದಾನೆ, ನನ್ನ ಹತ್ರ ಇದ್ದು ಅಂತೇಳಿ ಕೃಷ್ಣನೇ ನೆನ್ಸ್ಕೊಬಿಟ್ಟು ಕೃಷ್ಣ ನೀನ್ ಬಾ ನನ್ನ ಹತ್ರ ಅಂತೇಳಿ ಅವನ್ನೇ ರಿಕ್ವೆಸ್ಟ್ ಮಾಡಿದ್ರೆ ಕೃಷ್ಣನೇ ಬಂದ್ಬಿಡ್ತಾನೆ ಸರ್ ಅಷ್ಟೇ. ಖಂಡಿತ ನಿಮ್ ಜೊತೆಲೇ ಇರ್ತಾರೆ. ಜೊತೆಲೇ ಇರ್ತಾರೆ ಮೇಡಮ್. ಚೆನ್ನಾಗಿ ಥ್ಯಾಂಕ್ ಯು ಮೇಡಮ್. ಅನುಭವ ತುಂಬಾನೇ ಚೆನ್ನಾಗಿ ಹಂಚ್ಕೊಂಡ್ರೆ. ನಿಮ್ಮಿಂದ ಇಷ್ಟು ಟೈಮ್ ಆಗಿದ್ದು ಗೊತ್ತಾಗಿಲ್ಲ. ಇಷ್ಟು ನಿಮ್ದು 1 ಅವರ್ ನಿಮ್ದು ಅನುಭವ ತುಂಬಾನೇ ಮೂಡ್ ಬಂತು. ಯಾಕಂದ್ರೆ ಇದಕ್ಕೆ ಒಂದು ನನ್ಗೆ ಅದಕ್ಕೆ ಸರ್ ಮಾತಾಡೋವರೆಗೂ ನಾ ಮಾತಾಡಕ್ ಹೋಗ್ಬಾರ್ದು, ಅದನ್ನ ಅವ್ರ ಬಾಯಿಂದಾನೆ ಕೇಳೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ನಾನ್ ಮಾತಾಡೋಣ ಅನ್ಕೊಂಡೆ, ಇಲ್ಲ ಇವ್ರು ಪದ್ಮ ಮೇಡಮ್ ಏನಂದ್ರು ಗೊತ್ತಿಲ್ಲ, ಸರ್ ಮಾತಾಡ್ಲಿ ಅಂತ ಹೇಳಿದೆ ಮೇಡಮ್ಗೆ. ಅದಕ್ಕೇನೆ ಮಾತಾಡ್ಲಿ, ಅವ್ರು ಮಾತಾಡಿದ್ಮೇಲೆ ಮಾತಾಡೋಣ ಅನ್ಕೊಂಡು ಇದ್ ಮಾಡ್ದೆ. ಇದು ರಿಯಾಲಿಟಿ, ಅವ್ರು ಹೇಳಿದ್ದು ಸತ್ಯ ಮಾತ್ರ. ಇದನ್ನ ನಾವ್ ಅನುಭವಿಸ್ಬೇಕಷ್ಟೇನೆ. ಇದನ್ನ ಇವತ್ತಿಗೆ ಕೊನೆ. ಅದನ್ನ ಹೇಳದೆ ಬಿಟ್ಬಿಡಿ ಮೇಡಮ್, ಅದನ್ನ ಹೇಳಕ್ಕೆ ಹೋಗ್ಬೇಡಿ ಮತ್ತೆ ಅಷ್ಟೇನೆ. ಇದನ್ನ ಕೊನೆ ಮಾಡ್ಬಿಡಿ. ಮತ್ತೆ ನಿಮ್ ಬಾಯಲ್ಲಿ ಅದ್ ಬರದೇ ಬೇಡ ಇನ್ನು ಮತ್ತೆ ಅಷ್ಟೇನೆ. ಅಂದಾಗ ಶ್ರೀಕೃಷ್ಣ ಬೇಡ, ಪರಮಾತ್ಮ ಅದನ್ನ ಹೇಳಕ್ ಹೋಗ್ಬಾರ್ದು, ಹೇಳಲೇಬಾರ್ದು. ಅದನ್ನ ಇವತ್ತಿಗೆ ಕೊನೆ ಮಾಡ್ಬಿಡಿ ಅಷ್ಟೇನೆ. ನಾನು ಖಂಡಿತ ಒಂದು ಕರ್ಮ, ಅದು ಕರ್ಮ ಅನ್ನೋದು ನಾವು ಹೆಂಗ್ ಬೇಕಾದ್ರೂ ಅನುಭವಿಸ್ಬೋದಲ್ಲ. ಹೌದು, ಹೌದು ಸರ್, ಹೌದು ಸರ್, ಹೌದು, ಹೌದು. ಕರ್ಮ ಸಂಬಂಧ ಅಲ್ಲಿಂದನೇ ನಾವು ಫೀಡ್ ಮಾಡ್ಕೊ ಬಂದ್ಬಿಟ್ಟಿರ್ತೀವಲ್ಲ ಸರ್, ಇದಿದೆ ಬೇಕು, ಹಿಂಗೆ ಮಾಡ್ಬೇಕು, ಇದಿಷ್ಟನ್ನೇ ನಾನು ಅನುಭವಿಸ್ತೀನಿ, ಇಷ್ಟ ನಿನಗ್ ಕೊಟ್ಟಿರ್ತೀನಿ ಅಂತ ಹೇಳಿ. ನೀವು ಮಗ ಅಂತ ಹೇಳಕ್ ಹೋಗ್ಬೇಡ್ರಿ, ಅದು ನಂದು ಒಂದು ಕರ್ಮ ಅಂತಾನೆ ಹೇಳಿ. ಹೌದು, ಮಗ ಅನ್ನೋದು ಅದೇ, ಹೇಳದೇ ಬೇಡ ಮತ್ತೆ, ಅದನ್ನ ಹೇಳದೇ ಬೇಡ. ಹೇಳಿದ್ನಲ್ಲ, ನಿಮಗಿದೆಯಲ್ಲ ಅದ್ರಲ್ಲಿ 1% ಮಮಕಾರ ಅವ್ರಿಗಿರಲ್ಲ, ಆಯ್ತಾ? ಅವ್ರಿಗೆ ಯಾವ ತಾಯಿ ಅಂತ ಅದು ಹಲ್ಲು ಕಟ್ಟಿತಾ ಇರ್ತದೆ. ಹಾ ನೀವು ಯಾಕೆ ಅದರಲ್ಲಿ ಇದು ಮಾಡ್ಬೇಕು ಹೇಳಿ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಅದು ನಿಮ್ ಕನ್ಸರ್ನು ಬಹಳ ಚೆನ್ನಾಗಿತ್ತು. ಗರ್ಭಪಾತ ಇವತ್ತು ಯಾಕೆ ಎಷ್ಟೊಂದು ಜನರಿಗೆ ದೊಡ್ಡ ಸಮಸ್ಯೆ ಇವತ್ತು, ಸರಿಯಾಗಿ ಮಕ್ಕಳು ಇದಾಗ್ತಾ ಇಲ್ಲ, ಡೆಲಿವರಿ ಸರಿ ಆಗಲ್ಲ, ಎಷ್ಟೋ ಬರೀ ಸೀಸರಿನ್. ಆಮೇಲೆ MCಯಲ್ಲಿ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಇರ್ತದೆ. ಕಾರಣ ಏನು ಅಂತಂದ್ರೆ ಇದೆ, ಮಾಡಿದ ಪಾಪ ಎಲ್ಲಿ ಹೋಗ್ತದೆ, ಉಣ್ಬೇಕಲ್ಲ. ಹೌದು, ಮಾಡುವಾಗ ಗೊತ್ತಾಗಲ್ಲ ಸರ್ ಪಾಪ ಇದು ಅಂತ. ನಾವ್ ಮಾಡ್ತಾ ಇರ್ತೀವಿ, ಪಾಪನೇ ಮಾಡ್ತಾ ಇರ್ತೀವಿ, ಇದು ಪಾಪ ಅಲ್ಲ ಅಂತ. ನಾನು ಹೋಗೋ ಕಡೆ ಕೆಲವರೆಲ್ಲ ಫುಲ್ಲು ಹೆಣ್ಣು ಹಾಗೆ ಅಂತ ಚೆಕಪ್ ಮಾಡ್ಸೋದು, ಗರ್ಭಪಾತ ಮಾಡ್ಸೋದು, ಇದು ನಾವ್ ಕಣ್ಣೆದುರುಗಡೆ ನೋಡ್ತಾನೆ ಇರ್ತೀವಿ. ಇದು ಪಾಪ ಅಂತ ಅವ್ರಿಗೆ ಎಷ್ಟ್ ಹೇಳಿದ್ರು ಆ ಜ್ಞಾನಕ್ ಬರೋದೇ ಇಲ್ಲ ಸರ್ ಅವ್ರಿಗೆ. ಅದನ್ನ ಅವ್ರಿಗೆ ಮನ್ಸಿಗೆ ಬರಲ್ಲ. ಆ ಹೆಣ್ಮಗು ತಾನೇ ಬೇಡ ಅಂತೇಳಿ ಒಂಥರ ನೆಗ್ಲೆಕ್ಟ್ ಆನ್ಸರ್ ಮಾಡ್ತಾರೆ ಸರ್. ಅದು ನನಗೆ ಫೀಲಿಂಗ್ ಆಗ್ತಿರುತ್ತೆ, ಏನಕ್ಕೆ ಈ ತರ ಇದೆಲ್ಲ ಮಾಡ್ತಾ ಇರ್ತಾರೆ ಇವ್ರು ಹೀಗೆ ಅಂತ. ಅದು ಕರ್ಮ, ಮುಂದೆ ಅದನ್ನ ಅನುಭವಿಸ್ಬೇಕು ಅನ್ನೋದು ಅವ್ರಿಗೆ ಬರೋದೇ ಇಲ್ಲ ಸರ್ ಅದು. ಇದು ನಿಮಗೊಂದು ಉದಾಹರಣೆ ಬರ್ತದೆ ಭಾಗವತದಲ್ಲಿ ಮೇಡಮ್, ಮುಂದೆ ಕತೆ ಬರ್ತದೆ, ಹೇಳ್ತೀನಿ. ಹೀಗೆ ನಿಂತರನೇ ಒಬ್ರು ಅಳ್ತಾ ಇರ್ತಾನೆ, ಒಬ್ಬ ಚಿತ್ರಾಂಗದ ಅಂತ ರಾಜ. ಅವಾಗ ನಾರದರು ಕರೀತಾರೆ ಆ ಸೋಲ್ನ. ಅವಾಗ ಅದ ಹೇಳೋದು ಇದೇ ಉತ್ತರ, ಯಾವ ತಂದೆ, ನನಗೆ ಲಕ್ಷಾಂತರ ಜನ ತಂದೆ ಆಗಿ ಹೋಗಿದ್ದಾರೆ. ಇವ್ರು ನನ್ನ ತಂದೆ ಅಲ್ಲ, ಅವರು ಆ ದೇಹದ ತಂದೆ, ಆ ದೇಹ ಅಲ್ಲೇ ಬಿಟ್ಟಿದೀನಿ, ಅದನ್ನ ಮುದ್ದು ಮಾಡ್ಕೊಂಡಿದೀನಿ ಅಂತ ಹೇಳಿ 1% ಮಮಕಾರ ಇಲ್ಲದೆ ಮಾತಾಡ್ತದೆ ಆ ಸೋಲ್. ಗೊತ್ತಾ ಮೇಡಮ್? ಅದಕ್ಕೆ ಮೊದ್ಲೇ ಹೇಳ್ಬಿಟ್ಟೆ. ಓಕೆ ಮಾಸ್ಟರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಟೈಮ್ ಆಗಿದೆ, 9 ಗಂಟೆಗೆಲ್ಲ. ಆಯ್ತು ಸರ್, ಓಕೆ ಸರ್.
ನಮಸ್ತೆ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಹೇಮಾ ಮಾಸ್ಟರ್ ನೀವು ನಮಸ್ತೆ. ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿ. ಆಯ್ತು ಸರ್. ಯಾವತ್ ಮಾಡ್ತೀರಿ ಹೇಳಿ. ಹೇಳ್ತೀನಿ ನಾನು ಪದ್ಮ ಮೇಡಮ್ಗೆ. ಹಾ ಹೇಳ್ದೆ ನಾನು ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಅಂತ. ನಾನು ಮಾತಾಡಕ್ ವಿಡಿಯೋಕ್ಕೆ ಬರಕ್ಕೆ ತುಂಬಾನೇ ಸಂಕೋಚ ಮಾಡ್ಕೊಳ್ಳಿವೆ. ಹೇಗೋಗೋದು ವಿಡಿಯೋ ಆಫ್ ಮಾಡ್ಕೊಂಡೆ ನಾನು ಎಲ್ಲ ಮಾಡ್ತಾ ಕೇಳ್ಕೊತಾ ಇದ್ದಿದ್ದು. ಇವಾಗ ಸ್ವಲ್ಪ ಚೆನ್ನಾಗಿ ಧೈರ್ಯ ಬಂತು ಮೇಡಮ್ ಕಡೆಯಿಂದ. ಇವಾಗ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಮಧ್ಯ ಮಧ್ಯ ಏನ್ ಮಾಡ್ಬೇಕಂದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಮಧ್ಯ ಮಧ್ಯ ಏನಾದ್ರೂ ಅಭಿಪ್ರಾಯಗಳನ್ನ ಹೇಳ್ಬೇಕು. ಕ್ಲಾಸಲ್ಲಿ ಕೇಳ್ತಾರಲ್ವಾ, ಅದು ನಿಮಗೆ ಸ್ವಲ್ಪ ದಿನ ಹೋದ್ಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಆ ಸ್ಟೇಜ್ ಫಿಯರ್ ಅನ್ನೋದು ಇರಲ್ಲ. ಅವಾಗ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಎಲ್ಲ ಮಾಡುವಾಗ ಅದು ಆರಾಮ್ಸೆ ಬಂದ್ಬಿಡುತ್ತೆ. ಸರ್ ಇಷ್ಟು ದಿವಸ ನಾನು ಚೆನ್ನಾಗಿ ಕೂತಿದ್ದೀನಿ ನೈಟ್ ಎಲ್ಲ. ರಾತ್ರಿ ನನ್ಗೆ 2:30 3 ಗಂಟೆ ಅನ್ಸುತ್ತೆ. ಏನ್ ಮಾಡಿ ಚಳಿ 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 ಬಂದ್ಬಿಟ್ಟು ನನ್ ಕೈಲಿ ಆಗ್ಲಿಲ್ಲ, ಹೋಗ್ ಮಲ್ಕೊಂಡ್ಬಿಟ್ಟೆ. ಆಮೇಲೆ ನೀವ್ ಎಕ್ಸರ್ಸೈಸ್ ಮಾಡಿಸ್ತಾ ಕಿವಿಗೆ ಹಾಕೊಂಡೆ ಹಂಗೆ ಮಲಗಿದ್ದೆ. ಎಕ್ಸರ್ಸೈಸ್ ಮಾಡುವಾಗ ಮತ್ತೆ ಎದ್ಬಿಟ್ಟು ಮಾಡಿ ವಾಕ್ ಹೋಗಿ ಬಂದು ಫ್ರೆಶ್ ಆದೆ ಸರ್. ತುಂಬಾನೇ ಚಳಿ ಬಂತು, ಕೂರಕ್ಕೆ ಆಗ್ತಾ ಇಲ್ಲ. ಯಾಕೆ ಸರ್ 2 ದಿವಸದಿಂದ ಚಳಿಗಾಲ ಮೇಡಮ್, ಚಳಿ ಬರ್ತಾ ಇದೆ. ಸ್ವೆಟರ್ ಎಲ್ಲ ಚಳಿ ಹಾಕತೀನಿ. ಕತ್ತು ಆಲ್ತಿ ಅಲ್ಲ ಅವರು ಹೇಳ್ತಾ ಇದಾರೆ ಮೇಡಮ್ ಅವ್ರ ಸರ್ವ್ ಹೇಳ್ಕೊಡ್ತಾ ಇದಾರೆ. ಕತ್ತು ಅಲ್ಲಾಡ್ಸೋದೆಲ್ಲ ಹೇಳ್ಕೊಡ್ತಾರೆ, ಕತ್ತು ಸೇಕೆಲ್ಲ ಮಾಡೋದು ಹೇಳ್ಕೊಡ್ತಾರೆ, ಕೈ ಸೇಕ್ ಮಾಡೋದು. ಕೂತ್ಕೊಂಡೇ ಮಾಡ್ಬೋದಿತ್ತು ಅದನ್ನ. ಸದ್ಯ ನೀನ್ ಇಲ್ದೇ ಇದ್ರು ಪರವಾಗಿರ್ಲಿಲ್ಲ, ಮಾಡ್ಬೋದಿತ್ತು ಅಂತ. ಯಾಕಂದ್ರೆ ಚಳಿಗೋಸ್ಕರ ಅದ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ರಿಲ್ಯಾಕ್ಸ್ ಆಗ್ತಿತ್ತು. ನೀವ್ ಏನಕ್ಕೆ ಮಾಡ್ಲಿಲ್ಲ, ಮಲಗ್ಬಿಟ್ಟು. ಇಲ್ಲ ಅದು ಮಾಡಿದೆ ಮೇಡಮ್. ಫಸ್ಟ್ 3 ತಿಂಗಳು ನಂಗೆ ಆಗ್ಲಿಲ್ಲ. ತುಂಬಾನೇ ಒಂಥರ ಸುಸ್ತು ಆಗ್ತು. ಯಾಕೆ? ಆಮೇಲೆ ಪದ್ಮ ಮೇಡಮ್ ಹೇಳ್ತಾ ಇರ್ತಾರೆ, ನಾನು ಕೇಳ್ತಾ ಇರ್ತೀನಿ ಯಾವಾಗ್ಲೂ ನೆಗೆಟಿವಿಟಿ ಅಂತ ಬೇರೆ ಜೊತೆ ಮಾತಾಡಿದಾಗ. ಆಮೇಲೆ ಅನ್ಕೊಂಡೆ, ಆಮೇಲೆ ಯೋಚನೆ ಮಾಡಿ ಸುಮ್ಮನೆ. ಮೇಲ್ ಕೂತಿದ್ರು ಕೆಳಗ್ ಕೂತಿದ್ರು? ಇಲ್ಲೇ ಕುರ್ಚಿ ಮೇಲೆ ಕೂತ್ಕೊಂಡು ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಇತ್ತು ಅಂದ್ರೆ ಇನ್ನೊಂದು ಕುರ್ಚಿ ಇಟ್ಕೊಂಡಿರ್ತೀನಿ. ಇವಾಗ ಅಷ್ಟೊಂದು ಗುಡಕೇಶ ಮಾಡಿದ್ಮೇಲೆ ತುಂಬಾನೇ ಆರಾಮಾಗ್ತಾ ಇದೆ, ಏನು ಅನ್ನಿಸ್ತಾ ಇಲ್ಲ. ಈ ಇನ್ನೊಂದು ಕುರ್ಚಿಗೆ ಟಚ್ ಮಾಡ್ತಾ ಇಲ್ಲ ನಾನು. ಹಂಗೆ ಕೂತಿದ್ದೆ. ಮತ್ತೆ ಇದು ಸಾಕ್ಸ್ ಎಲ್ಲ ಹಾಕಿರ್ತೀನಿ. ಇಲ್ಲಿ ಈ ಜಂಗಲ್ ಟೈಪ್ BSF ಅಂತ ಹೇಳಿದ್ನಲ್ಲ ಸರ್, ಫುಲ್ ಮರ 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 ಬರೀ ಗಿಡಗಳು. ಹವಾ ಅಷ್ಟೊಂದು ಥಂಡಿ ಹವಾ ಬರ್ತಾ ಇರುತ್ತೆ. ಆದ್ರೂ ನಾನು ಆ ರೂಮಲ್ಲಿ ಕೂತಿರ್ತೀನಿ, ನಮ್ಮ ಹಸ್ಬೆಂಡ್ ಈ ರೂಮಲ್ಲಿ ಇರ್ತಾರೆ. ಆದ್ರೂ ಸಾಕ್ಸ್ ಹಾಕಿದ್ದೀನಿ, ಸ್ವೆಟರ್ ಹಾಕಿದ್ದೀನಿ, ಶಾಲ್ ಹೊಚ್ಚಿದ್ದೀನಿ. ಲಾಸ್ಟಿಗೆ ನನಗೆ ಸಪ್ರೇಟ್ ಒಂದು ಇಟ್ಕೊಂಡಿದ್ದೀನಿ. ಕಂಬಳ ಹೊಚ್ಕೊಬಿಟ್ಟೆ. ಆಮೇಲೆ ನಿದ್ದೆ ಬರುತ್ತೆ ಸರ್. ಕಂಬಳ ಹೊಚ್ಕೊಳ್ಳಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಮಾಡಿ ಹ್ಮ್ ಒಳ್ಳೇದಿದೆ. ಹ್ಮ್ ಬೆಳಗಿನ ಜಾವದವರೆಗೂ ಇರ್ತೀನಿ ಸರ್ ನಾನು. ಬೆಳಗಿನ 6:30 6:30 ಇರ್ತೀನಿ ನಾನು. ನೋಡ್ತಾ ಇರ್ತೀನಿ ಗೊತ್ತಾಗ್ತದೆ. ನೆನ್ನೆ ಮಾತ್ರ ಇರ್ಲಿಲ್ಲ, ಮಲ್ಕೊಬಿಟ್ಟೆ. ಆಗ್ಲಿಲ್ಲ, ಚಳಿ ತಡ್ಕೊಳಕ್ ಆಗ್ಲಿಲ್ಲ ಹಾ ಅವ್ರ ಕೈಲಿ ಮೇಡಮ್, ಖಂಡಿತ 1 ಅವರು. ಅವರ್ ಮಲ್ಕೊಬಿಟ್ಟೆ. ಯಾವತ್ತು ಮಲ್ಗದೇ ಇಲ್ಲ ನಾನು. ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಜಾಯಿನ್ ಮಾಡಿದೀನಿ. ಅವ್ರಿಗೆ ಜೂಮ್ ಕ್ಲಾಸ್ ಅಲ್ಲಿ ಓಪನ್ ಮಾಡಕ್ ಬರ್ಲಿಲ್ಲ ಪಾಪ. ಕೆನಡಾದಿಂದ ಇಲ್ಲಿಗೆ ಬಂದ್ ಆಗಿದ್ದಾರೆ, ಕೇಳ್ಕೊತಾ ಇರ್ಬೇಕು ಪಾಪ. ಯೂಟ್ಯೂಬ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ. ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ನೈಟ್ ಬನ್ನಿ ಅಂತಾನು ಹೇಳಿದೀನಿ. ಸರಿ ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಾಸ್ತಿ ಥ್ಯಾಂಕ್ ಯು ಮಾತಾಡ್ತೀನಿ ಸರ್. ಸ್ವಲ್ಪ. ಇರ್ಲಿ ನೀವು ಮಾತಾಡೋದೇ ಇಲ್ಲ. ಈಗ ನಿಮ್ಮ ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ನೀವು ಮಾತಾಡಿ ಬನ್ನಿ ಅಂತ ಕರೀಲಿಲ್ವ ನಾನು? ಮಾತಾಡ್ತಾ ಏನೋ ಮರ್ತ್ ಬಿಡ್ತೀರಿ ನೀವು. ಓಕೆ ಕಮಲಾ ಮೇಡಮ್, ನಮಸ್ತೆ. ನನಗೆ ಲೈಫ್ ಸಿಕ್ತು. ನಮಸ್ತೆ ಮೇಡಮ್. ತುಂಬಾ ಕಮಲಾ ಮೇಡಮ್ಗೆ ಸಂತೋಷ. ಧನ್ಯವಾದ. ಖಂಡಿತ ಇವತ್ತಿಂದ ಹೊಸದಾಗಿ ಬಿಡ್ಬೇಕು ಮೇಡಮ್ ನೀವು. ಅದನ್ನ ಒಳಗಡೆಯಿಂದ ಫುಲ್ ತೆಗೆದ್ಬಿಡ್ಬೇಕು. ಮತ್ತೆ ರಿಪಿಟೇಷನ್ ಬೇಡ ಮೇಡಮ್. ಅದು ಮತ್ತೆ ಖಂಡಿತ ಮೇಡಮ್, ಖಂಡಿತ. ಹೌದ್ ಮೇಡಮ್. ಮೇಡಮ್ ಯಾರ ಹತ್ರ ಹಂಚ್ಕೊಳ್ಳೋದೇ ಬೇಡ ಮೇಡಮ್, ಆ ವಿಷಯನ ಹಂಚ್ಕೊಳ್ಳೋದೇ ಬೇಡ ಮತ್ತೆ. ಮೇಡಮ್ ಎಷ್ಟೊತ್ತು ದಾನ ಮಾಡ್ತೀರಾ ಮೇಡಮ್, ಕಮಲಾ ಮೇಡಮ್? ಇವಾಗ ಗುಡಾಕೇಶದಲ್ಲಿ ಇದೀನಲ್ಲ, ಪೂರ್ತಿ ಮಾಡ್ತಾ ಇದ್ದೀನಿ. ಅವಾಗ 10 ಗಂಟೆ 11 ಗಂಟೆ ತನಕ ಮಾಡ್ತಿದ್ದೆ. ಮತ್ತೆ ಬೆಳಗಿನ ಜಾವ 4 ಗಂಟೆಯಿಂದ 3 ಅವರ್ 4 ಅವರ್ ಡೈಲಿ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಗುಡಾಕೇಶ್ ಜಾಯ್ನ್ ಆಗಿದ್ದೀನಿ. ಆರಾಮಾಗಿ ಮಾಡ್ತಾ ಇದ್ದೀನಿ ಧ್ಯಾನ. ಫಸ್ಟ್ ಅವರಿಗೂ ಹೇಳ್ಬಿಡಿ, ಅವ್ರು ಇನ್ನೊಬ್ರು ಹೆಣ್ಮಗಳಿದಾಳಲ್ಲ, ಹಾ ಅವರಿಗೂ ಹೇಳ್ಬಿಡಿ. ಖಂಡಿತ ಹೇಳ್ತೀನಿ ಸರ್. ಅವ್ರಿಗೆ ಹೇಳಿ, ಅವ್ರಿಗೆ ಯಜಮಾನ್ರಿಗೆ ಎಲ್ಲರಿಗೂ ಹೇಳಿ ಮೇಡಮ್. ಅವ್ರಿಗೆ ನೆಕ್ಸ್ಟ್ ಮ್ಯಾರೇಜಿಗೆ ಹೇಳಿ. ಖಂಡಿತ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಅದೇ ಎಲ್ಲದಕ್ಕೂ ಮೇಡಮ್ ಬರ್ಬೇಕು. ಅದನ್ನೇ ಹಂಚ್ಕೊಂಡ್ರು. ನಾನ್ ಕೂಡ ಹಂಗೆ ಅಂತಂದೆ, ಮರಿಬೇಕು ಅವರು, ಅದ್ರಲ್ಲೇ ಇರಕ್ ಆಗಲ್ಲ, ನೀವು ಕೂಡ ಮರಿಬೇಕು, ಅವರು ಕೂಡ ಮರಿಬೇಕು. ಒಂದ್ ಎಕ್ಸಾಂಪಲ್ ಕೊಟ್ಟೆ, ನಮ್ ಕಡೆದು ಒಂದು ಫ್ಯಾಮಿಲಿ ಇದು ಹೋಯ್ತು ಅಂತ, ಅದ್ ಎಕ್ಸಾಂಪಲ್ ಅವ್ರಿಗೆ ಕೊಟ್ಟಿದ್ದೆ. ನೀವು ಒಂದ್ ವೇಳೆ ನಾನು ಎಂದ ಹೇಳಿ, ಒಂದ್ ವೇಳೆ ನೀವು ದೇವ್ರು ಬಂದ ಅಂತ ತಿಳ್ಕೊಳ್ರಿ. ದೇವ್ರ ಹತ್ರ ನೀವೇನಾದ್ರೂ ಸಮಸ್ಯೆ ಈ ತರ ನಂದಿದೆಯಪ್ಪ, ನಾನು ಏನ್ ಮಾಡ್ಲಿ ಅಂತ ಹೇಳಿದ್ರೆ ದೇವ್ರು ಕೊಡೋ ಉತ್ತರ ಇದೆ. ಆಯ್ತಾ ಮೇಡಮ್? ಹೌದು ಸರ್. ಅರ್ಥ ಆಯ್ತು ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ನಾವೊಂದ್ ಸಮಯ ಅನ್ನೋದು ಕೂಡ್ ಬರ್ಬೇಕಲ್ವಾ, ಅದು ಇಲ್ಲಿ ತನಕ ಇತ್ತು ಅನ್ಸುತ್ತೆ, ಇವತ್ತು ಕೂಡಿ ಬಂದಿದೆ. Clear ಹೌದು, ಮನ್ಸ್ ಮುಟ್ಟೋ ತರ ಇದೆ. ನಾನು ಒಂದ್ ಕಡೆ ಕೇಳಿದೀನಿ, ಅರ್ಜುನ ಅಭಿಮನ್ಯು ತೀರ್ಕೊಂಡಾಗ ಅಷ್ಟು ವ್ಯಥೆ ಮಾಡ್ತಾ ಇದ್ದಾಗ ಕೃಷ್ಣ ಹೇಳ್ತಾನೆ, ಅದ್ ನೀನ್ ಇಷ್ಟೆಲ್ಲ ದುಃಖ ಮಾಡ್ತಿರ್ತೀಯ, ನಿನ್ಗೆ ಆ ಸೋಲ್ಗೆ ನೀನ್ ನೆನ್ಪೇ ಇರಲ್ಲ ಅಂದಾಗ, ಇಲ್ಲ ಇಲ್ಲ ನನ್ಗೆ ನನ್ ಮಗ ಬೇಕು ಅಂದಾಗ ಅಭಿಮನ್ಯು ಯಾರು ಅಪ್ಪ ಅಂತ ಕೇಳ್ತಂತೆ, ಅಭಿಮನ್ಯುನ್ ಸೋಲು. ಆಗ ಅರ್ಜುನಂಗೆ ರಿಯಲೈಸ್ ಆಯ್ತಂತೆ, ಆ ಕೃಷ್ಣ ಹೇಳಿದ್ರಂತೆ ಭಗವಂತ. ಅಭಿಮನ್ಯು ಇಷ್ಟೇ. ಅವನು ಅದೇ ಚಂದ್ರನ ಮಗ, ಅವನು ಬಂದಿದ್ದೆ 16 ವರ್ಷ ಇರ್ಬೇಕು ಅಂತ. ಅವನು ವರ ತಗೊಂಡ್ ಬಂದಿರ್ತಾನೆ, 16 ವರ್ಷ ಇರ್ತೀನಿ, ಆದ್ರೆ 16 ವರ್ಷದಲ್ಲಿ ನಾನು ಇಡೀ ಏನು ಯುದ್ಧ ರಂಗವನ್ನೇ ಅಲ್ಲಾಡಿಸ್ಬಿಡ್ಬೇಕು ಅಂತ ಹೇಳಿ ಅವನು ವರ ತಗೊಂಡ್ ಬಂದಿರ್ತಾನೆ. ಯಾರು? ಅಭಿಮನ್ಯು, ಚಂದ್ರನ ಮಗ. ಚಂದ್ರನ ಮಗ, ಹೌದು ಹೌದು. ಕೇಳಿ, ಅದೇ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಕೇಳೋದು, ಈ ಜಾಗದಲ್ಲಿ ಕೂತಿದಾಗ ಕೇಳ್ಕೊಂತೀವಿ, ಮತ್ತೆ ರಿಪೀಟ್ ಮತ್ತೆ ಅಲ್ಲಿಗೆ ಹೋಗಿ ಬೀಳ್ತೀವಿ. ಅದಕ್ಕೆ ನಾನು ನೀವು ಅನ್ಕೋಬೇಕಂದ್ರೆ, ಅದಕ್ಕೆ ಹೇಳಿದ್ದು ನಾನು, ಮಗ ಅನ್ನೋ ಕಾನ್ಸೆಪ್ಟ್ ಬಿಟ್ಟು ಅದು ಒಂದು ಕರ್ಮ ಅನ್ಕೋಬೇಕು. ಖಂಡಿತ ಸರ್, ಖಂಡಿತ. ಎರಡನೇದಾಗಿ ನಿಮಗ್ ಮಗನ್ ಮೇಲೆ ಅಷ್ಟು ಮಮಕಾರ ಪ್ರೀತಿ ಇದ್ರೆ ದೇವ್ರನ್ನ ಮಗ ಮಾಡ್ಕೊಳ್ರಿ. ಹೌದು. ಹಾ, ಆ ದೇವ್ರನ್ನ ಪ್ರೀತಿ ಮಾಡಿ, ಅಷ್ಟು ಪ್ರೀತಿ ದೇವ್ರ ಮೇಲೆ ತೋರಿಸಿ. ಅಂತಾರಲ್ಲ, ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಇವತ್ತಿಂದ ನಿಮಗೆ ಕೃಷ್ಣನೇ ಮಗ, ಇಲ್ಲ ಅಂತ ಬಾಯಿ ಬರಬಾರ್ದು. ಇಲ್ಲ ಸರ್, ಎಸ್, ನಾನ್ ನಿನ್ ಬಾಯಿ ಬಿಡಲ್ಲ ಇಲ್ಲ ಅಂತ. ಇಲ್ಲ ಅನ್ನೋ ಮಾತು ಬರಬಾರ್ದು. ಖಂಡಿತ ಸರ್, ಖಂಡಿತ. ನನಗೆ ಕೃಷ್ಣನೇ ನನ್ನ ಮಗ, ಅವನೇ ನನಗಿದ್ದಾನೆ ಎಲ್ಲ ಅನ್ಕೊಳ್ಳಿ. ನೋಡಿ ಹೆಂಗಿರ್ತದೆ ಇನ್ ಮುಂದೆ. ಖಂಡಿತ. ಮಾಡ್ಬೇಕು. ಓಕೆ ಮಾಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್.